ಹಲೋ ಹಲೋ ಹಾಂ ಓಕೆ ಶೋರ್ ಥ್ಯಾಂಕ್ ಯು. ಎರಡಿದೆ ತೊಗೋತೀನಿ. ಬಳಸ್ಕೊತೀನಿ. ಡಯಾಸ್ ಈ ಕಡೆ ಇಟ್ಬಿಡೋಣ. ಬೆಸ್ಟ್. Okay, good evening. Right, geography classes. So from yesterday, ನೆನ್ನೆಯಿಂದ ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಫಿಸಿಕಲ್ ಜಾಗ್ರಫಿಗೆ ಸಂಬಂಧಪಟ್ಟಂತೆ ಏನೇನಿದೆ ವಿಷಯಗಳು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಕ್ಲಾಸಸ್ ಅಂತ ಬಂದಾಗ ನಿಮಗೆ ಕನ್ನಡ ವಿತ್ ಇಂಗ್ಲೀಷ್ ಎರಡು ಮೀಡಿಯಮಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಹಾಗಾಗಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳು ಕೂಡ ಅರ್ಥ ಮಾಡ್ಕೋಬೋದು, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳು ಕೂಡ ಯು ವಿಲ್ ಗೆಟ್ ವಂಡರ್ಫುಲ್ ಪಾಯಿಂಟ್ಸ್. ಹಾಗಾಗಿ ಕ್ಲಾಸಸ್ಸನ್ನು ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾಯಿರಿ. ಸೊ ನಮ್ಮ ಫ್ರೆಂಡ್ ಸರ್ಕಲ್ ಓದ್ತಾ ಇರೋಂಥ ಮಕ್ಕಳಿಗೆ ಹೇಳಿ ಇಲ್ಲೂ ಕೂಡ ಕನ್ನಡ ಮೀಡಿಯಮಲ್ಲಿ ಕ್ಲಾಸಸ್ ಸಿಗ್ತಾಯಿದೆ ಅಂತ. ಓಕೆ, ಸೊ ರೈಟ್. ಸೊ ಈಗ ನಿನ್ನೆ ಕ್ಲಾಸಲ್ಲಿ ನಾವು ಅವರ ಅರ್ತ್, ನಮ್ಮ ಭೂಮಿ ಅಂದರೆ ಏನು, ಅದು ಹೇಗಿದೆ, ಎಲ್ಲಿದೆ, ಅನ್ನೋದು ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಇದ್ವಿ ಅಲ್ವಾ. ಸೊ ಹಾಗಾಗಿ ಅರ್ತ್ ಅನ್ನುವಂಥದ್ದು ಒನ್ ಆಫ್ ದಿ ಪ್ಲಾನೆಟ್, ನಮಗೆಲ್ಲ ಗೊತ್ತಿದೆ ಅಲ್ವಾ. ಇಟ್ ಇಸ್ ಎ ಪ್ಲಾನೆಟ್. ಓಕೆ, ಇಟ್ ಈಸ್ ಹ್ಯಾವಿಂಗ್ ಇನ್ ಅವರ್ ಯೂನಿವರ್ಸ್ ಅಲ್ವಾ. ಇದು ನಮ್ಮ ವಿಶ್ವದಲ್ಲಿರುವಂತಹ ಅಥವಾ ಬ್ರಹ್ಮಾಂಡದಲ್ಲಿರುವ ಒಂದು ಆಕಾಶಕಾಯ. ಅದನ್ನು ನಾವು ಗ್ರಹ ಅಂತ ಹೆಸರಿಟ್ಕೊಂಡಿದ್ದೀವಿ. ಯಾವ ಸಂಸ್ಥೆ ಹೆಸರು ಕೊಡುತ್ತೆ? ವಿಚ್ ಆರ್ಗನೈಜೇಷನ್ ಈಸ್ ಗಿವಿಂಗ್ ನೇಮ್ಸ್ ಆಫ್ ದಿ ಆಸ್ಟ್ರೋನಾಮಿಕಲ್ ಬಾಡೀಸ್? IAU ಅಲ್ವಾ, ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅಂತ ಕರಿತೀವಿ. ಓಕೆ, ಅದು ನಮಗೆ ಈ ನೇಮ್ಸ್ಗಳನ್ನು ಕೊಡುತ್ತೆ. ಇದು ಪ್ಲಾನೆಟ್, ಇದು ಸ್ಟಾರ್, ಓಕೆ, ಇದು ಆಸ್ಟ್ರಾಯ್ಡ್ ಅಂತೆಲ್ಲ ನೇಮ್ಸನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಯೂನಿವರ್ಸಲ್ಲಿ ಹ್ಯಾವಿಂಗ್ ಲಾಟ್ ಆಫ್ ಗೆಲಾಕ್ಸೀಸ್. ಓಕೆ, ಆನ್ ದಟ್ ಅವರ್ ಗೆಲಾಕ್ಸಿ ಈಸ್ ಮಿಲ್ಕಿ ವೇ ಗೆಲಾಕ್ಸಿ, ನಮಗೆ ಗೊತ್ತಿದೆ, ತಿಳ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಸೂರ್ಯ, ನಮ್ಮ ಸೌರವ್ಯೂಹ ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿ ಕಾಣ್ತೀವಿ. ಓಕೆ, ಅದರಲ್ಲಿ ನಮ್ಮ ಸೌರವ್ಯೂಹ ಇದೆ. ಸೌರವ್ಯೂಹ ಅಂದರೆ ಸೂರ್ಯನ ಸುತ್ತ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕಾಶಕಾಯಗಳು ಸೂರ್ಯನ ಗುರುತ್ವಾಕರ್ಷಣೆಗೆ ಒಳಪಟ್ಟು ಅದನ್ನು ಸುತ್ತುತ್ತಿರುತ್ತವೆ. ಅಂತಹ ವ್ಯವಸ್ಥೆಯನ್ನು ನಾವು ಸೌರವ್ಯೂಹ ಅಂತ ಕರಿತೀವಿ. ಸೌರ ಅಂದರೆ ಸೂರ್ಯ, ಅದರ ವ್ಯೂಹ ಅಂದರೆ ವ್ಯವಸ್ಥೆ, ಸಿಸ್ಟಮ್. ಅದನ್ನು ಇಂಗ್ಲೀಷಲ್ಲಿ ನಾವು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಇನ್ ದ ಸೋಲಾರ್ ಸಿಸ್ಟಮ್ ವಿ ಕ್ಯಾನ್ ಸಿ ಹ್ಯಾವಿಂಗ್ ಲಾಟ್ ಆಫ್ ಆಸ್ಟ್ರೋನಾಮಿಕಲ್ ಆಬ್ಜೆಕ್ಟ್ಸ್, ಮೇನ್ಲಿ ಪ್ಲಾನೆಟ್ಸ್, ಆಸ್ಟ್ರಾಯ್ಡ್ಸ್, ಸ್ಯಾಟಲೈಟ್ಸ್ ಆ್ಯಂಡ್ ಕಾಮೆಟ್ಸ್. ಓಕೆ, ಡ್ವಾರ್ಫ್ ಪ್ಲಾನೆಟ್ಸ್ ಆಲ್ಸೋ ವಿ ಕ್ಯಾನ್ ಸಿ. ಇವೆಲ್ಲವೂ ಅದರಲ್ಲಿರುವಂತಹ ನಮ್ಮ ಸೌರವ್ಯೂಹದಲ್ಲಿರುವಂತಹ ಒಂದಷ್ಟು ಆಕಾಶಕಾಯಗಳು. ದಟ್ಸ್ ವೆರಿ ಇಂಪಾರ್ಟೆಂಟ್, ಹೌದಲ್ವಾ. ಈಗ ಸೋಲಾರ್ ಸಿಸ್ಟಮ್, ಸೌರವ್ಯೂಹ ಅಲ್ವಾ. ಸನ್ ಈಸ್ ಅ ಸೆಂಟರ್, ಅದರ ಹೆವನ್ಲಿ ಬಾಡೀಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್. ಸೂರ್ಯ ಕೇಂದ್ರವಾಗಿದ್ದು ಅದರ ಸುತ್ತ ಇತರೆ ಆಕಾಶಕಾಯಗಳು ಚಲಿಸುತ್ತಿರುತ್ತವೆ ಅನ್ನುವಂತಹ ಪರಿಕಲ್ಪನೆ. ದ ಕಾನ್ಸೆಪ್ಟ್ ಗಿವನ್ ಬೈ who gave this concept? That concept, that theory, the system we called Nicolaus Copernicus. The concept given by Nicolaus Copernicus, the theory we called centric theory. Helios means sun. Sun is an English word. Helios is a Greek word. Basically sun in the Greek we called Helios. ಹಾಗಾಗಿ ಅದನ್ನು ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತ ಕರಿತೀವಿ. ಹೀಲಿಯಸ್ ಮೀನ್ಸ್ ಸನ್ ಇಸ್ ಅ ಸೆಂಟರ್, ಅದರ್ ಹೆವನ್ಲಿ ಬಾಡೀಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್ ಅಲ್ವಾ. ಹಾಗಿದ್ರೆ ವಾಟ್ ಆರ್ ದ ಹೆವನ್ಲಿ ಬಾಡೀಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್? ವಿ ನೋ ದಟ್ ನಾವು. ಪ್ಲಾನೆಟ್ಸ್, ಗ್ರಹಗಳಿದ್ದಾವೆ, ಉಪಗ್ರಹಗಳಿದ್ದಾವೆ, ಕುಬ್ಜ ಗ್ರಹಗಳಿದ್ದಾವೆ, ಕ್ಷುದ್ರ ಗ್ರಹಗಳಿದ್ದಾವೆ, ಧೂಮಕೇತುಗಳಿದ್ದಾವೆ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಆಸ್ಟ್ರೋನಾಮಿಕಲ್ ಆಬ್ಜೆಕ್ಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್ ಫ್ರೆಂಡ್ ಅಲ್ವಾ. ಅದರಲ್ಲಿ ಪ್ಲಾನೆಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಗ್ರಹಗಳು ಅಂತ ಕರಿತೀವಿ ಅಲ್ವಾ. ಈ ಕ್ಲಾಸಲ್ಲಿ ನಾವು ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ನಮ್ಮ ಭೂಮಿ ಅನ್ನೋದು ಒಂದು ಗ್ರಹ. ಹಾಗಾಗಿರೋದ್ರಿಂದ ಅದರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಭೂಮಿಯ ಸುತ್ತ ಏನೇನಿದೆ, ಯಾವ್ಯಾವ ಗ್ರಹಗಳಿದ್ದಾವೆ, ಅವು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ಒಂದಷ್ಟು ತಿಳ್ಕೊಳ್ಳೋಣ. ಯಾಕೆಂದರೆ ಗ್ರಹಗಳ ಮೇಲೆ ಸುಮಾರು ಕ್ವಶನ್ಸ್ಗಳು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ.
ಸಣ್ಣ ಸಣ್ಣ ಎಕ್ಸಾಮ್ಸ್ಗಳೆಲ್ಲ ಕ್ವಶನ್ಸ್ ಆಗ್ತಾ ಇರುತ್ತೆ. KPSCಲೂ ಕೂಡ ಆಗಿದೆ, ಸುಮಾರು ಎಕ್ಸಾಮ್ಸ್ಗಳಲ್ಲಿ ಗ್ರಹಗಳ ಬಗ್ಗೆ, ಪ್ಲಾನೆಟ್ಸ್ಗಳ ಬಗ್ಗೆ ಕ್ವಶನ್ಸ್ ಬರ್ತವೆ. ಹಾಗಾಗಿ ಐಡಿಯಾಸ್ ಇರಲಿ. ಓಕೆ, ಇಲ್ಲಿ ಸೊ ಪ್ಲಾನೆಟ್ ಅಂತ ಬಂದರೆ, ವಾಟ್ ಇಸ್ ಅ ಪ್ಲಾನೆಟ್? ನಾವು ನೆನ್ನೆ ತಿಳ್ಕೊಂಡಿದ್ವಿ. ಪ್ಲಾನೆಟ್ ಮೀನ್ಸ್ ಏನು? ಪ್ಲಾನೆಟ್ ಅಂದರೆ ಓಕೆ, ಸೊ ದಟ್ಸ್ ಒನ್ ಆಫ್ ಮೇಜರ್ ಅಲ್ವಾ ಪ್ಲಾನೆಟ್. ಓಕೆ, ಇಟ್ ಈಸ್ ಎ ಗ್ರೀಕ್ ವರ್ಡ್. ಓಕೆ, ಸೊ ಇದು ಗ್ರೀಕ್ ಭಾಷೆ ಪದ. ಓಕೆ, ಪ್ಲಾನೆಟ್ ಅನ್ನುವಂಥದ್ದು. ಇಂಗ್ಲೀಷಲ್ಲಿ ಅದನ್ನು ವೆಂಡರರ್ ಅಂತ ಕರಿತೀವಿ. ಇನ್ ಇಂಗ್ಲೀಷ್ ವಿ ಕಾಲ್ಡ್ ವೆಂಡರರ್. ವೆಂಡರರ್ ಕನ್ನಡದಲ್ಲಿ ಓಕೆ, ಸೊ ಇದನ್ನು ಅಲೆಮಾರಿ ಅಂತ. ಅಲೆಮಾರಿ ಸುಮ್ಮನೆ ಹಲಿತಾ ಇರುತ್ತೆ ಅಂತ. ಓಕೆ, ಸೊ ಬೇಸ್ಡ್ ಆನ್ ಸನ್ ಗ್ರಾವಿಟಿ, ಸೊ ದಿಸ್ ಅಸ್ಟ್ರಾನಾಮಿಕಲ್ ಆಬ್ಜೆಕ್ಟ್ಸ್ ಆರ್ ರಿವಾಲ್ವಿಂಗ್. ಓಕೆ, ಚಲಿಸ್ತಾ ಇರುತ್ತೆ. ಹಾಗಾಗಿ ಇವುಗಳು ನಾವು ವೆಂಡರರ್ಸ್ ಅಂತ ಕರೀತಾರೆ. ಪ್ಲಾನೆಟ್ಸ್ ಅನ್ನುವಂತಹ ಪದ ಐಡಿಯಲ್ಲಿ ಯಾವ ಭಾಷೆ ಪದ? ಗ್ರೀಕ್ ಭಾಷೆ ಪದ ಪ್ಲಾನೆಟ್ಸ್ ಅನ್ನುವಂಥದ್ದು. ಓಕೆ, ನೋಡಿ ಗ್ರಹಗಳು ಅಂತ ಬಂದಾಗ ಗ್ರಹಗಳಿಗೆ ಚಲನೆ ಇದೆ. ದೇ ಆರ್ ನಾಟ್ ಎ ಸ್ಟಾಗ್ನೆಂಟ್, ಇಸ್ಂಟ್ ಇಟ್? ಪ್ಲಾನೆಟ್ಸ್ ಆರ್ ನಾಟ್ ಎ ಸ್ಟಾಗ್ನೆಂಟ್, ದೇ ಹ್ಯಾವ್ ಎ ಮೂಮೆಂಟ್ಸ್. ಹೌದಾ? ಸೊ ಹೌ ಮೆನಿ ಟೈಪ್ಸ್ ಆಫ್ ಮೂಮೆಂಟ್ಸ್ ಹ್ಯಾವಿಂಗ್ ಪ್ಲಾನೆಟ್ಸ್? ದೇ ಹ್ಯಾವ್ ಎ 2 ಟೈಪ್ಸ್, ವಿ ನೋ ದಟ್ ಅಲ್ವಾ. ಗ್ರಹಗಳಿಗೆ 2 ಥರದ ಚಲನೆ ಇದೆ ಅಲ್ವಾ. ಸೊ ಅವುಗಳಲ್ಲಿ ಯಾವುದು? ಒಂದು ರೊಟೇಷನ್ ಅಂತ ಕರಿತೀವಿ, ಇನ್ನೊಂದು ರೆವಲ್ಯೂಷನ್ ಅಂತ ಕರಿತೀವಿ. ರೊಟೇಷನ್ ಅನ್ನೋಂಥದ್ದು ದ ಆಬ್ಜೆಕ್ಟ್ ಈಸ್ ರಿವಾಲ್ವಿಂಗ್ ಆರ್ ಸ್ಪಿನ್ನಿಂಗ್ ಇನ್ ಇಟ್ಸ್ ಓನ್ ಆಕ್ಸಸ್. ಓಕೆ, ದ ಆಬ್ಜೆಕ್ಟ್ ಆರ್ ಪ್ಲಾನೆಟ್ ಆರ್ ಎನಿ ಅಸ್ಟ್ರಾನಾಮಿಕಲ್ ಆಬ್ಜೆಕ್ಟ್ ಈಸ್ ರಿವಾಲ್ವಿಂಗ್ ಆರ್ ಸ್ಪಿನ್ನಿಂಗ್ ಇನ್ ಇಟ್ಸ್ ಓನ್ ಆಕ್ಸಸ್ ಅಂತ ಕರಿತೀವಿ. ಓಕೆ, ವಾಟ್ ಇಸ್ ಆಕ್ಸಸ್? ನೋಡಿ, ಇಟ್ ಈಸ್ ಅ ಪ್ಲಾನೆಟ್. ಓಕೆ, ಸೊ ಆಕ್ಸಸ್ ಈಸ್ ಕನೆಕ್ಟಿಂಗ್ ಫ್ರಮ್ ನಾರ್ತ್ ಆ್ಯಂಡ್ ಸೌತ್ ಟಿಪ್ ಆಫ್ ದಿ ಪ್ಲಾನೆಟ್, ಟಾಪ್ ಆ್ಯಂಡ್ ಬಾಟಮ್. ಸೊ ತುದಿಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಲೈನ್. ಓಕೆ, ಅದನ್ನು ಆಕ್ಸಸ್ ಲೈನ್ ಅಂತ ಕರಿತೀವಿ. ಆಕ್ಸಸ್ ಲೈನ್ ಈಸ್ ಎ ಇಮ್ಯಾಜಿನರಿ ಲೈನ್, ಅದು ಇಲ್ಲ. ಓಕೆ, ಆಕ್ಸಸ್ ಈಸ್ ಎ ಇಮ್ಯಾಜಿನರಿ ಲೈನ್. ಇಟ್ ಈಸ್ ಕನೆಕ್ಟಿಂಗ್ ಓಕೆ ನಾರ್ತ್ ಆ್ಯಂಡ್ ಸೌತ್ ಟಿಪ್ ಆಫ್ ದಿ ಆಬ್ಜೆಕ್ಟ್. ಓಕೆ, ಕ್ಲಿಯರಾ? ಅದನ್ನು ನಾವು ಆಕ್ಸಸ್ ಅಂತ ಕರಿತೀವಿ. ಓಕೆ, ಇನ್ ಆಕ್ಸಸ್ ದ ಆಬ್ಜೆಕ್ಟ್ ಈಸ್ ಸ್ಪಿನ್ನಿಂಗ್ ಒನ್ಸ್ ವಿ ಕಾಲ್ಡ್ ರೊಟೇಷನ್. ಓಕೆನಾ? ತನ್ನ ಅಕ್ಷ, ಕನ್ನಡದಲ್ಲಿ ಅದನ್ನು ಏನಂತ ಕರಿತೀವಿ? ಓಕೆ, ಇದನ್ನು ಇಂಗ್ಲೀಷಲ್ಲಿ ಆಕ್ಸಸ್ AXCS ಅಂತ ಕರಿತೀವಿ, ಕನ್ನಡದಲ್ಲಿ ಅಕ್ಷ ಅಂತ ಕರಿತೀವಿ. ತನ್ನ ಅಕ್ಷ, ಅಕ್ಷದ ಸುತ್ತ ಓಕೆ, ಸೊ ಒಂದು ಬಾರಿ ಸುತ್ತುವುದು. ಒನ್ಸ್ ಓಕೆ, ಇಟ್ ಈಸ್ ಗೆಟಿಂಗ್ ಸ್ಪಿನ್. ದಟ್ಸ್ ಕಾಮನ್ಲಿ ವಿ ಕಾಲ್ಡ್ rotation. Rotation means the objects okay spinning its okay spinning once in its okay axis. ತನ್ನ ಅಕ್ಷದ ಸುತ್ತ ಒಂದು ಬಾರಿ ಸುತ್ತುವುದು. ಓಕೆನಾ? ಅದನ್ನ ಅಂತ ಕರಿತೀವಿ ಅಕ್ಷ ಭ್ರಮಣ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆನಾ? ಕನ್ನಡ ಪದ ಅಕ್ಷ ಭ್ರಮಣ. ಅಕ್ಷ ಭ್ರಮಣ ಅಂದರೆ ತನ್ನನ್ನು ತಾನು ಸುತ್ತಕೊಳ್ಳೋದು ಹಿಂಗೆ. ಓಕೆ, ಅದನ್ನು ಅಕ್ಷ ಭ್ರಮಣ ಅಂತ ಕರಿತೀವಿ. ಎರಡನೇದು ಪರಿಭ್ರಮಣ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪರಿಭ್ರಮಣ. ಇಂಗ್ಲೀಷಲ್ಲಿ ರೆವಲ್ಯೂಷನ್ ಅಂತ ಕರಿತೀವಿ. ರೆವಲ್ಯೂಷನ್ ಮೀನ್ಸ್ ಎನಿ ಆಬ್ಜೆಕ್ಟ್ ಇಟ್ಸ್ ರಿವಾಲ್ವಿಂಗ್ ಅರೌಂಡ್ ದಿ ಅನದರ್ ಆಬ್ಜೆಕ್ಟ್. ಯಾವುದಾದ್ರೂ ಒಂದು ಕಾಯ ಓಕೆ ಇನ್ನೊಂದು ಆಕಾಶ ಕಾಯದ ಸುತ್ತ ಸುತ್ತುವುದು. ಓಕೆನಾ? ಯಾವುದಾದ್ರೂ ಆಗಿರ್ಬೋದು, ಅದು ಗ್ರಹದ ಸುತ್ತ ಸುತ್ತಬಹುದು ಅಥವಾ ನಕ್ಷತ್ರದ ಸುತ್ತ ಸುತ್ತಬಹುದು, ವಾಟ್ ಎವರ್. ಓಕೆ, ಸೊ ಎನಿ ಆಬ್ಜೆಕ್ಟ್ ಇಟ್ಸ್ ರಿವಾಲ್ವಿಂಗ್ ಓಕೆ ಸೊ ಅನದರ್ ಓಕೆ ಅರೌಂಡ್ ದಿ ಅನದರ್ ಆಬ್ಜೆಕ್ಟ್. ಅರ್ಥ ಆಗ್ತದೆ ಈ ಕಾನ್ಸೆಪ್ಟು? ಯಾವುದಾದ್ರೂ ಒಂದು ಆಕಾಶಕಾಯ ಬೇರೆ ಇನ್ನೊಂದು ಆಕಾಶಕಾಯದ ಸುತ್ತ ಸುತ್ತುವುದು. ಎಕ್ಸಾಂಪಲ್ ಓಕೆ, ಉದಾಹರಣೆಗೆ ಸೂರ್ಯನ ಸುತ್ತ ಭೂಮಿ ಓಕೆ ಬುಧ ಶುಕ್ರ ಓಕೆ ಗುರು ಶನಿ ಅನ್ನುವಂತಹ ಗ್ರಹಗಳು ಸುತ್ತಾ ಇದ್ದಾವ. ಅರ್ಥ ಆಗ್ತಿದೆಯಾ? ಅಲ್ಲಿಗೆ ಸೂರ್ಯ ಅನ್ನೋದೇನು ಆಬ್ಜೆಕ್ಟ್, ಇಟ್ ಇಸ್ ಎ ಸ್ಟಾರ್ ಆ್ಯಕ್ಚುಲಿ. ಅದರ ಸುತ್ತ ಗ್ರಹಗಳು ಸುತ್ತಾ ಇದ್ದಾವೆ. ಅರ್ಥ ಆಯ್ತಾ ಕಾನ್ಸೆಪ್ಟು? ಹಾಗೆ ನಮ್ಮ ಭೂಮಿ ಓಕೆ ಭೂಮಿಯ ಸುತ್ತ ಚಂದ್ರ ಸುತ್ತಾ ಇದ್ದಾನೆ. ಅರ್ತ್ ಇಸ್ ಆಬ್ಜೆಕ್ಟ್, ಇಟ್ಸ್ ಎ ಪ್ಲಾನೆಟ್. ಓಕೆ, ಸೊ ಅರೌಂಡ್ ದಿ ಅರ್ತ್ ಅವರ್ ಮೂನ್ ಈಸ್ ರಿವಾಲ್ವಿಂಗ್. ಮೂನ್ ಈಸ್ ವಾಟ್? ಮೂನ್ ಈಸ್ ಎ ಪ್ಲಾನೆಟ್. ಮೂನ್ ಈಸ್ ಎ ಸ್ಟಾರ್. ಸೆಟಲೈಟ್. ವೈ ವಿ ಕಾಲ್ಡ್ ಸೆಟಲೈಟ್? ತಿಳ್ಕೊಳ್ಳೋಣ ಆಮೇಲೆ. ಓಕೆನಾ? ಅರ್ಥ ಆಗ್ತಿದೆಯಾ? ಇಟ್ ಮೀನ್ಸ್ ಎನಿ ಆಬ್ಜೆಕ್ಟ್ ಇಟ್ಸ್ ರಿವಾಲ್ವಿಂಗ್ ಅರೌಂಡ್ ದಿ ಅನದರ್ ಆಬ್ಜೆಕ್ಟ್. ಸೊ ದಟ್ ಮೋಷನ್
ದಟ್ ಮೂಮೆಂಟ್ ವಿ ಕಾಲ್ಡ್ ರೆವಲ್ಯೂಷನ್. ಕ್ಲಿಯರಪ್ಪ? ಹೀಗೆ ಗ್ರಹಗಳಿಗೆ ಎರಡು ಥರದ ಚಲನೆ ಇರುತ್ತೆ. ತನ್ನಂತಾನು ಸುತ್ತಕೊಳ್ಳೋದು, ಬೇರೆ ಇನ್ನೊಂದು ಆಕಾಶಕಾಯದ ಸುತ್ತ ಸುತ್ತುವುದು. ಸೊ ಅದನ್ನು ಅಕ್ಷಭ್ರಮಣ, ತನ್ನಂತಾನು ಸುತ್ತಕೊಳ್ಳೋದು, ಪರಿಭ್ರಮಣ, ಬೇರೆ ಗ್ರಹವನ್ನು ಸುತ್ತುವುದು. ಎರಡೂ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಿದ್ರೆ ನಮ್ಮ ಭೂಮಿಗೆ ಎರಡು ಚಲನೆ ಇದೆಯಾ? ಇದೆ. ಅದು ಹೇಗಿದೆ ಅನ್ನೋದನ್ನು ನಾವು ಭೂಮಿ ಕಾನ್ಸೆಪ್ಟ್ ಬಂದಾಗ ತಿಳ್ಕೊಳ್ಳೋಣ. ಅರ್ಥ ಆಗ್ತಿದೆಯಾ? ಹಾಗಾಗಿ ಗ್ರಹಗಳು ಅಂತ ಬಂದಾಗ ಎರಡು ಥರದ ಚಲನೆ ಇದೆ. ಅದೇ ಗ್ರಹಗಳು ಹ್ಯಾವಿಂಗ್ ಅನದರ್ ಟೈಪ್ ಆಫ್ ಮೂಮೆಂಟ್ಸ್. ಇದೇ ಗ್ರಹಗಳಿಗೆ ಬೇರೆ ಇನ್ನೆರಡು ಥರದ ಚಲನೆಗಳನ್ನು ನಾವು ಕಾಣ್ತೀವಿ. ಓಕೆ, ಅವುಗಳನ್ನು ನಾವು ಪ್ರೋಗ್ರೇಡ್ ಮೋಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಓಕೆ, ದ ಪ್ಲಾನೆಟ್ಸ್ ಆರ್ ಹ್ಯಾವಿಂಗ್ ಅನದರ್ ಟೈಪ್ ಆಫ್ ಮೋಷನ್ ದಟ್ಸ್ ಕಾಮನ್ಲಿ ವಿ ಕಾಲ್ಡ್ ಓಕೆ ಪ್ರೋಗ್ರೇಡ್ ಮೋಷನ್. ಓಕೆ, ಪ್ರೋಗ್ರೇಡ್ ಮೋಷನ್. ಕನ್ನಡದಲ್ಲಿ ಇದನ್ನು ನೈಜ ಚಲನೆ ಅಂತ ಕರೀತಾನೆ. ಓಕೆ, ಕನ್ನಡದಲ್ಲಿ ಏನಂತ ಕರೀತಾನೆ ಇದನ್ನು? ನೈಜ ಚಲನೆ. ನೈಜ ಚಲನೆ ನೋಡಿ, ಗ್ರಹಗಳಿಗೆ ಇರುವ ಇನ್ನೊಂದು ವಿಧದ ಚಲನೆ, ಅದನ್ನು ನೈಜ ಚಲನೆ. ನೈಜ ಚಲನೆ ಅಂದ್ರೇನು ಅಂತ ತಗೊಂಡ್ರೆ ನೋಡಿ, ಇದು ಸೂರ್ಯ, ಕರೆಕ್ಟಾ? ಸನ್. ಸೂರ್ಯನ ಸುತ್ತ ಗ್ರಹಗಳು ಸುತ್ತಾ ಇದ್ದಾವೆ. ಅವು ಯಾವ ದಿಕ್ಕಿಗೆ ಚಲಿಸ್ತಾ ಇದ್ದಾವೆ? ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್. ದೇ ಆರ್ ರಿವಾಲ್ವಿಂಗ್ ಕ್ಲಾಕ್ವೈಸ್ ಆರ್ ಆಂಟಿ ಕ್ಲಾಕ್ವೈಸ್. ಬೇಸ್ಡ್ ಆನ್ ದಟ್ ವಿ ಕಾಲ್ಡ್ ಇಟ್ಸ್ ಎ ಪ್ರೋಗ್ರೇಡ್ ಆರ್ ಅನದರ್ ಟೈಪ್ ಆಫ್ ಮೂಮೆಂಟ್ಸ್ ಅಂತೇಳಿ ಪರಿಗಣಿಸ್ತೀವಿ. ಅಂದರೆ ನಮ್ಮ ಸೂರ್ಯ, ಸೊ ಅದಕ್ಕೂ ಕೂಡ ಅಕ್ಷಭ್ರಮಣ ಇದೆ. ಸೂರ್ಯ ಸ್ಥಿರವಾಗಿರೋದಿಲ್ಲ. ಸನ್ ಈಸ್ ಆಲ್ಸೋ ನಾಟ್ ಎ ಸ್ಟ್ಯಾಗ್ನೆಂಟ್, ಇಟ್ಸ್ ಆಲ್ಸೋ ಮೂವಿಂಗ್. ಓಕೆ, ಸನ್ ಈಸ್ ಆಲ್ಸೋ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್. ಸನ್ ಮೂಮೆಂಟ್ ಕೇಳ್ತಾನೆ, ಭೂಮಿಯ ಚಲನೆ ಯಾವ ದಿಕ್ಕಿಗೆ ಅಂದರೆ, ಸೊ ವೆಸ್ಟ್ ಟು ಈಸ್ಟ್ ಮೋಷನ್ ಮೀನ್ಸ್, ವೆಸ್ಟ್ ಟು ಈಸ್ಟ್ ಮೀನ್ಸ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಇದು ವೆಸ್ಟ್ ಟು ಈಸ್ಟ್ ಆಂಟಿ ಕ್ಲಾಕ್ ವೈಸ್ ಮೋಷನ್. ಓಕೆ, ಕೌಂಟರ್ ಕ್ಲಾಕ್ ವೈಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಓಕೆ, ಅರ್ಥ ಆಗ್ತಿದೆಯಾ? ಆಂಟಿ ಕ್ಲಾಕ್, ಗಡಿಯಾರದ ಮುಳ್ಳಿಗೆ ವಿರುದ್ಧವಾಗಿ. ಗಡಿಯಾರದ ಮುಳ್ಳಿಗೆ ವಿರುದ್ಧವಾಗಿ, ಗಡಿಯಾರದ ಮುಳ್ಳು ಈಸ್ಟ್ ವೆಸ್ಟ್ ಚಲಿಸ್ತಾ ಇರುತ್ತೆ. ಅದಕ್ಕೆ ವಿರುದ್ಧವಾಗಿ ಚಲಿಸೋದನ್ನು ನಾವು ಓಕೆ ಗಡಿಯಾರದ ಮುಳ್ಳಿಗೆ ವಿರುದ್ಧವಾಗಿ ಆಂಟಿ ಕ್ಲಾಕ್ ವೈಸ್ ಮೋಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಹಾಗಾಗಿ ಸೂರ್ಯನ ಚಲನೆ ಯಾವ ದಿಕ್ಕಿಗೆ? ಗಡಿಯಾರದ ಮುಳ್ಳಿಗೆ ವಿರುದ್ಧವಾಗಿ ಚಲಿಸುತ್ತೆ. ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್ ಇಟ್ ಈಸ್ ಮೂವಿಂಗ್. ಹಾಗಾಗಿ ಓಕೆ, ಯಾವ ಗ್ರಹಗಳು, ಏನು ನಮಗೆ 8 ಗ್ರಹಗಳಿದ್ದಾವೆ ಗೊತ್ತಿದೆ ಈಗ ನಮಗೆ, ಹ್ಯಾವಿಂಗ್ 8 ಪ್ಲಾನೆಟ್ಸ್, ಇಸ್ಂಟ್ ಇಟ್? ಕರೆಕ್ಟಾ? ಆ 8 ಗ್ರಹಗಳಲ್ಲಿ ಸೂರ್ಯ ಹೇಗೆ ಪಶ್ಚಿಮದಿಂದ ಪೂರ್ವಕ್ಕೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸಲ್ಲಿ ಸೂರ್ಯ ತಿರುಗ್ತಾ ಇದ್ದಾನೆ, ಅವನಿಗೆ ತಕ್ಕಂತೆ ಆ ಗ್ರಹ ಸೂರ್ಯನ ಸುತ್ತ ಸುತ್ತಬೇಕು. ಕ್ಲಿಯರಾ? ಸೂರ್ಯನ ಚಲನೆಗೆ ಅನುಗುಣವಾಗಿ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವುದನ್ನು ನಾವೆಂತಹ ಚಲನೆ ಅಂತ ಕರಿತೀವಿ? ನೈಜ ಚಲನೆ, ಪ್ರೋಗ್ರೇಡ್ ಮೋಷನ್ ಅಂತ ಕರಿತೀವಿ. ಪ್ರೋಗ್ರೇಡ್ ಮೋಷನ್ ಇಸ್ ಎ ಮೋಷನ್ ಓಕೆ ಆಫ್ ದಿ ಪ್ಲಾನೆಟ್ಸ್. ಓಕೆ, ಇಟ್ಸ್ ಎ ಸೇಮ್ ಮೂಮೆಂಟ್ ಆಫ್ ದಿ ಸನ್ ಮೂಮೆಂಟ್. ಸೂರ್ಯನ ಚಲನೆಗೆ ಓಕೆ ಅನುಗುಣವಾಗಿ ಚಲಿಸುವಂತಹ ಚಲನೆ. ಗ್ರಹಗಳ ಚಲನೆಯಲ್ಲಿ ಸೂರ್ಯನ ಚಲನೆಗೆ ಅನುಗುಣವಾಗಿ ದ ಪ್ಲಾನೆಟ್ಸ್ ಮೂಮೆಂಟ್ ಓಕೆ ಆರ್ ಮೋಷನ್ ಇಟ್ಸ್ ಸೇಮ್ ಆಫ್ ದಿ ಸನ್ ಮೂಮೆಂಟ್. ಓಕೆ, ಎಕ್ಸಾಂಪಲ್, ಸನ್ ಈಸ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್, ದಟ್ಸ್ ಕಾಮನ್ಲಿ ವಿ ಕಾಲ್ಡ್ ಓಕೆ ಸೊ ಕೌಂಟರ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಮೋಷನ್. ಕ್ಲಿಯರಾ? ಸೂರ್ಯನ ಚಲನೆ ಗಡಿಯಾರದ ಮುಳ್ಳಿಗೆ ವಿರುದ್ಧವಾಗಿ ಚಲಿಸುವ ಚಲನೆಯಾಗಿರುತ್ತೆ, ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ. ಆ ಚಲನೆಗೆ ಅನುಗುಣವಾಗಿ ಚಲಿಸುವ ಗ್ರಹಗಳನ್ನು ನಾವು ಪ್ರೋಗ್ರೇಡ್ ಮೋಷನ್ ಪ್ಲಾನೆಟ್ಸ್ ಅಂತ ಕರಿತೀವಿ. ದ ಪ್ಲಾನೆಟ್ಸ್ ಆರ್ ಹ್ಯಾವಿಂಗ್ ಪ್ರೋಗ್ರೇಡ್ ಮೋಷನ್ ಬಿಕಾಸ್ ದೇ ಆರ್ ಮೂವಿಂಗ್ ಸೇಮ್ ಡೈರೆಕ್ಷನ್ ಆಫ್ ದಿ ಸನ್ ಡೈರೆಕ್ಷನ್. ಅಂಡರ್ಸ್ಟುಡಾ? ಅರ್ಥ ಆಗ್ತಿದೆಯಾ ಕಾನ್ಸೆಪ್ಟು? ಹಾಗಿದ್ರೆ ಈ 8 ಗ್ರಹಗಳಲ್ಲಿ ಸೂರ್ಯ ಈಗೇನು ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸ್ತಾ ಇದ್ದಾನೆ ಅಥವಾ ಕೌಂಟರ್ ಕ್ಲಾಕ್ ವೈಸಲ್ಲಿ ಚಲಿಸ್ತಾ ಇದ್ದಾನೆ, ಅದಕ್ಕೆ ತಕ್ಕಂತೆ ಸೊ ಸೂರ್ಯನ ಸುತ್ತ ಅವು ಕೂಡ ಕೌಂಟರ್ ಕ್ಲಾಕ್ ವೈಸಲ್ಲಿ ಚಲಿಸಬೇಕು. ಅಂತಹ ಗ್ರಹಗಳು ಯಾವುವು ಅಂತ ಕೇಳ್ತಾನೆ ಎಕ್ಸಾಮ್ಸಲ್ಲಿ. ವಿಚ್ ಪ್ಲಾನೆಟ್ಸ್ ಆರ್ ಪ್ರೋಗ್ರೇಡ್ ಮೋಷನ್ ಪ್ಲಾನೆಟ್ಸ್ ಅಂತ ಎಕ್ಸಾಮಲ್ಲಿ ಕೇಳ್ತಾನೆ. ಅದಕ್ಕೆ ನಮಗೆ ಉದಾಹರಣೆ ಗೊತ್ತಿರಬೇಕು. ಕ್ಲಿಯರಾ? ಅರ್ಥ ಆಯ್ತಾ? ಪ್ರೋಗ್ರೇಡ್ ಮೋಷನ್ ಅಂದರೆ ನೈಜ ಚಲನೆಗೆ ಉದಾಹರಣೆ. ಸೌರವ್ಯೂಹದಲ್ಲಿ ನೈಜ ಚಲನೆಗೆ ಉದಾಹರಣೆ ಯಾವ ಗ್ರಹಗಳು ಅಂತ ತಗೊಂಡ್ರೆ ಅದರಲ್ಲಿ ಪ್ರಮುಖವಾಗಿ ನಮಗೆ 6 ಗ್ರಹಗಳು ಸಿಗ್ತವೆ. ಹ್ಯಾವಿಂಗ್ 6 ಟೈಪ್ ಪ್ಲಾನೆಟ್ಸ್ ಓಕೆ ಪ್ರೋಗ್ರೇಡ್ ಮೋಷನ್. ನಂಬರ್ 1 ಅದರಲ್ಲಿ ನಮಗೆ ಮರ್ಕ್ಯುರಿ,
ಓಕೆ, ಬುಧ ಗ್ರಹ. ಓಕೆ, ಬುಧ. ಶುಕ್ರ ಬರೋದಿಲ್ಲ. ಓಕೆ, ಭೂಮಿ. ಓಕೆ, ಮಂಗಳ. ಓಕೆ, ಗುರು, ಶನಿ and Neptune. Okay, not Uranus. Except Uranus, Venus and Uranus. Except Venus and Uranus, all 6 planets are what type of planets? They are prograde motion planets. ನೈಜ ಚಲನೆ ಗ್ರಹಗಳು. ಓಕೆನಾ? ಅವು ಸೂರ್ಯನ ಚಲನೆಗೆ ಅನುಗುಣವಾಗಿ ಚಲಿಸುತ್ತಿರುತ್ತವೆ. ಕ್ಲಿಯರ್ ಕಾನ್ಸೆಪ್ಟಾ? ಓಕೆನಾ? ಸೊ ಹಾಗಿದ್ರೆ ನಮ್ಮ ಭೂಮಿ ಎಂತಹ ಚಲನೆ? ನೈಜ ಚಲನೆ, ಪ್ರೋಗ್ರೇಡ್. ಅವರ ಅರ್ತ್ ಇಸ್ ಆಲ್ಸೋ ಓಕೆ ಪ್ರೋಗ್ರೇಡ್ ಮೋಷನ್ ಪ್ಲಾನೆಟ್. ಕ್ಲಿಯರ್? ಓಕೆ, ರೈಟ್. ಸೆಕೆಂಡ್, ಎರಡನೇ ವಿಧದ ಚಲನೆಯನ್ನು ಓಕೆ ನಾವು ಸೆಕೆಂಡ್ ಟೈಪ್ ಆಫ್ ಓಕೆ ಪ್ಲಾನೆಟ್ ಮೂವ್ಮೆಂಟ್ಸ್ ವಿ ಕಾಲ್ಡ್ ರೆಟ್ರೋಗ್ರೇಡ್ ಮೋಷನ್ ಓಕೆ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ವಿರುದ್ಧ ಚಲನೆ ಓಕೆ ರೆಟ್ರೋಗ್ರೇಡ್, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ವಿರುದ್ಧ ಚಲನೆ. ಅಂದರೆ ಸೂರ್ಯನ ಚಲನೆಗೆ ವಿರುದ್ಧವಾಗಿ ತಿರುಗೋದು. ಸೂರ್ಯ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಿದ್ರೆ ಇವು ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತಾ ಇರುತ್ತೆ. ಓಕೆನಾ? ಅರ್ಥ ಆಗ್ತಿದೆಯಾ? ಅವುಗಳಿಗೆ ನಾವು ರೆಟ್ರೋಗ್ರೇಡ್ ಮೋಷನ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಓಕೆ, ಸೊ ರೆಟ್ರೋಗ್ರೇಡ್ ಮೋಷನ್ ಈಸ್ ಎ ಅಪೋಸಿಟ್ ಡೈರೆಕ್ಷನ್ ಆಫ್ ದಿ ಸನ್ ಡೈರೆಕ್ಷನ್. ಓಕೆನಾ? ಆರ್ ಅಪೋಸಿಟ್ ಮೋಷನ್ ಆಫ್ ದಿ sun motion. That's commonly we called a retrograde motion. What are the best example of the retrograde motion planets in the solar system? ಕೇಳ್ತಾನೆ ಎಕ್ಸಾಮ್ಸ್ ಅಲ್ಲಿ ಅಲ್ವಾ? ಓಕೆ, ವೀನಸ್ ಅಂಡ್ ಯುರೇನಸ್. ನೋಡಿ, ವೀನಸ್ ಶುಕ್ರ ಗ್ರಹ ಓಕೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಸೂರ್ಯನ ಚಲನೆಗೆ ವಿರುದ್ಧವಾಗಿ ಚಲಿಸುತ್ತೆ. ಓಕೆ, ಅದು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುತ್ತೆ. ನಮ್ಮಲ್ಲಿ ಸೂರ್ಯ ಎಲ್ಲಿ ಉದಯಿಸ್ತಾನೆ? ಪೂರ್ವದಲ್ಲಿ ಉದಯಿಸ್ತಾನೆ. ಯಾಕೆಂದರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ ಅಂತ. Earth is spinning in its own axis from west-east direction. That's why sun is rising from east to west. ಅರ್ಥ ಆಗ್ತಿದೆಯಾ? ಯಾಕೆ ಸೂರ್ಯ ನಮಗೆ ಪೂರ್ವದಲ್ಲಿ ಉದಯಿಸ್ತಾನೆ ಅಂದರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ, ಹಾಗಾಗಿ ಸೂರ್ಯ ಪೂರ್ವದಲ್ಲಿ ಹುಡ್ತಾ ಇದ್ದಾನೆ. ಅದೇ ಶುಕ್ರ ಗ್ರಹದಲ್ಲಿ ಸೂರ್ಯ ಓಕೆ ಪಶ್ಚಿಮದಲ್ಲಿ ಹುಡ್ತಾನೆ, ಪೂರ್ವಕ್ಕೆ ಮುಳುಗ್ತಾನೆ. ದಟ್ ಇಸ್ ಅ ಮೋಷನ್ಸ್. ಅರ್ಥ ಆಯ್ತು ಕಾನ್ಸೆಪ್ಟ್? ಇವು ನೋಡಿ, ಸುಮಾರು ಕಾನ್ಸೆಪ್ಟ್ಸ್ಗಳು ನಮಗೆ ಬುಕ್ಸ್ಗಳಲ್ಲೂ ಸಿಗಲ್ಲ ಫ್ರೆಂಡ್. ಹಾಗಾಗಿ ನಾವು ಚೂರು ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಎಕ್ಸಾಮ್ಸ್ಗಳಲ್ಲಿ ಈಸಿ ಅನಿಸುತ್ತೆ ಕ್ವಶನ್ಸ್ ಕೇಳಿಸಿದಾಗ. ಓಕೆ, ಅರ್ಥ ಆಯ್ತಾ? ಅಲ್ಲಿಗೆ ಈಗ ಇದರಲ್ಲಿ ನಮ್ಮ ಭೂಮಿ ಯಾವ ಚಲನೆ? ಪ್ರೋಗ್ರೇಡಾ ರೆಟ್ರೋಗ್ರೇಡಾ? ಪ್ರೋಗ್ರೇಡ್ ಮೋಷನ್ ಪ್ಲಾನೆಟ್. ಓಕೆ, ವಾಟ್ ಆರ್ ದ ರೆಟ್ರೋಗ್ರೇಡ್ ಮೋಷನ್ ಪ್ಲಾನೆಟ್ಸ್? ವೀನಸ್ ಆ್ಯಂಡ್ ಯುರೇನಸ್. ಕ್ಲಿಯರಾ? ಓಕೆ, ರೈಟ್. ಈಗ ಈ ಪ್ಲಾನೆಟ್ಸ್ ಏನಿದೆ ನಮ್ಮ ಸೌರವ್ಯೂಹದಲ್ಲಿ, ಏನು ಗ್ರಹಗಳಿದ್ದಾವೆ, ಈ ಒಂದು 8 ಗ್ರಹಗಳು ಅತಿ ಪ್ರಮುಖವಾಗಿ. ಈ ಗ್ರಹಗಳನ್ನು ಬೇಸಿಕಲಿ ವಿ ಆರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಸೌರವ್ಯೂಹದ ಗ್ರಹಗಳನ್ನು 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಓಕೆ, ಕ್ಲಿಯರಾ? ವಿ ಆರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಓಕೆ, ಸೊ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್, ಅವುಗಳ ಲಕ್ಷಣಗಳನ್ನು ಆಧರಿಸಿ ನಾವು ಗ್ರಹಗಳನ್ನು ವಿಂಗಡಣೆ ಮಾಡ್ತೀವಿ, ವಿಭಜನೆ ಮಾಡ್ತೀವಿ. ಸೊ ಅದರಲ್ಲಿ ಗ್ರಹಗಳು ಅಂತ ಬಂದಾಗ ನೋಡಿ, ಸೌರವ್ಯೂಹದ ಗ್ರಹಗಳನ್ನು ನಾವು ವಿಭಜನೆ ಮಾಡಿದಾಗ ಅದರಲ್ಲಿ ಬೇಸಿಕಲಿ ಫಸ್ಟ್ ಒನ್ ಆಫ್ ಮೇಜರ್ ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಇನ್ನರ್ ಪ್ಲಾನೆಟ್ಸ್. ಇನ್ನೊಂದನ್ನು ಔಟರ್ ಪ್ಲಾನೆಟ್ಸ್. ಕನ್ನಡದಲ್ಲಿ ಇವುಗಳನ್ನು ಒಳಗ್ರಹಗಳು. ಓಕೆ, ಒಳಗ್ರಹಗಳು. ಇವುಗಳನ್ನು ಹೊರಗ್ರಹಗಳು ಅಂತೇಳಿ ಕರಿತೀವಿ. ಒಳಗ್ರಹ, ಹೊರಗ್ರಹ. ಹೆಂಗೆ ಅಂದರೆ ಒಳಗ್ರಹಗಳು ಅಂದರೆ ಸೂರ್ಯನಿಗೆ ಸಮೀಪ ಇದ್ದಾವೆ, ಹೊರಗ್ರಹಗಳು ಅಂದರೆ ಸೂರ್ಯನಿಗೆ ದೂರ ಇದ್ದಾವೆ, ಬೇಸ್ಡ್ ಆನ್ ಡಿಸ್ಟೆನ್ಸ್. ಕ್ಲಿಯರಾ? ಈಗ ನಮ್ಗೆ ಗೊತ್ತಿದೆ ಸೂರ್ಯನಿಗೆ ಸಮೀಪ ಇರುವಂತಹ ಗ್ರಹಗಳು ಯಾವುದು? ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್. ದೂರ ಇರುವಂತಹ ಗ್ರಹಗಳಲ್ಲಿ ಓಕೆ ಜೂಪಿಟರ್, ಸ್ಯಾಟರ್ನ್, ಯುರೇನಸ್ ಅಂಡ್ ನೆಪ್ಚೂನ್. ಅಂಡರ್ಸ್ಟುಡಾ? ಹೀಗೆ ಕ್ಲಾಸಿಫೈ ಮಾಡ್ತೀವಿ. ಯಾಕೆ ವಿಭಜನೆ ಮಾಡ್ತೀವಿ ಅಂತ ಬಂದರೆ ನೋಡಿ, ಈ ಇನ್ನರ್ ಆ್ಯಂಡ್ ಔಟರ್ ಪ್ಲಾನೆಟ್ಸ್ ಏನಿದ್ದಾವೆ ಇವುಗಳ ಮಧ್ಯೆ ಅದರ್ ಹೆವನ್ಲಿ ಬಾಡೀಸ್ ವಿ ಕ್ಯಾನ್ ಸಿ. ಬಿಟ್ವೀನ್ ಇನ್ನರ್ ಆ್ಯಂಡ್ ಔಟರ್ ಪ್ಲಾನೆಟ್ ವಿಚ್ ಪ್ಲಾನೆಟ್ಸ್ ವಿ ಕ್ಯಾನ್ ಸಿ ಅಂತ ಕೇಳ್ತಾನೆ. ಹೊರಗ್ರಹ ಮತ್ತು ಒಳಗ್ರಹಗಳ ಮಧ್ಯದಲ್ಲಿ ಯಾವ ಆಕಾಶಕಾಯಗಳು ಕಂಡುಬರುತ್ತವೆ ಅಂತ. ಬಿಟ್ವೀನ್ ಇನ್ನರ್ ಆ್ಯಂಡ್ ಔಟರ್ ಪ್ಲಾನೆಟ್ಸ್ ವಿ ಕ್ಯಾನ್ ಸಿ ಅಸ್ಟ್ರಾಯ್ಡ್ಸ್. ಓಕೆ ನೋಡಿ, ಹೊರಗ್ರಹ ಮತ್ತು ಒಳಗ್ರಹಗಳ ಮಧ್ಯದಲ್ಲಿ ನಮಗೆ ಕ್ಷುದ್ರ ಗ್ರಹಗಳು ಕಂಡುಬರುತ್ತವೆ. ಓಕೆ, ಕ್ಷುದ್ರ ಗ್ರಹ ಅಂತ ಕರಿತೀವಿ ಇವುಗಳನ್ನು. ಓಕೆ,
ಕ್ಷುದ್ರ ಗ್ರಹಗಳು. ದೇ ಆರ್ ಆಲ್ಸೋ ಎ ಪ್ಲಾನೆಟ್ಸ್, ಬಟ್ ದೇ ಆರ್ ಡಿಫರೆಂಟ್. ಓಕೆ, ಸೊ ಫ್ರಮ್ ದಿ ಪ್ಲಾನೆಟ್ಸ್ ದೇ ಆರ್ ನಾಟ್ ಎ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪ್ಲಾನೆಟ್ಸ್, ಬಟ್ ದೇ ಆರ್ ಎ ಪ್ಲಾನೆಟ್ಸ್. ಅವುಗಳನ್ನ ಅಸ್ಟ್ರಾಯ್ಡ್ಸ್ ಅಂತ ಕರಿತೀವಿ. ದೇ ಆರ್ ಸಾಲಿಡ್ ಮೆಟೀರಿಯಲ್, ದೇ ಆರ್ ಎ ಸಾಲಿಡ್. ಓಕೆ, ಸೊ ಲೈಕ್ ಎ ರಾಕ್. ಕ್ಲಿಯರಾ? ಹಾಗಾಗಿ ಅವುಗಳನ್ನು ನಾವು ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಸೊ ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರುತ್ತವೆ ಅಂದರೆ, ಸೊ ಗ್ರಹಗಳಲ್ಲಿ ಓಕೆ ಹೊರಗ್ರಹ ಮತ್ತು ಒಳಗ್ರಹಗಳ ಮಧ್ಯದಲ್ಲಿವೆ. ಓಕೆನಾ? ಕ್ಲಿಯರಾ? ಕ್ಷುದ್ರ ಗ್ರಹಗಳು ಅವುಗಳು ಕೂಡ ಗ್ರಹಗಳು ಯಾವಾಗ ಫಾರ್ಮೇಷನ್ ಆದವೋ ಆಗಲೇ ಹಾಗೆ. ಸೊ ಈಗ ಅವುಗಳು ಸಾಮಾನ್ಯವಾಗಿ ನಮಗೆ ಸೂರ್ಯನಿಂದ ಒಂದು 2 ರಿಂದ 4 AU ದೂರದಲ್ಲಿವೆ. ಓಕೆ, asteroids belt we can see, asteroid belt we can see from 2 to 4 AU. AU ಅಂದ್ರೇನು? ನೆನೆ ಬರ್ಕೊಂಡಿದ್ವಿ ನಾವು ಅಲ್ವಾ? astronomical unit. ಓಕೆ, 1 AU is equal to 150 ಓಕೆ million kilometers. ಕ್ಲಿಯರಾ? ಓಕೆ, 150 million kilometer is a distance between sun and earth. That's 1 AU. ಓಕೆ, ಅಲ್ಲಿಗೆ astronomical belt asteroid belt ಎಲ್ಲಿದೆ? ಓಕೆ, ಬಿಟ್ವೀನ್ 2 to 4 AU ಫ್ರಮ್ ದಿ ಸನ್. ಸೂರ್ಯನಿಂದ 2 ರಿಂದ 4 AU ದೂರದಲ್ಲಿ ನಮಗೆ ಅಸ್ಟ್ರಾಯ್ಡ್ ಬೆಲ್ಟ್ ಇದೆ. ಓಕೆ, ಸೊ ಇಲ್ಲಿ ನಮಗೆ ಎಕ್ಸಾಮ್ಸಲ್ಲಿ ಏನು ಕೇಳ್ತಾನೆ ಅಂದರೆ ಕ್ಷುದ್ರ ಗ್ರಹಗಳು ಓಕೆ ಯಾವ ಗ್ರಹಗಳ ಮಧ್ಯದಲ್ಲಿವೆ ಅಂತ ಕೇಳ್ತಾನೆ. ಅಸ್ಟ್ರಾಯ್ಡ್ಸ್ ಬಿಟ್ವೀನ್ ವಿಚ್ ಪ್ಲಾನೆಟ್ಸ್ ಅಲ್ವಾ? ನೋಡಿ, ಅಸ್ಟ್ರಾಯ್ಡ್ಸ್ ಬಿಟ್ವೀನ್ ಮಾರ್ಸ್ ಅಂಡ್ ಜುಪಿಟರ್. ನೋಡಿ, ದಟ್ಸ್ ದ ಪಾಯಿಂಟ್ಸ್. ಎಲ್ಲ ಎಕ್ಸಾಮ್ ಪಾಯಿಂಟ್ಸ್ಗಳೇ ಕಾಂಪಿಟೇಟಿವಲ್ಲಿ ಎಲ್ಲ ಹೈಲೈಟ್ ಆಗ್ತವೆ. ಕ್ಷುದ್ರ ಗ್ರಹಗಳು ಯಾವ ಗ್ರಹಗಳ ಮಧ್ಯೆ ಇವೆ? ಮಂಗಳ ಮತ್ತು ಗುರುಗ್ರಹಗಳ ಮಧ್ಯೆ ಕ್ಷುದ್ರ ಗ್ರಹಗಳಿವೆ. ಅಸ್ಟ್ರಾಯ್ಡ್ಸ್ ಓಕೆ ಹ್ಯಾವಿಂಗ್ ಬಿಟ್ವೀನ್ ಮಾರ್ಸ್ ಅಂಡ್ ಜೂಪಿಟರ್ಸ್. ಕ್ಲಿಯರ್ ಫ್ರೆಂಡ್ ಕಾನ್ಸೆಪ್ಟು? ಓಕೆ, ಸೊ ಅಸ್ಟ್ರಾಯ್ಡ್ಸಲ್ಲಿ ಹ್ಯಾವಿಂಗ್ ಲಾಟ್ ಆಫ್, ಅಲ್ಲೂ ಕೂಡ ಸುಮಾರು ಓಕೆ ಅಸ್ಟ್ರಾಯ್ಡ್ಸ್ ಬರ್ತವೆ. ಅದರಲ್ಲಿ ಸೀರೀಸ್, ಪಲ್ಲಾಸ್, ವೇಸ್ತ, ಜುನು ಅಂತೇಳಿ ಸುಮಾರು ಅಸ್ಟ್ರಾಯ್ಡ್ಸ್ಗಳು ನಮಗೆ ಸಿಗ್ತವೆ. ಅದರಲ್ಲಿ ಸಿರೀಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಸ್ಟ್ರಾಯ್ಡ್ ಅಂತೇಳಿ ನಾವು ಕರಿತೀವಿ. ಸಿರೀಸ್ ಅಂತೇಳಿ ದಟ್ಸ್ ಒನ್ ಆಫ್ ದಿ ಮೇಜರ್ ಅಸ್ಟ್ರಾಯ್ಡ್. ಕ್ಲಿಯರಾ? ರೈಟ್. ಈಗ ಇನ್ನರ್ ಅಂಡ್ ಔಟರ್ ಪ್ಲಾನೆಟ್ ಏನು ಕ್ಲಾಸಿಫೈ ಮಾಡಿದ್ದೀವಿ, ಇವೆರಡರ ಲಕ್ಷಣಗಳನ್ನು ಕೇಳ್ತಾನೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇನ್ನರ್ ಅಂಡ್ ಔಟರ್ ಪ್ಲಾನೆಟ್ಸ್. ಓಕೆ, ಒಳಗ್ರಹಗಳು ಮತ್ತು ಹೊರಗ್ರಹಗಳು ಏನು ಇವುಗಳ ಲಕ್ಷಣ, ಯಾಕೆ ಇವುಗಳನ್ನು ಕ್ಲಾಸಿಫೈ ಮಾಡಿದ್ದೀವಿ ಅನ್ನೋದನ್ನು ಒಂದಷ್ಟು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಒನ್ ಇನ್ನರ್ ಪ್ಲಾನೆಟ್ಸಿಗೆ ಬರೋಣ. ಓಕೆ, ಇನ್ನರ್ ಪ್ಲಾನೆಟ್ಸ್ ಯಾವ್ಯಾವುದು ಅಂದ್ರೆ ನಮ್ಗೆ ಗೊತ್ತಿದೆ. ಈಗ ಯಾವುದು? ಮರ್ಕ್ಯುರಿ ಇದೆ, ವೀನಸ್ ಇದೆ, ಅರ್ತ್ ಇದೆ, ಮಾರ್ಸ್ ಇದೆ. ಅದರಲ್ಲಿ ನಮ್ಮ ಅರ್ತ್ ಯಾವುದು? ಇನ್ನರ್ ಪ್ಲಾನೆಟಿಗೆ ಸೇರಿಕೊಳ್ಳುತ್ತೆ. ಅರ್ತ್ ಈಸ್ ಎ ಓಕೆ ಸೊ ಪಾರ್ಟ್ ಆಫ್ ದಿ ಇನ್ನರ್ ಪ್ಲಾನೆಟ್. ನೋಡಿ, ಕ್ಲಿಯರಾ? ಓಕೆ, ರೈಟ್. ಈಗ ಇನ್ನರ್ ಪ್ಲಾನೆಟ್ಸ್ಗಳ ಲಕ್ಷಣ ಅಂತ ಬಂದರೆ ಫಸ್ಟ್ ಪಾಯಿಂಟ್, ಮೊದಲನೇದು, ಇನ್ನರ್ ಪ್ಲಾನೆಟ್ಸ್ ಆರ್ ಸಾಲಿಡ್ ಪ್ಲಾನೆಟ್ಸ್. ಇನ್ನರ್ ಪ್ಲಾನೆಟ್ಸ್ ಆರ್ ಸಾಲಿಡ್. ಓಕೆ, ಇವು ಘನಕಾಯಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಘನ, ಗಟ್ಟಿಯಾಗಿರ್ತವೆ, ಸಾಲಿಡ್. ಓಕೆ, ಇನ್ನರ್ ಪ್ಲಾನೆಟ್ಸ್ ಆರ್ ಸಾಲಿಡ್, ದೇ ಆರ್ ಸಾಲಿಡ್, ಗಟ್ಟಿ ಇರ್ತವೆ. ಅಂಡರ್ಸ್ಟುಡಾ? ಫಸ್ಟ್ ಪಾಯಿಂಟ್, ಇನ್ನರ್ ಪ್ಲಾನೆಟ್ಸ್ ಆರ್ ಸಾಲಿಡ್. ಓಕೆ, ಇನ್ನರ್ ಪ್ಲಾನೆಟ್ಸ್ ಆರ್ ಓಕೆ ಸೊ by size there is looks like a small, by size they are small planets. ಓಕೆನಾ? ಅರ್ಥ ಆಗ್ತಿದೆಯಾ? ನೀವು ಹೊಸಬ್ರ ಡೆಮೋ ಕ್ಲಾಸ್. ಓಕೆ, ಅರ್ಥ ಆಗ್ತಿದೆಯಾ? ಓಕೆ, ಸೊ ನೋಟ್ ಮಾಡ್ಕೋಬೇಕು. ಓಕೆ, ರೈಟ್, ಆಯಿತು, ಕೇಳಿಸ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ರೈಟ್. ಹಾಂ, ಯಾವುದನ್ನ? ನೋ 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 Goldilocks means okay ಗೋಲ್ಡಿಲಾಕ್ ಅಂತೇನು ಕರೆಯಲ್ಲ ಅದಕ್ಕೆ. ಇವುಗಳನ್ನು ಟೆರೆಸ್ಟ್ರಿಯಲ್ಸ್ ಅಂತ ಕರೀತಾರೆ. ಟೆರೆಸ್ಟ್ರಿಯಲ್ಸ್ ಅಂದರೆ so they are okay same like earth. All 4 planets are having, they are same like earth. Earth is a solid element. Okay, so having in the earth more mineral content, so like all other inner planets are looks like a okay so most mineral oriented planets. That's why we called inner planets, we called terrestrial planets. Terrestrial means earth like a planets. Okay, they are
looks like a earth. Okay, because earth is a solid planet. Okay, ಹಾಗಾಗಿ ಎಕ್ಸಾಂಪಲ್ ಕೇಳ್ತಾನೆ, which planets we call terrestrial? Terrestrial planets are 4 majorly. Inner planets we consider as a terrestrial planets because they are a solid, they have a more mineral content. They are majorly formed by minerals. Majorly formed by minerals. Our earth is majorly formed by minerals, having lot of minerals in the earth, isn't it? Okay, ಹಾಗಾಗಿ they are that planets we called inner planets, we called terrestrial planets. Okay, right. Inner planets we also called, okay, ನೋಡಿ inner planets ಅಂತ ಬಂದರೆ, so based on size they are small, okay, but they are solid planets. Okay, they are highly dense planets. Another very important point, inner planets are highly dense planets. ಒಳಗ್ರಹಗಳು ಅಧಿಕ ಸಾಂದ್ರತೆಯನ್ನು ಹೊಂದಿರುವ ಗ್ರಹಗಳು. ಸೌರವ್ಯೂಹದಲ್ಲೇ ಅಧಿಕ ಸಾಂದ್ರತೆಯನ್ನು ಹೊಂದಿರುವ ಗ್ರಹಗಳು ಅಂತ ಕೇಳಿದ್ರೆ ಅವುಗಳು ಇನ್ನರ್ ಪ್ಲಾನೆಟ್ಸೇ. ಸಾಂದ್ರತೆ ಅಂದರೆ ಮೋರ್ ಡೆನ್ಸಿಟಿ, ತೂಕ ಜಾಸ್ತಿ, ಗಾತ್ರದಲ್ಲಿ ಚಿಕ್ಕದು. ಓಕೆ, ಸೊ ಗಾತ್ರದಲ್ಲಿ ನೋಡೋದಕ್ಕೆ ಮಾಸ್ ಇಲ್ಲ. ಓಕೆ, ಮಾಸಲ್ಲಿ ಸ್ಮಾಲ್, ಬೈ ಮಾಸ್ ಇಟ್ಸ್ ಎ ಸ್ಮಾಲ್ ಒನ್, ಬಟ್ ಮೋರ್ ವೆಯ್ಟ್, ಡೆನ್ಸಿಟಿ ಜಾಸ್ತಿ, ತೂಕ ಜಾಸ್ತಿ, ಬಿಕಾಸ್ ಆಫ್ ಫಾರ್ಮ್ಡ್ ಬೈ ಮಿನರಲ್ಸ್. ಓಕೆ, ಹಾಗಾಗಿ ಸೊ ಸೌರವ್ಯೂಹದಲ್ಲಿ ಅಧಿಕ ಸಾಂದ್ರತೆಯನ್ನು ಹೊಂದಿರುವ ಗ್ರಹಗಳು ಒಳಗ್ರಹಗಳು. ಕ್ಲಿಯರಾ? ಅರ್ಥ ಆಗಿದೆಯಾ ಪಾಯಿಂಟ್ಸು? ಎಕ್ಸಾಂಪಲ್, ಅವರ್ ಅರ್ತ್ ಈಸ್ ಎ ಮೋಸ್ಟ್ ಡೆನ್ಸ್ಡ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸೌರವ್ಯೂಹದಲ್ಲಿ ಅಧಿಕ ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವುದು ಅಂದರೆ ಭೂಮಿನೇ. ಅದನ್ನು ಬಿಟ್ಟರೆ ಮರ್ಕ್ಯುರಿ, ಅದನ್ನು ಬಿಟ್ಟರೆ ವೀನಸ್, ಅದನ್ನು ಬಿಟ್ಟರೆ ಮಂಗಳ, ಸೊ ಮಾರ್ಸ್. ಓಕೆ, ಹಾಗಾಗಿ ಇವುಗಳನ್ನು ನಾವು ಮೋಸ್ಟ್ ಡೆನ್ಸ್ಡ್ ಪ್ಲಾನೆಟ್ಸ್ ಅಂತ ಕರಿತೀವಿ, ಬಿಕಾಸ್ ದೇ ಹ್ಯಾವ್ ಎ ಮೋರ್ ಡೆನ್ಸಿಟಿ. ಕ್ಲಿಯರಾ? ರೈಟ್. ಹಾಗೆ ಇನ್ನರ್ ಪ್ಲಾನೆಟ್ಸ್ ಅಂತ ಬಂದಾಗ, ಒಳಗ್ರಹಗಳು ಅಂತ ತಗೊಂಡ್ರೆ, ಸೊ ಇವುಗಳಿಗೆ ಗ್ರಾವಿಟಿ ಕಡಿಮೆ, ಲೆಸ್ ಗ್ರಾವಿಟಿ. ಓಕೆನಾ? ಇನ್ನರ್ ಪ್ಲಾನೆಟ್ಸ್ ಆರ್ ಹ್ಯಾವಿಂಗ್ ಲೆಸ್ ಗ್ರಾವಿಟಿ. ಇವುಗಳಿಗೆ ಕಡಿಮೆ ಗುರುತ್ವಾಕರ್ಷಣೆಯನ್ನು ಹೊಂದಿರುವ ಗ್ರಹಗಳು. ಇನ್ನರ್ ಪ್ಲಾನೆಟ್ಸ್ ಆರ್ ಹ್ಯಾವಿಂಗ್ ಲೆಸ್ ಗ್ರಾವಿಟಿ. ಹಾಗಿದ್ದರೆ ಸೌರವ್ಯೂಹದಲ್ಲಿ ಅತಿ ಕಡಿಮೆ ಗುರುತ್ವಾಕರ್ಷಣೆ ಯಾವ ಗ್ರಹದಲ್ಲಿದೆ, ಯಾವ ಗ್ರಹಕ್ಕಿದೆ ಅಂತ ಕೇಳಿದ್ರೆ ಮರ್ಕ್ಯುರಿ. Mercury is a very less gravity having planet. It is an inner planet. Okay, Mercury. ಅದನ್ನು ಬಿಟ್ಟರೆ ವೀನಸ್, ಅದನ್ನು ಬಿಟ್ಟರೆ ಮಾರ್ಸ್, ಅದನ್ನು ಬಿಟ್ಟರೆ ಅರ್ತ್. ಅರ್ತ್ ಹ್ಯಾವಿಂಗ್ 5th most gravity planet in the solar system. ಓಕೆ, ಕ್ಲಿಯರಾ? ಓಕೆ, ರೆಡಿ. ಸೊ ಹಾಗಾಗಿ ಗ್ರಾವಿಟಿ ಅಂತ ಬಂದಾಗ ಇನ್ನರ್ ಪ್ಲಾನೆಟ್ಸ್ ಆರ್ ವೆರಿ ಲೆಸ್. ಓಕೆ, ಸೊ ರೈಟ್. ಹೀಗೆ ಸೊ ಹಾಗೆ ಇನ್ನರ್ ಪ್ಲಾನೆಟ್ಸ್ ಆರ್ ಹ್ಯಾವಿಂಗ್ ಲೆಸ್. Okay, so natural satellites, because of less gravity they have a less natural satellites. ಒಳಗ್ರಹಗಳಿಗೆ ಕಡಿಮೆ ಉಪಗ್ರಹಗಳಿವೆ, ಲೆಸ್ ನ್ಯಾಚುರಲ್ ಸ್ಯಾಟಲೈಟ್ಸ್. ಓಕೆ, ಬಿಕಾಸ್ ಆಫ್ ಲೆಸ್ ಗ್ರಾವಿಟಿ. ಓಕೆ, ಅಂಡರ್ಸ್ಟುಡ್ ಕಾನ್ಸೆಪ್ಟ್ಸು? ಹಾಗಾಗಿ ಇವುಗಳನ್ನು ಒಳಗ್ರಹಗಳು ಅಂತ ಕರಿತೀವಿ. ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್, ಹೈಲಿ ಡೆನ್ಸರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಓಕೆ, ದಟ್ಸ್ ಒನ್ ಆಫ್ ಮೇಜರ್. ಇನ್ನು ನೆಕ್ಸ್ಟ್ ಹೋಗೋಣ, ಸೆಕೆಂಡ್ ಒನ್, ಔಟ್ರ್ ಪ್ಲಾನೆಟಿಗೆ ಬನ್ನಿ. ಔಟ್ರ್ ಪ್ಲಾನೆಟಿಗೆ ಬಂದಾಗ ಸೊ ಇದಕ್ಕೆ ಆಪೋಸಿಟ್ ಅಷ್ಟೇ, ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಆಪೋಸಿಟ್ ಟು ಇನ್ನರ್ ಪ್ಲಾನೆಟ್ಸ್. ಔಟ್ರ್ ಪ್ಲಾನೆಟ್ಸ್ ಅಂತ ಬಂದರೆ ನೋಡಿ, ಹೊರಗ್ರಹಗಳು ಇವು ಸೂರ್ಯನಿಗೆ ಅತಿ ದೂರದಲ್ಲಿವೆ. ದೇ ಆರ್ ಸೋ ಫಾರ್ ಫ್ರಮ್ ದಿಸ್ ಸನ್. ಓಕೆ, ಸೋ ಫಾರ್ ಫ್ರಮ್ ದಿಸ್ ಸನ್. ಔಟ್ರ್ ಪ್ಲಾನೆಟ್ಸ್ ಆರ್, ಓಕೆ, ಬೈ ಸೈಜ್ ದೇ ಆರ್ ಗೈಂಟ್ ಆರ್ ಬಿಗ್ ಅಂತ ಕರಿತೀವಿ. ಬೈ ಸೈಜ್, ಗಾತ್ರದಲ್ಲಿ ದೊಡ್ಡವು, ದೈತ್ಯಕಾಯಗಳು ಅಂತ ಕರಿತೀವಿ. ದೈತ್ಯ ಅಂದರೆ ದೊಡ್ಡದು ಅಂತ, ತುಂಬ ದಪ್ಪ ಇರ್ತವೆ. ಓಕೆ, ಬೈ ಸೈಜ್ ದೇ ಆರ್ ಬಿಗ್. ಓಕೆ, ಗಾತ್ರದಲ್ಲಿ ದೊಡ್ಡವು. ನೋಡಿ, ಗುರು, ಶನಿ, ಯುರೇನಸ್, ನೆಪ್ಚೂನ್ ದೊಡ್ಡ ಗ್ರಹಗಳೇ, ಸೌರವ್ಯೂಹದ ಅತಿ ದೊಡ್ಡ ಗ್ರಹಗಳವು. ಕ್ಲಿಯರಾ? ಬೈ ಸೈಜ್ ದೇ ಆರ್ ಬಿಗ್. ಕ್ಲಿಯರಾ? ಬೈ ಡೆನ್ಸಿಟಿ ದೇ ಆರ್ ಲೆಸ್. ಸಾಂದ್ರತೆಯಲ್ಲಿ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹಗಳು. ನಾವು ಡೆನ್ಸಿಟಿಗೆ ಬಂದರೆ ಅತಿ ಕಡಿಮೆ ಡೆನ್ಸಿಟಿ ನಾವು ಹೊರಗ್ರಹಗಳಲ್ಲಿ ಕಾಣ್ತೀವಿ. ಎಕ್ಸಾಂಪಲ್, ಸೌರವ್ಯೂಹದಲ್ಲೇ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಸ್ಯಾಟರ್ನ್. ಸ್ಯಾಟರ್ನ್ ಶನಿಗ್ರಹ ಸೌರವ್ಯೂಹದಲ್ಲೇ ಅತಿ ಕಡಿಮೆ ಸಾಂದ್ರತೆ. ನೋಡಿ, ಶನಿಗ್ರಹ, ಸೊ ದ ಸಾಂದ್ರತೆ, ದ ಡೆನ್ಸಿಟಿ ಆಫ್ ದಿ ಸ್ಯಾಟರ್ನ್ ಓನ್ಲಿ 0.7 ಗ್ರಾಮ್ ಪರ್ cc. Okay, it is a lesser density of the water. ನೀರಿಗಿಂತ ಕಡಿಮೆ ಸಾಂದ್ರತೆ. ಓಕೆ, ಸೊ ಇಟ್ ಮೀನ್ಸ್ ದ ಪ್ಲಾನೆಟ್ ಈಸ್ ಫ್ಲೋಟಿಂಗ್ ಆನ್ ದಿ ವಾಟರ್.
ಎಕ್ಸಾಂಪಲ್ ಕ್ವಶನ್ ಹಿಂಗೆ ಕೇಳಿದ್ದಾನೆ ಅಂದರೆ ವಿಚ್ ಪ್ಲಾನೆಟ್ ಯಾವ ಗ್ರಹ ಪೆಸಿಫಿಕ್ ಸಾಗರದಲ್ಲಿ ತೇಲುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಕಂಪ್ಯಾರಿಷನ್ ಕ್ವಶನ್ಸ್ ಎಕ್ಸಾಂಪಲ್ ಕೇಳಿರೋದು ಇದು. ಪೆಸಿಫಿಕ್ ಸಾಗರದಲ್ಲಿ ಯಾವ ಗ್ರಹ ತೇಲುತ್ತದೆ ನೋಡಿ, ಪೆಸಿಫಿಕ್ ಸಾಗರ ಭೂಮಿಯ ಅತಿ ದೊಡ್ಡ ಸಾಗರ, ಇದರಲ್ಲಿ ಯಾವ ಗ್ರಹ ತೇಲುತ್ತೆ ಅಂತ ಕಂಪ್ಯಾರಿಸನಲ್ಲಿ ಕೇಳಿದ್ದಾನೆ. ಆಗ ನಮ್ಗೆ ಗೊತ್ತಿರಬೇಕು ಸಾಗರ ಅಂದರೆ ನೀರು, ಓಕೆ, ವಾಟರ್. ಸೊ ಅದರಲ್ಲಿ ತೇಲುತ್ತೆ ಅಂದರೆ ಡೆನ್ಸಿಟಿ ಕಡಿಮೆ ಇರುವಂತಹ ಗ್ರಹ ಅಂತ. ಆ ರೀತಿ ಅಬ್ಸರ್ವೇಷನ್ಸಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಹಾಗಾಗಿ ಸೌರವ್ಯೂಹದಲ್ಲೇ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವುದು ಅಂದರೆ ಶನಿ ಗ್ರಹ, ಸ್ಯಾಟರ್ನ್. ವೆರಿ ಲೆಸ್ ಡೆನ್ಸಿಟಿ ಹ್ಯಾವಿಂಗ್ ಪ್ಲಾನೆಟ್. ಓಕೆನಾ? ಹಾಗಾಗಿ 0.7 ಗ್ರಾಮ್ ಪರ್ cc. ಮೋರ್ ಡೆನ್ಸಿಟಿ ಪ್ಲಾನೆಟ್ ಅರ್ತ್. ಓಕೆ, ಸೊ ಭೂಮಿಯ ಸಾಂದ್ರತೆ, ಡೆನ್ಸಿಟಿ ಆಫ್ ದಿ ಅರ್ತ್, ಓಕೆ, ಎಷ್ಟಿರ್ಬೋದು? 5.5 ಗ್ರಾಮ್ ಪರ್ cc. 5.5 ಗ್ರಾಮ್ ಪರ್ cc is a density of the earth. That is the most dense planet in the solar system. ಸೌರವ್ಯೂಹದಲ್ಲೇ ಅಧಿಕ ಸಾಂದ್ರತೆ ಇರೋದು ಭೂಮಿಗೆ. ಓಕೆನಾ? ರೈಟ್. ಹೊರಗ್ರಹಗಳಿಗೆ ಬಂದಾಗ ಹೊರಗ್ರಹಗಳಲ್ಲಿ ಡೆನ್ಸಿಟಿ ಕಡಿಮೆ ಇದೆ ಅಲ್ವಾ? ಸೊ ನೋಡೋದಕ್ಕೆ ದೊಡ್ಡದಾಗಿರುತ್ತವೆ. ಇವು ಅನಿಲದಿಂದ ರಚನೆಯಾಗಿರುತ್ತವೆ. ಹೊರಗ್ರಹಗಳು ದೇ ಆರ್ ಮೇಡ್ ಬೈ ಗ್ಯಾಸಸ್, ನಾಟ್ ಎ ಮಿನರಲ್ಸ್. ಓಕೆ, ಹಾಗಾಗಿ ಅವು ನೋಡೋದಕ್ಕೆ ದಪ್ಪ ಇರ್ತವೆ, ವೆಯ್ಟ್ ಕಡಿಮೆ. ಕರೆಕ್ಟಾ? ಸೊ ಬಿಕಾಸ್ ಆಫ್ ದೇ ಆರ್ ಮೇಡ್ ಬೈ ಗ್ಯಾಸಸ್, ಅನಿಲಗಳಿಂದ ಫಾರ್ಮೇಷನ್ ಆಗಿರ್ತವೆ. ಹಾಗಾಗಿ ಹೊರಗ್ರಹಗಳನ್ನು ವಿ ಆಲ್ಸೋ ಕಾಲ್ಡ್ ಔಟರ್ ಪ್ಲಾನೆಟ್ಸ್, ವಿ ಆಲ್ಸೋ ಕಾಲ್ಡ್ ಗ್ಯಾಸ್ ಗೈನ್ಸ್. ಓಕೆ, ಔಟರ್ ಪ್ಲಾನೆಟ್ಸ್ ವಿ ಆಲ್ಸೋ ಕಾಲ್ಡ್ ಗ್ಯಾಸ್ ಗೈನ್ಸ್. ಗೈನ್ಸ್ ಮೀನ್ಸ್ ಬಿಗ್ಗರ್ ಅಂತ. ಗ್ಯಾಸ್ ಗೈನ್ಸ್. ಓಕೆ, ವಿಚ್ ಪ್ಲಾನೆಟ್ಸ್ ವಿ ಕಾಲ್ಡ್ ಗ್ಯಾಸ್ ಗೈನ್ಸ್ ಮೀನ್ಸ್ ಔಟರ್ ಪ್ಲಾನೆಟ್ಸ್. ಓಕೆ, ಹೊರಗ್ರಹಗಳು ಅಂದರೆ ಗೊತ್ತಿರಬೇಕು ನಮಗೆ. ಓಕೆ, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಅಂತ. ಓಕೆನಪ್ಪ? ಓಕೆ, ಸೊ ಅವುಗಳನ್ನು ಗ್ಯಾಸ್ ಗೈನ್ಸ್ ಅಂತ ಕರಿತೀವಿ. ಸೊ ಇವು ಏನು ಇಂಪಾರ್ಟೆನ್ಸು ಅಂತ ಬಂದಾಗ, ಹೊರಗ್ರಹಗಳು ಅಧಿಕ ಗುರುತ್ವಾಕರ್ಷಣೆಯನ್ನು ಹೊಂದಿರುವ ಗ್ರಹಗಳು. ಔಟರ್ ಪ್ಲಾನೆಟ್ಸ್ ಆರ್ ಹ್ಯಾವಿಂಗ್ ಮೋರ್ ಗ್ರಾವಿಟಿ ಪ್ಲಾನೆಟ್ಸ್. ಓಕೆ, ಅಧಿಕ ಗುರುತ್ವಾಕರ್ಷಣೆ ಹೊಂದಿರುವ ಗ್ರಹಗಳು ಯಾವುದಂದ್ರೆ ಹೊರಗ್ರಹಗಳೇ. ಓಕೆ, ಅದರಲ್ಲಿ ಅಧಿಕ ಗುರುತ್ವಾಕರ್ಷಣೆಯನ್ನು ಹೊಂದಿರುವ ಗ್ರಹ ಯಾವುದು ಸೌರವ್ಯೂಹದಲ್ಲಿ ಅಂತ ಕೇಳಿದ್ರೆ ಜೂಪಿಟರ್ ಗುರುಗ್ರಹ. ಸೌರವ್ಯೂಹದಲ್ಲೇ ಅಧಿಕ ಗುರುತ್ವಾಕರ್ಷಣೆಯನ್ನು ಹೊಂದಿರುವ ಗ್ರಹ. ಓಕೆ, ಸೊ ಅಧಿಕ ಗುರುತ್ವಾಕರ್ಷಣೆ ಯಾವ ಗ್ರಹಕ್ಕಿದೆ ಅಂದರೆ ಗುರುಗ್ರಹ. ಓಕೆ, ಬಿಕಾಸ್ ಬೈ ಮಾಸ್ ಇಟ್ಸ್ ಎ ಬಿಗ್ ಒನ್. ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ. ಓಕೆ, ಹಾಗಾಗಿ ಹೆಚ್ಚಿನ ಗುರುತ್ವಾಕರ್ಷಣೆ ನಾವು ಗುರುಗ್ರಹದಲ್ಲಿ ಕಾಣ್ತೀವಿ. ಜೂಪಿಟರ್ ಇಸ್ ದ ಮೋಸ್ಟ್ ಗ್ರಾವಿಟಿ ಹ್ಯಾವಿಂಗ್ ಪ್ಲಾನೆಟ್. ಓಕೆನಾ? ಜೂಪಿಟರ್ ಅಂದ್ಬಿಟ್ರೆ ಸ್ಯಾಟರ್ನ್, ನೆಕ್ಸ್ಟ್ ಯುರೇನಸ್ ಅಂಡ್ ನೆಪ್ಚೂನ್ಸ್ ಆರ್ ವಿ ಕ್ಯಾನ್ ಸಿ. ಓಕೆ, ಗ್ರಾವಿಟಿಯಲ್ಲಿ ಭೂಮಿ ಎಷ್ಟನೇ ಪ್ಲೇಸಲ್ಲಿದೆ? 5th ಪ್ಲೇಸಲ್ಲಿ ಬರುತ್ತೆ. ಓಕೆ, ಬೈ ದಿ ಗ್ರಾವಿಟಿ ಅರ್ತ್ ಇಸ್ ದ 5th ಮೋಸ್ಟ್ ಗ್ರಾವಿಟಿ ಹ್ಯಾವಿಂಗ್ ಪ್ಲಾನೆಟ್. ಡನ್ ಫ್ರೆಂಡ್? ರೈಟ್. ಇನ್ನು ನೋಡಿ, ಇವು ನಮಗೆ ಹೊರಗ್ರಹಗಳು ಅಧಿಕ ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿವೆ. ಔಟರ್ ಪ್ಲಾನೆಟ್ಸ್ ಆರ್ ಹ್ಯಾವಿಂಗ್ ಮೋರ್ ನ್ಯಾಚುರಲ್ ಸ್ಯಾಟಲೈಟ್ಸ್. ಓಕೆ, ಅಧಿಕ ಉಪಗ್ರಹಗಳನ್ನು ಹೊಂದಿರುವ ಗ್ರಹಗಳು ಅಂದರೆ ಹೊರಗ್ರಹಗಳೇ. ಎಕ್ಸಾಂಪಲ್, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು ಅಂತ ಕೇಳ್ತಾನೆ. ಓಕೆ, ವಿಚ್ ಪ್ಲಾನೆಟ್ ಆರ್ ಹ್ಯಾವಿಂಗ್ ಮೋರ್ ನ್ಯಾಚುರಲ್ ಸ್ಯಾಟಲೈಟ್ಸ್? ಸ್ಯಾಟರ್ನ್. ಓಕೆ, ಮೊದಲೆಲ್ಲ ಗುರುಗ್ರಹ ಅಂತ ಬರ್ಕೊತಾ ಇದ್ವಿ, ಈಗಿಲ್ಲ. ಈಗ ಗುರುಗ್ರಹವನ್ನು ಮೀರಿ ಶನಿಗ್ರಹದಲ್ಲಿ ಹೆಚ್ಚಿನ ಉಪಗ್ರಹಗಳು ನಮಗೆ ಸಿಕ್ಕಿದ್ದಾವೆ. ಓಕೆ, ನಿಯರ್ಲಿ 145 ಅಕಾರ್ಡಿಂಗ್ ಟು 2025 145 ನ್ಯಾಚುರಲ್ ಸ್ಯಾಟಲೈಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸ್ಯಾಟರ್ನ್. 145 ಇದ್ದಾವೆ. ಗುರುವಿಗೆ 95 ಇದ್ದಾವೆ ಗುರುವಿಗೆ. ಸೊ 92 ಇತ್ತು, ಈಗ 95 ಆಗಿದ್ದಾವೆ. 3 ಹೊಸದಾಗಿ ಸಿಕ್ಕಿದ್ದಾವೆ. ಹಾಗಾಗಿ ಸೌರವ್ಯೂಹದಲ್ಲಿ ಅಧಿಕ ಉಪಗ್ರಹಗಳನ್ನು ಹೊಂದಿರುವ ಗ್ರಹಗಳು ಹೊರಗ್ರಹಗಳು. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ದಿಸ್ ಡಿಫ್ರೆನ್ಷಿಯೇಷನ್ಸ್ ನಮಗೆ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಮಾಡ್ತಾ ಇರ್ತವೆ. ಡನ್ನಪ್ಪ? ಓಕೆ, ರೈಟ್. ಅಲ್ಲಿಗೆ ಗ್ರಹಗಳು ಅಂತ ಬಂದಾಗ ಸೊ ಹೀಗೆ ಒಂದಷ್ಟು ಕಾನ್ಸೆಪ್ಟ್ಸ್ಗಳು ನಮಗೆ ಸೊ ಕೇಳ್ತಾ ಇರ್ತೀನಿ. ಈಗ ಅದನ್ನು ಬೇಸಿಟ್ಕೊಂಡು ಓಕೆ ನಮಗೆ ಸೊ ಎಕ್ಸಾಮ್ಸಲ್ಲಿ ಇನ್ನೂ ಏನೇನು ಕೇಳ್ಬೋದು ಗ್ರಹಗಳ ಮೇಲೆ ಅಂತ ಬಂದರೆ, ಈಗ ನಮಗೆ ನೆನ್ನೆ ಗೊತ್ತಿದೆ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು? ಮರ್ಕ್ಯೂರಿ. ವಿಚ್ ಇಸ್ ದ ನಿಯರೆಸ್ಟ್ ಪ್ಲಾನೆಟ್ ಅಂತ ಕೇಳಿದ್ರೆ ಮರ್ಕ್ಯೂರಿ. ವಿಚ್ ಇಸ್ ದ ನಿಯರೆಸ್ಟ್ ಪ್ಲಾನೆಟ್ ಟು ದಿ ಅರ್ತ್ ಅಂತ ಕೇಳ್ತಾನೆ.
between earth having, okay, so which one? Venus and Mars, which is a very closest planet to the earth. ನೋಡಿ, ಸೂರ್ಯನಿಗೆ ಸಮೀಪ ಗೊತ್ತು ನಮಗೆ, we know Mercury, but which is a closest or nearest planet to the earth ಕೇಳ್ತಾನೆ ಎಕ್ಸಾಮಲ್ಲಿ ಅಲ್ವಾ? ಯಾವುದಿರ್ಬೋದು? ಸೊ that planet we called, okay, Venus. Venus is a very closest planet to the earth. Okay, ಸೂರ್ಯ ಭೂಮಿಗೆ ಅತಿ ಸಮೀಪದ ಗ್ರಹ ಶುಕ್ರ ಗ್ರಹ. ಓಕೆ, 32 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ. 32 ಮಿಲಿಯನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮಗೆ ವೀನಸ್, ಓಕೆ, ಹ್ಯಾವಿಂಗ್ ಟು ಅರ್ತ್. ಹಾಗಾಗಿ ಭೂಮಿಗೆ ಅತಿ ಸಮೀಪದ ಗ್ರಹ ಶುಕ್ರ ಗ್ರಹ. ಎರಡನೇ ಅತಿ ಸಮೀಪದ ಗ್ರಹ ಭೂಮಿಗೆ ಮಂಗಳ, ಮಾರ್ಸ್. ಮಾರ್ಸ್ ಇಸ್ ಸೆಕೆಂಡ್ ನಿಯರೆಸ್ಟ್ ಪ್ಲಾನೆಟ್ ಟು ದಿ ಅರ್ತ್ ಫ್ರೆಂಡ್. ನೋಡಿ ಪಾಯಿಂಟ್ಸ್ ಅಲ್ವಾ? ರೈಟ್. ಈಗ ಸೌರವ್ಯೂಹದಲ್ಲಿ ನಮಗೀಗ ಒಂದಷ್ಟು ಪಾಯಿಂಟ್ಸನ್ನು ನೋಡಿದ ಹಾಗೆ, ಓಕೆ, ಸೊ ಅಧಿಕ ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವುದು? ಯಾವುದು? ಅರ್ತ್ ಅಲ್ವಾ? ಮೋರ್ ಡೆನ್ಸ್ಡ್ ಪ್ಲಾನೆಟ್ ಈಸ್ ಅರ್ತ್. ಲೆಸ್ ಡೆನ್ಸ್ಡ್ ಪ್ಲಾನೆಟ್ ಸ್ಯಾಟರ್ನ್. ಕ್ಲಿಯರಾ? ಲೆಸ್ ಡೆನ್ಸಿಟಿ ಹ್ಯಾವಿಂಗ್ ಪ್ಲಾನೆಟ್ ಈಸ್ ಸ್ಯಾಟರ್ನ್. ಡನ್ನ? ರೈಟ್. ಹಾಗೆ ಸೊ ಬಿಗ್ಗೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಜೂಪಿಟರ್. ಓಕೆ, ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಮರ್ಕ್ಯುರಿ ಅಲ್ವಾ? ಮರ್ಕ್ಯುರಿ ಬುಧ ಗ್ರಹ, ಅತಿ ಚಿಕ್ಕ ಗ್ರಹ ಬೇಸ್ಡ್ ಆನ್ ಸೈಜ್ ಅಲ್ವಾ? ಓಕೆ, ಹಾಗೆ ಬೇಸ್ಡ್ ಆನ್ ಗ್ರಾವಿಟಿ, ಮೋಸ್ಟ್ ಗ್ರಾವಿಟಿ ಹ್ಯಾವಿಂಗ್ ಪ್ಲಾನೆಟ್ ಜೂಪಿಟರ್, ಲೆಸ್ ಗ್ರಾವಿಟಿ ಹ್ಯಾವಿಂಗ್ ಪ್ಲಾನೆಟ್ ಮರ್ಕ್ಯುರಿ. ಮರ್ಕ್ಯುರಿ. ಓಕೆನಾ? ಕ್ಲಿಯರಾ? ಕಂಪ್ಯಾರಿಸನ್. ಓಕೆ, ರೈಟ್. ಈಗ ಅದರಲ್ಲಿ ಅರ್ತ್ ಯಾವ ಪ್ಲೇಸಲ್ಲಿ ಇದೆ ಗೊತ್ತಿರಬೇಕು ನಮಗೆ ಅಲ್ವಾ? ಅರ್ತ್ ಗ್ರಾವಿಟಿಲಿ, ಓಕೆ, ಮಾಸಲ್ಲಿ, ಓಕೆ, 5th ಪ್ಲೇಸಲ್ಲಿ ಸಿಗುತ್ತೆ ನಮಗೆ. ಕ್ಲಿಯರಾ? ಸೊ ರೈಟ್. ಇನ್ನು ಈ ಗ್ರಹಗಳಲ್ಲಿ ನಮಗೆ ಬೇಸಿಕಲಿ ಹ್ಯಾವಿಂಗ್ ವಂಡರ್ಫುಲ್ ಮೋಷನ್ಸ್, ರೊಟೇಷನ್, ರೆವಲ್ಯೂಷನ್, ಬೋತ್ ವಿ ಕ್ಯಾನ್ ಸಿ. ಕರೆಕ್ಟಾ? ಹಾಗಿದ್ರೆ ವಿಚ್ ಪ್ಲಾನೆಟ್ ಈಸ್, ಓಕೆ, ಸೊ ಹ್ಯಾವಿಂಗ್ ಫಾಸ್ಟೆಸ್ಟ್ ರೊಟೇಷನ್ ಆರ್ ಮೋಸ್ಟ್ ಸ್ಪಿನ್ನಿಂಗ್ ಪ್ಲಾನೆಟ್, ಅಂದರೆ ತನ್ನಂತಾನು ಸುತ್ತಕೊಳ್ಳೋದು, ಅಕ್ಷಭ್ರಮಣ, ಸ್ಪಿನ್ನಿಂಗ್ ಪ್ಲಾನೆಟ್ ಅಂತ ಕರಿತೀವಿ. ಆರ್ ಓಕೆ, ವೆರಿ ಫಾಸ್ಟೆಸ್ಟ್ ರೊಟೇಷನ್ ಹ್ಯಾವಿಂಗ್ ಪ್ಲಾನೆಟ್, ಬೇಗ ಸುತ್ಕೋಬೇಕು, ತನ್ನಂತಾನು ಹಿಂಗೆ ಸುತ್ತಕೊಳ್ಳೋದು ಯಾವ ಗ್ರಹ? ಈಗ ನಮ್ಮ ಭೂಮಿ ಒಂದು ಸುತ್ತು ಬರೋದಕ್ಕೆ ಎಷ್ಟು ಗಂಟೆ ಬೇಕು ನಮಗೆ ಗೊತ್ತಿದೆ, ಈಗ ಓದಿದ್ದೀವಿ. ಎಷ್ಟು? 24 hours ಬೇಸಿಕಲಿ, ವಿ ನೋ ದಟ್ ಅಲ್ವಾ? ಹಾಗಿದ್ರೆ ಸೊ ಭೂಮಿಗಿಂತ ಬೇಗ ತನ್ನಂತಾನು ಸುತ್ತಕೊಳ್ಳೋ ಗ್ರಹ ಯಾವುದು? ಅದನ್ನು ನಾವು ಸ್ಪಿನ್ನಿಂಗ್ ಪ್ಲಾನೆಟ್ ಅಂತ ಕರಿತೀವಿ. ಮೋಸ್ಟ್ ಸ್ಪಿನ್ನಿಂಗ್ ಪ್ಲಾನೆಟ್, ತನ್ನಂತಾನು ಬೇಗ ಸುತ್ತಕೊಳ್ಳುವಂತಹ ಗ್ರಹ. ಸೊ ಓಕೆ, ಅದನ್ನು ನಾವು ಗುರುಗ್ರಹ ಅಂತ ಕರಿತೀವಿ. ನೋಡಿ, ನಮ್ಮಲ್ಲಿ ಒಂದು ದಿನ ಅಂದರೆ 24 ಗಂಟೆ, ಗುರುಗ್ರಹದಲ್ಲಿ ಒಂದು ದಿನ ಅಂದರೆ ಜಸ್ಟ್ 9 hours, 9 ಗಂಟೆಯಲ್ಲಿ ಅದು ಒಂದು ಸುತ್ತು ಬರುತ್ತೆ. ಜೂಪಿಟರ್. ಜೂಪಿಟರ್ ಈಸ್ ಎ ಮೋಸ್ಟ್ ಸ್ಪಿನ್ನಿಂಗ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಜೂಪಿಟರ್. ಓಕೆನಾ? ಸೊ ಅರ್ಥ ಆಗ್ತಿದೆಯಾ? ಎಕ್ಸಾಮ್ಸಲ್ಲಿ ಏನೇನು ಪಾಯಿಂಟ್ಸ್ ಕೇಳ್ತಾರೆ ಗ್ರಹಗಳ ಬಗ್ಗೆ ಅನ್ನೋದು ಒಂದಷ್ಟು ಬೇಸಿಕ್ ನಮಗೆ ಗೊತ್ತಿರಬೇಕು ಫ್ರೆಂಡ್. ಮೋಸ್ಟ್ ಸ್ಪಿನ್ನಿಂಗ್ ಪ್ಲಾನೆಟ್, ಬೇಗ ತನ್ನ ನಕ್ಷತ್ರದ ಸುತ್ತ ಬೇಗ ಸುತ್ತೋದು ಯಾವುದು ಅಂದರೆ ಯಾವ ಗ್ರಹ? ಜೂಪಿಟರ್. ಹಾಗಿದ್ರೆ ಓಕೆ, ಸೊ ನಿಧಾನವಾಗಿ, ವೆರಿ ಸ್ಲೋಲಿ ಸ್ಪಿನ್ನಿಂಗ್ ಪ್ಲಾನೆಟ್, ನಿಧಾನವಾಗಿ ತನ್ನ ಅಕ್ಷದ ಸುತ್ತ ಸುತ್ತುವ ಗ್ರಹ ಯಾವುದು ಅಂತ ಕೇಳಿದ್ರೆ ನೋಡಿ, ಸೊ ತನ್ನಂತಾನು ಸುತ್ತಕೊಳ್ಳೋದಕ್ಕೆ ಸುಮಾರು ಓಕೆ 243 ದಿನ ತಗೊಳುತ್ತೆ. 243 days ಇಟ್ ವಿಲ್ ಟೇಕ್ ಫಾರ್ ಒನ್ ರೊಟೇಷನ್. ದಟ್ ಪ್ಲಾನೆಟ್ ವಿ ಕಾಲ್ಡ್ ವೀನಸ್. ವೀನಸ್ ಈಸ್ ಎ ಸೊ ವೆರಿ ಸ್ಲೋಯೆಸ್ಟ್ ಸ್ಪಿನ್ನಿಂಗ್ ಪ್ಲಾನೆಟ್. ವೀನಸ್. ಓಕೆ, ಶುಕ್ರ ಗ್ರಹ. ಓಕೆ, ಸೊ ನಿಧಾನವಾಗಿ ಅಥವಾ ಅಕ್ಷಭ್ರಮಣದ ವೇಗ ಕಡಿಮೆ ಹೊಂದಿರುವ ಗ್ರಹ. ಎಷ್ಟಿದೆ ಅಂದರೆ 243. ಓಕೆ, ಸೊ ಡೇಸ್ 243 243 ದಿನ ತಗೊಳುತ್ತೆ. ನಮ್ಮ ಭೂಮಿಯ ದಿನದಲ್ಲಿ 243 ದಿನಕ್ಕೆ ಅದರಲ್ಲಿ ಒಂದು ದಿನ. ಓಕೆ, ಹಾಗಾಗಿ ಅದನ್ನು ನಾವು ಓಕೆ ಸೊ ಸ್ಲೋಯೆಸ್ಟ್ ಸ್ಪಿನ್ನಿಂಗ್ ಪ್ಲಾನೆಟ್ ಅಂತ ಕರಿತೀವಿ. ಅದನ್ನು ರೊಟೇಷನ್ಗೆ ಕಂಪೇರ್ ಮಾಡ್ತೀವಿ. ನಮ್ಮ ಭೂಮಿಯ ಚಲನೆ ಎಷ್ಟು? 24 hours ಅಲ್ವಾ? 24 ಗಂಟೆ ನಮ್ಮ ಭೂಮಿಯ ಚಲನೆ. ಓಕೆ, ರೈಟ್. ಹಾಗೆ ಪರಿಭ್ರಮಣ, ರೆವಲ್ಯೂಷನ್ಗೆ ಬಂದರೆ ಅಂದರೆ ಸೂರ್ಯನ ಸುತ್ತ ಸುತ್ತೋದು ಯಾವ ಗ್ರಹ ಬೇಗ? ವಿಚ್ ಮೋಸ್ಟ್ ರೆವಲ್ಯೂಷನ್ ಪ್ಲಾನೆಟ್ ಆರ್ ಫಾಸ್ಟೆಸ್ಟ್ ರೆವಲ್ಯೂಷನ್ ಪ್ಲಾನೆಟ್?
ಕೇಳ್ತಾನೆ. ಯಾವ ಗ್ರಹ ಬೇಗ ಸೂರ್ಯನ ಸುತ್ತಕೊಳ್ಳುತ್ತೆ? ಹಾಂ, ಮರ್ಕ್ಯುರಿ. ವೆರಿ ಗುಡ್. ಮರ್ಕ್ಯುರಿ ಇಟ್ಸ್ ಎ ವೆರಿ ಕ್ಲೋಸ್ ಟು ಸನ್ ಆ್ಯಂಡ್ ಇಟ್ ಈಸ್ ವೆರಿ ಫಾಸ್ಟ್ಲಿ ರಿವಾಲ್ವಿಂಗ್ ಅರೌಂಡ್ ದಿಸ್ ಸನ್. ಹಾಗಾಗಿ ಅದನ್ನು ನಾವು ಫಾಸ್ಟೆಸ್ಟ್ ರೆವಲ್ಯೂಷನ್ ಪ್ಲಾನೆಟ್ ಅಂತ ಕರಿತೀವಿ ಮರ್ಕ್ಯುರಿ. ಓಕೆನಾ? ದಟ್ಸ್ ನಾಟ್ ಎ ಮೇಜರ್ ಪ್ಲಾನೆಟ್. ಹಾಗೆ ಸೊ ಸ್ಲೋಯೆಸ್ಟ್ ರೆವಲ್ಯೂಷನ್ ಹ್ಯಾವಿಂಗ್ ಪ್ಲಾನೆಟ್ ಅಂತ ಬಂದಾಗ ಅದರಲ್ಲಿ ನೆಪ್ಚೂನ್. ನೆಪ್ಚೂನ್ ಇಸ್ ಸೋ ಫಾರ್ ಫ್ರಮ್ ದಿ ಸನ್. ಓಕೆ, ಹಾಗಾಗಿ ಸೊ ಸೂರ್ಯನ ಸುತ್ತ ಅದು ಸೊ ಸುಮಾರು ನಿಧಾನವಾಗಿ ಸುತ್ತುವಂತಹ ಗ್ರಹಗಳು ಅಂತೇಳಿ ನಾವು ಸೊ ಪರಿಗಣಿಸ್ತೀವಿ. ಹ್ಯಾವಿಂಗ್ ಸಮ್ ಆಫ್ ದಿ ಪಾಯಿಂಟ್ಸ್ ನಾವಿಲ್ಲಿ ನೋಡ್ಬೋದು. ಓಕೆ, ನೋಡಿ, ರೊಟೇಷನ್ ಪೀರಿಯಡ್ ಹ್ಯಾವಿಂಗ್ ಸೊ 243 days it will take. So our Venus approximately 9 hours take Jupiter. It's revolving in its own axis. Rotation speed Jupiter, Saturn. So Neptune, so Uranus. ಅದಾದಮೇಲೆ ಅರ್ತ್ 5th place ಅಲ್ಲಿ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 24 hours, 23.56 ಅಂತ ಬರ್ಕೊಂಡಿದ್ದೀವಿ. 24 hours. 5th place ಅಲ್ಲಿ ಬರುತ್ತೆ. ರೊಟೇಷನಲ್ಲಿ 5th place. ಅಲ್ವಾ? ಆರ್ಬಿಟ್ ಅಂತ ಬಂದರೆ ರಿವಾಲ್ವಿಂಗ್ ಅರೌಂಡ್ ದಿಸ್ ಸನ್. ಆರ್ಬಿಟ್ ಅಂದರೆ ಅದನ್ನು ನಾವು ರೆವಲ್ಯೂಷನ್ ಅಂತ ಕರಿತೀವಿ. ಆರ್ಬಿಟ್. ಆರ್ಬಿಟ್ ಮೀನ್ಸ್ ಈಸ್ ಅ ಪಾತ್ ಆಫ್ ದಿ ಸೊ ರೆವಲ್ಯೂಷನ್. ಲೆಂತ್ ಆಫ್ ದಿ ಆರ್ ಪಾತ್ ಆಫ್ ದಿ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಸೊ ಅದರಲ್ಲಿ ಸೊ ದಟ್ಸ್ ಒನ್ ಆಫ್ ಮೇಜರ್ ಸ್ಪೀಡ್ ಕೊಟ್ಟಿದ್ದಾನೆ ಇದರಲ್ಲಿ, ಎಷ್ಟು ಸ್ಪೀಡಲ್ಲಿ ಅದು ಚಲಿಸುತ್ತೆ ಅಂತೇಳಿ. ದಟ್ಸ್ ಒನ್ ಆಫ್ ಮೇಜರ್ ಕಾನ್ಸೆಪ್ಟ್ಸ್ಗಳು ನಮಗೆ ಎಕ್ಸಾಮ್ಸಲ್ಲಿ ಬರ್ತಾ ಇರ್ತವೆ. ನೆಪ್ಚೂನ್ ಸುಮಾರು ರೊಟೇಷನ್ ಪೀರಿಯಡ್ಗಳು. ಸೊ ನೋಡಿ, 243 days ವೀನಸಲ್ಲಿರುತ್ತೆ, 24 hours. ಮರ್ಕ್ಯೂರಿಲ್ 59 days ಇರುತ್ತೆ. ಅಲ್ವಾ? ಹೀಗೆ another very important point. ಈಗ ಪ್ಲಾನೆಟ್ಸ್ ಹ್ಯಾವಿಂಗ್ ಇಟ್ಸ್ ಓನ್ ಆಕ್ಸಸ್, ಇಟ್ಸ್ ಹ್ಯಾವಿಂಗ್ ರೊಟೇಷನ್ ಆ್ಯಂಡ್ ದಟ್ಸ್ ಆಲ್ಸೋ ಹ್ಯಾವಿಂಗ್ ರೆವಲ್ಯೂಷನ್. ಆ ರೊಟೇಷನ್ ಏನು ತನ್ನ ಅಕ್ಷದ ಸುತ್ತ ಸುತ್ತುತ್ತೆ, ಆ ಅಕ್ಷ ಏನಿದೆ ಆಕ್ಸಸ್ ಅಂತ ಏನು ಕರಿತೀವಿ, ಪ್ಲಾನೆಟ್ಸ್ ಆಕ್ಸಸ್ ಆರ್ ನಾಟ್ ಸೇಮ್ ಫಾರ್ ಆಲ್. ಎಲ್ಲ ಗ್ರಹಗಳ ಅಕ್ಷ ಒಂದೇ ರೀತಿಯಾಗಿರೋದಿಲ್ಲ. ಈಗ ನಮ್ಮ ಭೂಮಿ ಗೊತ್ತಿದೆ, ಅವರ್ ಅರ್ತ್ ಆಕ್ಸಸ್ ಈಸ್ ಇನ್ಕ್ಲೈನ್ಡ್. ಹೌ ಮಚ್ ಡಿಗ್ರಿ ಇಟ್ ಇಸ್ ಇನ್ಕ್ಲೈನ್ಡ್? 23.5 degree. ವೆರಿ ಗುಡ್. ನೋಡಿ, 23.5 degree ನಮ್ಮ ಭೂಮಿಯ ಅಕ್ಷ ಓರೆಯಾಗಿದೆ. 23.5 degree ಅವರ್ ಅರ್ತ್ ಆಕ್ಸಸ್ ಇಸ್ ಇನ್ಕ್ಲೈನ್ಡ್. ಸೊ ಇನ್ಕ್ಲೈನ್ಡ್ ಅಂತ ಕರಿತೀವಿ, ಓರೆ. ಇನ್ಕ್ಲಿನೇಷನ್ ಅಂತೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಅರ್ವತ್ತು ಟಿಲ್ಟೆಡ್ ಅಂತ ಪದವನ್ನು ಬೇಸಿಕಲಿ ಬಳಸ್ತೀವಿ ಅಲ್ವಾ? ರೈಟ್. ಹಾಗಿದ್ರೆ ನಮ್ಮ ಭೂಮಿ 23 degree ಓರೆಯಾಗಿದೆ ಅಂದರೆ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಓರೆಯಾಗಿರುವ ಗ್ರಹ ಅಂದರೆ, ಈಗ ನಮ್ಮ ಭೂಮಿ 23 degree ಓರಿನಲ್ಲಿ ಹಿಂಗೆ ತಿರುಗ್ತಾ ಇರುತ್ತೆ ತನ್ನನ್ನು ತಾನು. ಹಿಂಗೆ ತಿರುಗೋದಿಲ್ಲ ಭೂಮಿ, ಹೀಗೆ 23.5 degree ಆ್ಯಂಗಲಲ್ಲಿ ರೊಟೇಟ್ ಆಗ್ತಿರುತ್ತೆ. ಹಾಗೆ ಮೋಸ್ಟ್ ಇನ್ಕ್ಲೈನ್ಡ್, ಮೋಸ್ಟ್ ಟಿಲ್ಟೆಡ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಕೇಳ್ತಾನೆ ಎಕ್ಸಾಮ್ಸಲ್ಲಿ. ಅದರಲ್ಲಿ ಮೋಸ್ಟ್ ಟಿಲ್ಟೆಡ್, ಅತಿ ಹೆಚ್ಚು ಅಕ್ಷದ ಓರೆಯನ್ನು ಹೊಂದಿರುವ ಗ್ರಹ ಯಾವುದು ಅಂದರೆ ಯುರೇನಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಯುರೇನಸ್. ಯುರೇನಸ್ most tilted planet in the solar system. Uranus 9 Venus ಅದು ಇಲ್ಲ, ಅದು ಆ್ಯಕ್ಚುಲಿ 177 degree ಹಿಂಗಿದ್ದು ಅದು ಯಾವ ಆ್ಯಂಗಲಲ್ಲಿ ರೊಟೇಟ್ ಆಗ್ತಿದೆ? ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದೆ. ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿರೋದ್ರಿಂದ ಅದು ನೋಡೋದಕ್ಕೆ ನಮಗೆ ಸೊ ಈ ಕಡೆಗೆ ನಮ್ಮದು 23 ಅಂತಿದ್ರೆ ಈ ಕಡೆಗೆ 73 ಅಂತ ಕಾಣುತ್ತೆ ಅಷ್ಟೇ, ಬಟ್ ನಾಟ್ ದಟ್. ಯುರೇನಸ್. ಯುರೇನಸ್ ಈಸ್ ಎ ಮೋಸ್ಟ್ ಇನ್ಕ್ಲೈನ್ಡ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸೊ ದಟ್ಸ್ ಆಫ್ 90 degree. ಸೊ 98 degree ಅಲ್ಲಿ ತೋರಿಸಿದ್ದೀನಿ, ಅದು ಎಕ್ಸಾಕ್ಟ್ಲಿ 90 degree ನಮಗೆ ಸಿಗುತ್ತೆ ಇನ್ಕ್ಲೈನ್ಡ್. 90 degree ಇಲ್ಲಿ ಹಿಂಗೆ ರೊಟೇಟ್ ಆಗ್ತಿರುತ್ತದೆ. ಹಾಗಾಗಿ ಅದನ್ನು ಮೋಸ್ಟ್ ಇನ್ಕ್ಲೈನ್ಡ್ ಪ್ಲಾನೆಟ್ ಅಂತ ಕರಿತೀವಿ. ಯಾವುದು? ಯುರೇನಸ್. ರೈಟ್. ಲೆಸ್ ಇನ್ಕ್ಲೈನ್ಡ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ತೊಗೊಂಡ್ರೆ ಅದರಲ್ಲಿ ಕಡಿಮೆ ಅಕ್ಷದ ಓರೆಯನ್ನು ಹೊಂದಿರೋದು ಮರ್ಕ್ಯುರಿ. ಮರ್ಕ್ಯುರಿ ನಾಟ್ 0 degree, ಹ್ಯಾವಿಂಗ್ 1 degree. 1 degree ಇನ್ಕ್ಲೈನ್ಡ್ ಅದು. ಮರ್ಕ್ಯುರಿ ಹ್ಯಾವಿಂಗ್ 1 degree ಇನ್ಕ್ಲಿನೇಷನ್. ಹಾಗಾಗಿ ಸೌರವ್ಯೂಹದಲ್ಲಿ ಅತಿ ಕಡಿಮೆ ಅಕ್ಷದ ಓರೆ ಮರ್ಕ್ಯುರಿ, ಅತಿ ಹೆಚ್ಚಿನ ಅಕ್ಷದ ಓರೆ ಇರೋದು ಯುರೇನಸ್. ನಮ್ಮ ಭೂಮಿ 23.5 degree ಈಸ್ ಇನ್ಕ್ಲೈನ್ಡ್. ಕ್ಲಿಯರ್ ಕಾನ್ಸೆಪ್ಟಾ?
ಓಕೆ, ಅದು ಕೂಡ ನಮಗೆ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಡೆನ್ಸಿಟಿಲಿ ಬರ್ಕೊಂಡಿದ್ದೀವಿ, ಸೊ ಆಲ್ಮೋಸ್ಟ್ ಅದು. ಓಕೆ ನೋಡಿ, ಸ್ಯಾಟರ್ನ್ ಹ್ಯಾವಿಂಗ್ 0.7 ಆ್ಯಕ್ಚುಲಿ ಅದು. ಓಕೆ, ಅರ್ತ್ ಬಂದು 5.5. ಓಕೆ, ಡೆನ್ಸಿಟಿ ನಮಗೆ ಸಿಗುತ್ತೆ. ಓಕೆ, ಇನ್ನು ಗ್ರಾವಿಟಿ ಅಂತ ನೋಡಿದಾಗ ಮೋಸ್ಟ್ ಗ್ರಾವಿಟಿ ಹ್ಯಾವಿಂಗ್ ವಿ ಕ್ಯಾನ್ ಸಿ ಇನ್ ದ ಜೂಪಿಟರ್. ಓಕೆ, ಸೊ ನೆಕ್ಸ್ಟ್ ದರ್ಶನ ಆಫ್ ಮೇಜರ್ ನಮಗೆ. ಓಕೆ, ಸೊ ನೆಪ್ಚೂನ್, ಸ್ಯಾಟರ್ನ್, ಯುರೇನಸ್. ಓಕೆ, ಸೊ ವಿ ಕ್ಯಾನ್ ಸಿ ಅವರ್ ಅರ್ತ್ ಹ್ಯಾವಿಂಗ್. ಓಕೆ, ಸೊ ಅರ್ತ್ ಗ್ರಾವಿಟಿ 9.8 ಮೀಟರ್ ಪರ್ ಸೆಕೆಂಡ್. ಓಕೆ, ಅರ್ತ್ ಗ್ರಾವಿಟಿ 9.8 ಮೀಟರ್ ಪರ್ ಸೆಕೆಂಡ್. ಭೂಮಿಯ ಗುರುತ್ವಾಕರ್ಷಣೆ 9.8 ಮೀಟರ್ ಪರ್ ಸೆಕೆಂಡ್ ನಮಗೆ ಸಿಗುತ್ತೆ ಗ್ರಾವಿಟಿ ಅಂತ ಬಂದಾಗ. ಗುರುತ್ವಾಕರ್ಷಣೆಯಲ್ಲಿ 5th ಓಕೆ ಮೋಸ್ಟ್ ಗ್ರಾವಿಟಿ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಅರ್ತ್ ಇಸ್ ಎ 5th ಮೋಸ್ಟ್ ಗ್ರಾವಿಟಿ ಹ್ಯಾವಿಂಗ್ ಪ್ಲಾನೆಟ್. ನೋಡಿ, ಭೂಮಿ ಅಂತ ಬಂದರೆ ಏನೇನು ವಿಷಯಗಳು ನಮಗೆ ಕೇಳ್ತಾನೆ. ಡೆನ್ಸಿಟಿನಲ್ಲಿ ಮೊದಲ ಸ್ಥಾನದಲ್ಲಿದೆ, ಗ್ರಾವಿಟಿಯಲ್ಲಿ 5ನೇ ಸ್ಥಾನದಲ್ಲಿದೆ ಅಲ್ವಾ. ಸೊ ಇನ್ಕ್ಲೈನ್ಡ್ ಅಂತ ಬಂದಾಗ ಅದರಲ್ಲಿ 5th ಪ್ಲೇಸಲ್ಲಿ ಸಿಗುತ್ತೆ ನಮಗೆ ಆ್ಯಕ್ಚುಲಿ. ಸೊ ದರ್ಶನ ಆಫ್ ಮೇಜರ್. ಓಕೆ, ಹೀಗೆ ಒಂದಷ್ಟು ಕಾನ್ಸೆಪ್ಟ್ಸ್ಗಳು ನಮಗೆ ಕೇಳ್ತಾ ಹೋಗ್ತಾನೆ ಎಕ್ಸಾಮ್ಸ್ಗಳಲ್ಲಿ, ಹಾಗಾಗಿ ಐಡಿಯಾಸ್ ಇಲ್ಲಿ. ಓಕೆ, ರೈಟ್. ನಂಬರ್ ಆಫ್ ಸ್ಯಾಟಲೈಟ್ಸ್ ಅಂತ ತೊಗೊಂಡಾಗ ದರ್ಶನ ಆಫ್ ಮೇಜರ್ ಅಂತ ತೊಗೊಂಡ್ರೆ ಓಕೆ ಓಕೆ, ಈಗ ನಮ್ಗೆ ಗೊತ್ತಿದೆ ಮೋಸ್ಟ್ ಸ್ಯಾಟಲೈಟ್ಸ್ ಅಂತ ಬಂದಾಗ ವಿಚ್ ಪ್ಲಾನೆಟ್ ಹ್ಯಾವಿಂಗ್ ಮೋರ್ ನ್ಯಾಚುರಲ್ ಸ್ಯಾಟಲೈಟ್ಸ್? Saturn alva. Saturn having nearly 145 okay natural satellite we can see in the solar system. Approximately nearly according to 2025 nearly the sum of major anta 273 natural satellites we can see. 273 natural satellites are okay discovered recently. Okay, so adralli more satellites having planet is Saturn. Okay, so adan bitre Jupiter ಅದರಲ್ಲಿ 95 ಸಿಗುತ್ತೆ. ಅದನ್ನು ಬಿಟ್ಟರೆ ಯುರೇನಸ್ನಲ್ಲಿ 28 ಇದೆ. ಯುರೇನಸ್ನಲ್ಲಿ ಅದನ್ನು ಬಿಟ್ಟರೆ ನೆಪ್ಚೂನ್ಗೆ ಬಂದಾಗ 14 ಸಿಗ್ತವೆ. ನೆಪ್ಚೂನಲ್ಲಿ 14 ನ್ಯಾಚುರಲ್ ಸ್ಯಾಟಲೈಟ್ಸ್ ಇದೆ. ಅದನ್ನು ಬಿಟ್ಟರೆ ಪ್ಲೂಟೋ ಈಸ್ ನಾಟ್ ಎ ಪ್ಲಾನೆಟ್ ಬಟ್ ಇಟ್ಸ್ ಎ ಡ್ವಾರ್ಫ್ ಪ್ಲಾನೆಟ್. ಇನ್ ದ ಪ್ಲೂಟೋ ಹ್ಯಾವಿಂಗ್ 5 ನ್ಯಾಚುರಲ್ ಸ್ಯಾಟಲೈಟ್ಸ್ ಸಿಗ್ತವೆ. ಓಕೆ, ದ ಸಮ್ ಆಫ್ ಮೇಜರ್. ಓಕೆ, ಹಾಗೆ ಇನ್ ಅದರ್ ರಿಮೈನಿಂಗ್ ಅಂತ ಬಂದಾಗ ವೀನಸ್ಗೆ ವೀನಸ್ ಓಕೆ ದ ಸಮ್ ಆಫ್ ಮೇಜರ್. ಮಾರ್ಸ್ಗೆ ಹ್ಯಾವಿಂಗ್ 2 ನ್ಯಾಚುರಲ್ ಸ್ಯಾಟಲೈಟ್ಸ್. Okay, our Earth having 1 natural satellite. Other dwarf planets having nearly 2 natural satellites. Totally having nearly 273 natural satellites. So it's revolving in our solar system according to recent survey. Okay, clear? Adralli most natural satellites having planet is Saturn. Hagidre very less natural satellite having planet. Very less natural satellite. ನೋಡಿ, ಕ್ವಶನ್ ಅರ್ಥ ಮಾಡ್ಕೋಬೇಕು. ವೆರಿ ಲೆಸ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಹ್ಯಾವಿಂಗ್ ಪ್ಲಾನೆಟ್ ಈಸ್ ಅರ್ತ್. ಅರ್ತ್ ಹ್ಯಾವಿಂಗ್ ಓನ್ಲಿ 1. Mercury is 0. No natural satellite. ಕನ್ಫ್ಯೂಸ್ ಆಗಬಾರ್ದು. Mercury is no. Venus also no. ವಾಟ್ ಇಸ್ ಕ್ವಶನ್? ಕಡಿಮೆ ಉಪಗ್ರಹ ಇರಬೇಕು, ಉಪಗ್ರಹ ಇರಬೇಕು ಬಟ್ ಲೆಸ್. ಓಕೆ, ಉಪಗ್ರಹ ಇಲ್ಲದೇ ಇರುವ ಗ್ರಹ ಅಂತ ಕೇಳಿದ್ರೆ ಓಕೆ ವಿಚ್ ಪ್ಲಾನೆಟ್ ಈಸ್ ಓಕೆ ಸೊ ಈಸ್ ನೋ ಎನಿ ನ್ಯಾಚುರಲ್ ಸ್ಯಾಟಲೈಟ್ ಮೀನ್ಸ್ ಅಂತ ಕೇಳಿದಾಗ ಅದರಲ್ಲಿ ನಮಗೆ ಮರ್ಕ್ಯುರಿ ಆ್ಯಂಡ್ ವೀನಸ್ ಬರ್ತವೆ. ಮರ್ಕ್ಯುರಿ ಮತ್ತು ವೀನಸ್ ಅಲ್ವಾ. ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ಉಪಗ್ರಹಗಳಿಲ್ಲ. ದೆರ್ ಈಸ್ ನೋ ಎನಿ ನ್ಯಾಚುರಲ್ ಸ್ಯಾಟಲೈಟ್ಸ್. ಅಂಡರ್ಸ್ಟುಡಾ? ನೋಡಿ, ಇವು ಗ್ರಹಗಳಿಗೆ ನಮಗೆ ಕೇಳುವಂತಹ ಒಂದಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಓಕೆ ಅಲ್ವಾ, ಅರ್ಥ ಆಗ್ತಿದೆಯಾ? ಓಕೆ, ರೈಟ್ ಫ್ರೆಂಡ್. ಇನ್ನು ಈ ಗ್ರಹಗಳಲ್ಲಿ ನಮಗೆ ಸಾಮಾನ್ಯವಾಗಿ ಇನ್ನೇನು ಕೇಳಬಹುದು ಅಂತ ಬಂದಾಗ ಇನ್ ದ ಸೋಲಾರ್ ಸಿಸ್ಟಮ್. ಓಕೆ, ಇನ್ ದ ಸೋಲಾರ್ ಸಿಸ್ಟಮ್ ವಿಚ್ ಇಸ್ ದ ಓಲ್ಡೆಸ್ಟ್ ಪ್ಲಾನೆಟ್ ಕೇಳ್ತಾನೆ. ವಿಚ್ ಇಸ್ ದ ಓಲ್ಡೆಸ್ಟ್ ಪ್ಲಾನೆಟ್, ಅತ್ಯಂತ ಹಳೆಯ ಗ್ರಹ ಯಾವುದು ಅಂತ ಕೇಳ್ತಾನೆ. ಸೌರವ್ಯೂಹದಲ್ಲಿರುವಂತಹ ಗ್ರಹಗಳಲ್ಲಿ ಅತ್ಯಂತ ಹಳೆಯ ಗ್ರಹ ಓಲ್ಡೆಸ್ಟ್ ಪ್ಲಾನೆಟ್ ಅಂತ ಕೇಳಿದ್ರೆ ಜೂಪಿಟರ್. ಜೂಪಿಟರ್ ವಿ ಕಾಲ್ಡ್ ಓಲ್ಡೆಸ್ಟ್ ಪ್ಲಾನೆಟ್. ಓಕೆ, ಅತ್ಯಂತ ಹಳೆಯ ಗ್ರಹ. ಓಕೆ, ಅಥವಾ ಪ್ರಾಚೀನ ಗ್ರಹ ಕನ್ನಡದಲ್ಲಿ ಕೇಳಿದಾಗ. ಓಕೆ, ಸೊ ಅದನ್ನು ನಾವು ಜೂಪಿಟರ್ ಅಂತ ಕರಿತೀವಿ, ಓಲ್ಡೆಸ್ಟ್ ಪ್ಲಾನೆಟ್. ಡನ್ ಫ್ರೆಂಡ್? ಓಕೆ, ರೈಟ್. ಹಾಗೆ ಸೌರವ್ಯೂಹದಲ್ಲಿ ವಿಚ್ ಇಸ್ ದ ಬ್ರೈಟೆಸ್ಟ್ ಪ್ಲಾನೆಟ್ ಯಾವುದು? ವೀನಸ್. ವೀನಸ್ ಈಸ್ ಎ ಬ್ರೈಟೆಸ್ಟ್ ಪ್ಲಾನೆಟ್, ಅತಿ ಹೆಚ್ಚು ಹೊಳೆಯುವ ಓಕೆ ಸೊ ಗ್ರಹ ಅಂತ ಕರಿತೀವಿ. ಓಕೆ, ಸೊ ವಿ ಕ್ಯಾನ್ ಸಿ ಬೈ ನೆಕೆಡ್ ಹೈ. ಓಕೆ, ಅದನ್ನು ನಾವು ಬರಿಗಣ್ಣಿನಿಂದ ನೋಡಬಹುದು.
ಓಕೆ, ನೋಡಿ ಭೂಮಿಗೆ ಸೂರ್ಯ ಮತ್ತು ಚಂದ್ರನನ್ನು ಬಿಟ್ಟರೆ ಬರಿಗಣ್ಣಿಗೆ ಕಾಣುವ ಇನ್ನೊಂದು ಆಕಾಶಕಾಯ ಯಾವುದಂದರೆ ಶುಕ್ರ ಗ್ರಹ. ಎಕ್ಸೆಪ್ಟ್ ಸನ್ ಆ್ಯಂಡ್ ಮೂನ್, ಸೊ ವಿ ಕ್ಯಾನ್ ಸಿ ಬೈ ದಿ ನೆಕೆಡ್ ಹೈ. ಸೊ ದಟ್ ಪ್ಲಾನೆಟ್ ವಿ ಕಾಲ್ಡ್ ವೀನಸ್. ಓಕೆ, ವೀನಸ್ ಕಾಣುತ್ತೆ. ಕ್ಲಿಯರಾ? ಹಾಗಾಗಿ ಅದನ್ನು ನಾವು ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಅಂತೆಲ್ಲ ಕರಿತೀವಿ. ಮುಂಜಾನೆ ನಕ್ಷತ್ರ ಬೆಳಗ್ಗೆನೂ ಕಾಣ್ತಿರುತ್ತೆ, ಸಂಜೆನೂ ಕಾಣ್ತಿರುತ್ತೆ. ಹಾಗಾಗಿ ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಕ್ಲಿಯರಾ? ಬ್ರೈಟೆಸ್ಟ್ ಪ್ಲಾನೆಟ್. ರೈಟ್. ವಿಚ್ ಈಸ್ ಅ ಹೈಯೆಸ್ಟ್ ಟೆಂಪ್ರೇಚರ್ ಹ್ಯಾವಿಂಗ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್? ಕೇಳ್ತೇನೆ ಅಲ್ವಾ? ಹೈಯೆಸ್ಟ್ ಟೆಂಪ್ರೇಚರ್, ಹೆಚ್ಚಿನ ಉಷ್ಣಾಂಶವನ್ನು ಹೊಂದಿರುವ ಗ್ರಹ ಯಾವುದು ಅಂದರೆ ವೀನಸ್. ವೀನಸ್ ಈಸ್ ಅ ಮೋಸ್ಟ್ ಟೆಂಪ್ರೇಚರ್ ಹ್ಯಾವಿಂಗ್ ಪ್ಲಾನೆಟ್. ಓಕೆ, ಮೋಸ್ಟ್ ಟೆಂಪ್ರೇಚರ್, ಅಧಿಕ ಉಷ್ಣಾಂಶವನ್ನು ಹೊಂದಿರುವ ಗ್ರಹ. ಡನ್ನ? ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರುವ ಗ್ರಹ ಯಾವುದು ಸೌರವ್ಯೂಹದಲ್ಲಿ ಅಂತ ಕೇಳಿದ್ರೆ ನೆಪ್ಚೂನ್. ನೆಪ್ಚೂನ್ ವಿ ಕಾಲ್ಡ್ ಕೋಲ್ಡೆಸ್ಟ್ ಪ್ಲಾನೆಟ್. ಓಕೆ, ಸೊ ವಾರ್ಮೆಸ್ಟ್ ಅಂತ ಕೇಳಿದ್ರೆ ವೀನಸ್, ಕೋಲ್ಡೆಸ್ಟ್ ಅಂತ ಕೇಳಿದ್ರೆ ನೆಪ್ಚೂನ್. ಕ್ಲಿಯರಾ? ಸೊ ಶೀತಗ್ರಹ ಅಂತ ನಾವು ಅದನ್ನು ಕನ್ನಡದಲ್ಲಿ ಕರಿತೀವಿ, ಕೋಲ್ಡೆಸ್ಟ್ ಪ್ಲಾನೆಟ್. ಡನ್ನಾ? ರೈಟ್. ಇನ್ನು ಗ್ರಹಗಳಂತ ಬಂದಾಗ ಅದರಲ್ಲಿ ಸೊ ವಿಚ್ ಪ್ಲಾನೆಟ್ ವಿ ಕಾಲ್ಡ್ ರೆಡ್ ಪ್ಲಾನೆಟ್? ನೋಡಿ, ಬಣ್ಣದಲ್ಲೂ ಗ್ರಹಗಳನ್ನು ಪರಿಗಣಿಸ್ತೇನೆ. ರೆಡ್ ಪ್ಲಾನೆಟ್, ಬ್ಲೂ ಪ್ಲಾನೆಟ್. ಓಕೆ, ಸೊ ಅಂತೇಳಿ ಕರೀತಾರೆ. ಒಂದಷ್ಟು ಗ್ರಹಗಳು ಕಲರ್ ವೈಸು ನಮಗೆ ಅವು ಐಡೆಂಟಿಫೈ ಆಗಿದ್ದಾವೆ. ಅದರಲ್ಲಿ ಯಾವುದು ರೆಡ್ ಪ್ಲಾನೆಟ್ ಅಂತ ಯಾವುದನ್ನು ಕರಿತೀವಿ? ಮಾರ್ಸ್, ಕೆಂಪು ಗ್ರಹ ಅಂತ ಕರಿತೀವಿ. ಮಂಗಳ ಗ್ರಹವನ್ನು ಕೆಂಪು ಗ್ರಹ, ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಓಕೆ, ಸೊ ಹಾಗೆ ಸೊ ದ ಸನ್ ಆಫ್ ಮೇಜರ್ ಯುರೇನಸ್ ಅನ್ನು ವಿ ಕಾಲ್ಡ್ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಯುರೇನಸ್ ವಿ ಕಾಲ್ಡ್ ಬ್ಲೂ ಪ್ಲಾನೆಟ್. ಇಟ್ಸ್ ಲುಕ್ಸ್ ಲೈಕ್ ಬ್ಲೂಯಿಶ್ ಕಲರಲ್ಲಿ ನಮಗೆ ಕಾಣುತ್ತೆ. ದ ಸನ್ ಆಫ್ ಮೇಜರ್ ಅಲ್ವಾ? ನೋಡಿ, ಸೊ ಹಾಗೆ ಹಾಗೆ ಈ ಗ್ರಹಗಳು ಅಂತ ಬಂದಾಗ ದ ಸನ್ ಆಫ್ ಮೇಜರ್ ಅನದರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಅಂತ ಬಂದರೆ, ಓಕೆ, ವಿಚ್ ಪ್ಲಾನೆಟ್ ಆರ್ ಹ್ಯಾವಿಂಗ್ ಓಕೆ ಮೋಸ್ಟ್ ವಾಲ್ಕೆನೋಸ್? ಗ್ರಹಗಳಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದಿರುವ ಗ್ರಹ ನೋಡಿ. ಅದರಲ್ಲಿ ನಮ್ಮ ಭೂಮಿ ಇದೆ. ಸೊ ಎಲ್ಲವೂ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸೇ ಬರ್ತವೆ, ನಮಗೆ ಗೊತ್ತಿರಬೇಕು. ಓಕೆ, ಅಲ್ಲಿ ಮಾತ್ರ ವಾಲ್ಕೆನಿಕ್ ಆಕ್ಟಿವಿಟಿ ನಡೀತೆ, ಬಿಕಾಸ್ ದೇ ಆರ್ ಎ ಮಿನರಲ್ ಓರಿಯೆಂಟೆಡ್ ಪ್ಲಾನೆಟ್ಸ್. ಸೊ ಅದರಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದಿರುವ ಗ್ರಹ ವೀನಸ್, ಶುಕ್ರ ಗ್ರಹ. ವೀನಸ್ ಈಸ್ ಎ ಮೋಸ್ಟ್ ವಾಲ್ಕೆನೋಸ್ ಹ್ಯಾವಿಂಗ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಓಕೆ, ವೀನಸ್. ಡನ್ನಾ? ಹಾಗೆ ಸೊ ಸೌರವ್ಯೂಹದಲ್ಲಿ ಅತಿ ಎತ್ತರವಾದ ಶಿಖರವನ್ನು ಹೊಂದಿರುವ ಗ್ರಹ, ಹೈಯೆಸ್ಟ್ ಮೌಂಟೇನ್ ಪೀಕ್ ಹ್ಯಾವಿಂಗ್ ಪ್ಲಾನೆಟ್. ಅತಿ ಎತ್ತರವಾದ ಶಿಖರ ಯಾವ ಗ್ರಹದಲ್ಲಿದೆ ಅಂತ ಕೇಳ್ತೇನೆ ಅಲ್ವಾ? ಅತಿ ಎತ್ತರವಾದ ಶಿಖರ ಹೊಂದಿರುವ ಗ್ರಹ ಮಾರ್ಸ್, ಮಂಗಳ ಗ್ರಹದಲ್ಲಿ ನಮ್ಮ ಸೌರವ್ಯೂಹದಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಇದೆ, ಮೌಂಟೇನ್ ಪೀಕ್ ವಿ ಕ್ಯಾನ್ ಸಿ. ದಟ್ ನೇಮ್ ವಿ ಕಾಲ್ಡ್ ಒಲಂಪಿನ್ ಮೋನ್ ಅಂತ ಕರಿತೀವಿ. ಓಕೆ, ಸೌರವ್ಯೂಹದ ಅತಿ ಎತ್ತರವಾದ ಶಿಖರ ಓಕೆ ಒಲಂಪಿನ್ OLY. ಓಕೆ, ಒಲಂಪಿನ್ ಮೋನ್. ಸೊ ಅಪ್ರಾಕ್ಸಿಮೇಟ್ಲಿ ಹ್ಯಾವಿಂಗ್ 25 ಕಿಲೋಮೀಟರ್ ಎಲಿವೇಶನ್, 25 ಕಿಲೋಮೀಟರ್ ಎತ್ತರ ಇದೆ. ಓಕೆನಾ? ಒಲಂಪಿನ್ ಮೂನ್ ಯಾವ ಗ್ರಹದಲ್ಲಿದೆ? ಮಂಗಳ ಗ್ರಹದಲ್ಲಿದೆ. ಇಟ್ ಈಸ್ ಇನ್ ದ ಮಾರ್ಸ್. ಓಕೆ, ಇಟ್ ಈಸ್ ಎ ಹೈಯೆಸ್ಟ್ ಪೀಕ್ ಇನ್ ದ ಸೋಲಾರ್ ಸಿಸ್ಟಮ್. ಅವನ ಎಕ್ಸಾಮ್ಸಲ್ಲಿ ನಮ್ಮ ಎವರೆಸ್ಟ್ ಎಲ್ಲ ಕೇಳ್ತಾನೆ, ಆಪ್ಷನ್ಸ್ಗಳೆಲ್ಲ ಕೊಟ್ಬಿಡ್ತಾನೆ. ನಾವೇನು ಮಾಡ್ತೀವಿ? ಆ ಥರದಲ್ಲಿ ಎವರೆಸ್ಟ್ ಅಂತ ಹಾಕ್ತಾ ಇರ್ತೀವಿ. ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಲ್ವಾ? ಎವರೆಸ್ಟ್ಗಿಂತ 4 ಪಟ್ಟು, ಅಪ್ರಾಕ್ಸಿಮೇಟ್ಲಿ 3 ಪಟ್ಟು ಎತ್ತರ ಇದೆ ಅಲ್ವಾ? ಸೊ ಹಾಗಾಗಿ ಸೊ ಇಟ್ಸ್ ಎ ಹೈಯೆಸ್ಟ್ ಪೀಕ್ ಇನ್ ದ ಸೋಲಾರ್ ಸಿಸ್ಟಮ್. ಓಕೆ, ಹಾಗೆ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಸಂಶೋಧನೆಗೆ ಒಳಗಾದ ಗ್ರಹ, ವಿಚ್ ಪ್ಲಾನೆಟ್ ವಿ ಆರ್ ಮೋಸ್ಟ್ ಯೂಸ್ಡ್ ಫಾರ್ ರಿಸರ್ಚ್? ಕೇಳ್ತಾನೆ. ಯಾವ ಗ್ರಹವನ್ನು ಅತಿ ಹೆಚ್ಚು ಸಂಶೋಧನೆಗೆ ಅಂತ ಬಳಸ್ತಾ ಇದ್ದೀವಿ ಅಂತ ಕೇಳಿದ್ರೆ ಮಂಗಳ ಗ್ರಹ. ಓಕೆ, ಮೋಸ್ಟ್ ರಿಸರ್ಚ್ಡ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಕೇಳಿದ್ರೆ ಮಾರ್ಸ್ಗೆ ಹೆಚ್ಚಿನ ಉಪಗ್ರಹಗಳನ್ನು ಬಿಟ್ಟಿರೋದು ನಾವು. ಓಕೆ, ವಿ ಲಾಂಚ್ ಲಾಟ್ ಆಫ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಫಾರ್ ರಿಸರ್ಚ್. ಓಕೆ, ಹಾಗಾಗಿ ಅತಿ ಹೆಚ್ಚು ಸಂಶೋಧನೆಗೆ ಒಳಗಾದ ಗ್ರಹ ಅಂತ ಕೇಳಿದ್ರೆ ಯಾವುದು? ಮಾರ್ಸ್. ಓಕೆನಾ? ಹಾಗಿದ್ರೆ ಸೌರವ್ಯೂಹದಲ್ಲಿ ಓಝೋನ್ ಪದರ
ಯಾವ ಗ್ರಹದಲ್ಲಿದೆ ಕೇಳ್ತಾನೆ ಅಲ್ವಾ. ನೋಡಿ, ಓಝೋನ್ ಲೇಯರ್ ಹ್ಯಾವಿಂಗ್ ಪ್ಲಾನೆಟ್ಸ್ ಅಂತ ಕೇಳಿದ್ರೆ ಅವನೇನು ಮಾಡ್ತಾನೆ, ಅರ್ತ್ ನಮಗೆ ಗೊತ್ತು ಅರ್ಥಲ್ಲಿದೆ ಅಂತ, ಎಕ್ಸೆಪ್ಟ್ ಅರ್ತ್ ಅಲ್ವಾ. ನೋಡಿ, ಎಕ್ಸೆಪ್ಟ್ ಅರ್ತ್ ಕೇಳ್ತಾನೆ. ಭೂಮಿಯನ್ನು ಹೊರತುಪಡಿಸಿ ಯಾವ ಗ್ರಹದಲ್ಲಿ ಓಝೋನ್ ಪದರವಿದೆ ಅಂತ ಕೇಳಿದ್ರೆ ಅದರಲ್ಲಿ ಮಾರ್ಸ್ ಆ್ಯಂಡ್ ಆಲ್ಸೋ ವೀನಸ್ ಹ್ಯಾವಿಂಗ್ ವಂಡರ್ಫುಲ್ ವಾಲ್ಕಾನಿಕ್ ಆಕ್ಟಿವಿಟಿ, ಹ್ಯಾವಿಂಗ್ ಅಟ್ಮಾಸ್ಫಿಯರ್. ಓಕೆ, ಹಾಗಾಗಿ ಸೊ ಭೂಮಿಯನ್ನು ಹೊರತುಪಡಿಸಿದರೆ ಓಝೋನ್ ಪದರವಿರುವ ಇತರೆ ಗ್ರಹಗಳು ಅಂದರೆ ಮಂಗಳ ಮತ್ತು ಶುಕ್ರ ಗ್ರಹ. ನೋಡಿ, ಓಕೆನಾ. ಹೀಗೆ ಸೊ ಪಾಯಿಂಟ್ಸ್ಗಳು ನಮಗೆ ಗ್ರಹಗಳಿಗೆ ಬಂದಾಗ ಒಂದಷ್ಟು ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಐಡಿಯಾಸ್ ಇಲ್ಲಿ ಫ್ರೆಂಡ್ ಡನ್ನಾ. ಓಕೆ, ಅದರಲ್ಲಿ ನಮ್ಮ ಭೂಮಿ ಸೊ ಹ್ಯಾವಿಂಗ್ ಒನ್ ಆಫ್ ದಿ ಪ್ಲಾನೆಟ್, ರೈಟ್. ಇನ್ನು ಸೊ ಇದರಲ್ಲಿ ಗ್ರಹಗಳನ್ನು ಬಿಟ್ಟರೆ ಉಪಗ್ರಹಗಳಿಗೆ ಬಂದರೆ, ಉಪಗ್ರಹಗಳು ಅಂದರೆ ಬಂದಾಗ ಉಪಗ್ರಹಗಳು ಅಂದರೆ ಸೊ ದಟ್ಸ್ ವಿ ಕಾಲ್ಡ್ ಸ್ಯಾಟಲೈಟ್ ಟರ್ಮ್ ವಿ ಆರ್ ಯೂಸಿಂಗ್. ಸ್ಯಾಟಲೈಟ್ ಅನ್ನುವಂಥ ಪದವನ್ನು ಬಳಸ್ತೀವಿ. ಸ್ಯಾಟಲೈಟ್ ಅಂದರೆ ಫಾಲೋವರ್ ಅಂತ. ಸ್ಯಾಟಲೈಟ್ ಅಂದರೆ ಫಾಲೋವರ್, ಇಟ್ ಈಸ್ ಫಾಲೋಯಿಂಗ್ ಅನದರ್ ಆಬ್ಜೆಕ್ಟ್ ಅಂತೇಳಿ ನಾವು ಅದನ್ನು ಕರಿತೀವಿ. ಓಕೆ, ಸ್ಯಾಟಲೈಟ್ಸ್ ಅಂತ ಬಂದಾಗ ಸೊ ನಮಗೆ ಅದರಲ್ಲಿ ಎರಡು ಥರ ಇದೆ. ಒಂದು ನ್ಯಾಚುರಲ್ ಸ್ಯಾಟಲೈಟ್ಸ್ ಬರ್ತವೆ, ಇನ್ನೊಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ಗಳು ನಾವು ಮಾನವ ಕ್ರಿಯೇಟ್ ಮಾಡಿ ಉಡಾವಣೆ ಮಾಡಿರ್ತೀವಿ. ಅವುಗಳನ್ನ ಸೊ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಅದು ಸೈನ್ಸಲ್ಲಿ ನೀವು ಅದ್ರ ಬಗ್ಗೆ ಓದ್ಕೊಳ್ತೀರಿ. ಈ ನ್ಯಾಚುರಲ್ ಸ್ಯಾಟಲೈಟ್ಸ್ ಅಂತ ಬಂದಾಗ ಸೌರವ್ಯೂಹದಲ್ಲಿ ಸುಮಾರು ಎಷ್ಟಿದಾವೆ, 273 ನ್ಯಾಚುರಲ್ ಸ್ಯಾಟಲೈಟ್ಸ್ ಆರ್ ರಿವಾಲ್ವಿಂಗ್ ಸೊ ಅರೌಂಡ್ ದಿ ಅದರ್ ಪ್ಲಾನೆಟ್ಸ್ ಅಂತ ನಾವು ಬರ್ಕೊಂಡಿದ್ದೀವಿ ಅಲ್ವಾ. ಅವುಗಳಲ್ಲಿ ಸೌರವ್ಯೂಹದಲ್ಲೇ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ ಯಾವುದು? ವಿಚ್ ಇಸ್ ದ ಬಿಗ್ಗೆಸ್ಟ್ ಸ್ಯಾಟಲೈಟ್ ಆರ್ ನ್ಯಾಚುರಲ್ ಸ್ಯಾಟಲೈಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಲ್ವಾ. ನೋಡಿ, ಸೌರವ್ಯೂಹದಲ್ಲೇ ಅತಿ ದೊಡ್ಡ ಓಕೆ ನೈಸರ್ಗಿಕ ಉಪಗ್ರಹ, ಓಕೆ ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕೇಳಿದ್ರೆ ದಟ್ ಈಸ್ ಒನ್ ಆಫ್ ದಿ ಮೇಜರ್ ನ್ಯಾಚುರಲ್ ಸ್ಯಾಟಲೈಟ್. ಇಟ್ ಈಸ್ ಮೇಜರ್ಲಿ ರಿವಾಲ್ವಿಂಗ್ ಅರೌಂಡ್ ದಿ ಜೂಪಿಟರ್. ಗುರುಗ್ರಹದ ಸುತ್ತುವಂತಹ ಗ್ರಹಗಳು ಅತಿ ದೊಡ್ಡವು ಸೌರವ್ಯೂಹದಲ್ಲಿ. ಅದರಲ್ಲಿ ದಟ್ಸ್ ಒನ್ ಆಫ್ ಮೇಜರ್ ಗ್ಯಾನಿಮೆಡಾ. ಗ್ಯಾನಿಮೆಡಾ ಅನ್ನೋದು ಸೌರವ್ಯೂಹದಲ್ಲೇ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ. ಇಟ್ ಇಸ್ ದ ಬಿಗ್ಗೆಸ್ಟ್ ನ್ಯಾಚುರಲ್ ಸ್ಯಾಟಲೈಟ್ ಇನ್ ದ ಸೋಲಾರ್ ಸಿಸ್ಟಮ್. ಗ್ಯಾನಿಮೆಡಾ, ಇಟ್ ಈಸ್ ಎ ಸ್ಯಾಟಲೈಟ್ ಆಫ್ ದಿ ಜೂಪಿಟರ್. ಗ್ಯಾನಿಮೆಡಾ ಬಿಗ್ ಒನ್, ಓಕೆನಾ, ಅತಿ ದೊಡ್ಡದು. ಸೆಕೆಂಡ್ ಒನ್, ಓಕೆ, ಎರಡನೇದು ಕ್ಯಾಲಿಸ್ಟೋ. ಕ್ಯಾಲಿಸ್ಟೋ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ನ್ಯಾಚುರಲ್ ಸ್ಯಾಟಲೈಟ್, ಕ್ಯಾಲಿಸ್ಟೋ. ಓಕೆ, ಸೊ ಥರ್ಡ್ ಒನ್ ಐಒ. ಓಕೆ, ಒನ್ ಮಿನಿಟ್. ಗ್ಯಾನಿಮೆಡಾ, ಓಕೆ, ಸಾರಿ. ಸೊ ಅದರಲ್ಲಿ ಸೆಕೆಂಡ್ ಒನ್, ಇಲ್ಲಿ ಸೆಕೆಂಡ್ ಒನ್ ರಾಂಗ್ ಹೇಳಿದೆ. ಓಕೆ, ಸೊ ಕ್ಯಾಲಿಸ್ಟೋ ಇಸ್ ದ ಥರ್ಡ್ ಒನ್ ಹಾಕ್ಕೊಳ್ಳಿ. ಓಕೆ, ಸೊ ಐಒ ಇಸ್ ದ ಫೋರ್ತ್ ಒನ್ ಹಾಕ್ಕೊಳ್ಳಿ. ಸೆಕೆಂಡ್ ಒನ್ ಆ್ಯಕ್ಚುಲಿ in the solar system, second biggest natural satellite is Titan. Second biggest natural satellite is Titan. After Ganymede, second biggest natural satellite is Titan. Titan is a natural satellite of the Saturn. ಶನಿ ಗ್ರಹದ ಉಪಗ್ರಹ. ಅದು ಸೌರವ್ಯೂಹದಲ್ಲೇ ಎರಡನೆಯ ಅತಿ ದೊಡ್ಡ ಉಪಗ್ರಹ. ಓಕೆ, ಸೊ ಆಫ್ಟರ್ ಗ್ಯಾನಿಮೆಡಾ, Titan is the second one. It is a natural satellite of the Saturn. Okay, third one Callisto. Fourth IO, fifth Europa ಅಂತ ಕರಿತೀವಿ. ಓಕೆ, ಸೊ ದಿಸ್ ಆಫ್ ಮೇಜರ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಸೊ ಹ್ಯಾವಿಂಗ್ ಸೊ ಅರೌಂಡ್ ಸೊ ದೇ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಅದರ್ ಆಬ್ಜೆಕ್ಟ್ಸ್. ಓಕೆನಾ, ಸೊ ಪ್ರಮುಖವಾಗಿ ರೈಟ್. ಸೊ ಅದರಲ್ಲಿ ನಮಗೆ ಈ ಏನು ಸೌರವ್ಯೂಹದಲ್ಲಿ ಸುಮಾರು 273 ನ್ಯಾಚುರಲ್ ಸ್ಯಾಟಲೈಟ್ಸ್ ಇದ್ದಾವೆ. ಅದರಲ್ಲಿ ಸ್ಮಾಲೆಸ್ಟ್ ನ್ಯಾಚುರಲ್ ಸ್ಯಾಟಲೈಟ್, ಅತಿ ಚಿಕ್ಕ ನೈಸರ್ಗಿಕ ಉಪಗ್ರಹ, ಈಗ ನಮಗೆ ಸಿಕ್ಕಿರುವಂತಹ ಉಪಗ್ರಹಗಳಲ್ಲಿ ಅತಿ ಚಿಕ್ಕ ನೈಸರ್ಗಿಕ ಉಪಗ್ರಹ ಯಾವುದು ಅಂತ ಕೇಳ್ತಾನೆ. ಸ್ಮಾಲೆಸ್ಟ್ ನ್ಯಾಚುರಲ್ ಸ್ಯಾಟಲೈಟ್ ಸೊ ಇನ್ ದ ಸೋಲಾರ್ ಸಿಸ್ಟಮ್ ಈಸ್ ಅಂತ ಕೇಳಿದ್ರೆ ಅತಿ ಚಿಕ್ಕ ನೈಸರ್ಗಿಕ ಉಪಗ್ರಹ, ದಟ್ಸ್ ಕಾಮನ್ಲಿ ವಿ ಕಾಲ್ಡ್. ಓಕೆ, ಸೊ ಡಿಮೋಸ್ ನ್ಯಾಚುರಲ್ ಸ್ಯಾಟಲೈಟ್. ಓಕೆ, ಡಿಮೋಸ್ ಅಂತ ಕರಿತೀವಿ. ಡಿಮೋಸ್, ಓಕೆ, ಅಂಡ್ ಪೋಬೋಸ್ ಅಂತೇಳಿ ಎರಡು ನೈಸರ್ಗಿಕ ಉಪಗ್ರಹಗಳು ಮಂಗಳನ ಸುತ್ತುತ್ತವೆ. ಓಕೆ, ದೇ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಓಕೆ ಸೊ ಮಾರ್ಸ್. ದೇ ಆರ್ ಎ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದಿ ಮಾರ್ಸ್. ಮಾರ್ಸ್ಗೆ ಎರಡು ನೈಸರ್ಗಿಕ ಉಪಗ್ರಹಗಳಿದ್ದಾವೆ, ಗೊತ್ತಿರಬೇಕು, ಪೋಬೋಸ್ ಅಂಡ್ ಡಿಮೋಸ್ ಅಂತೇಳಿ. ಅದರಲ್ಲಿ ಡಿಮೋಸ್ ಇಸ್ ಎ ವೆರಿ ಸ್ಮಾಲೆಸ್ಟ್ ನ್ಯಾಚುರಲ್ ಸ್ಯಾಟಲೈಟ್ ಇನ್ ದ ಸೋಲಾರ್ ಸಿಸ್ಟಮ್.
ಸೌರವ್ಯೂಹದಲ್ಲಿರುವ ಅತಿ ಚಿಕ್ಕ ನೈಸರ್ಗಿಕ ಉಪಗ್ರಹ. ಡನ್ ಫ್ರೆಂಡ್? ಓಕೆ, ರೈಟ್. ಸೊ ಅದರಲ್ಲಿ ನಮ್ಮ ಭೂಮಿ ಓಕೆ ಇರುವಂಥದ್ದು. ಸೊ ಒಂದೇ ಒಂದು ಉಪಗ್ರಹ, ಅದನ್ನು ಮೂನ್ ಅಂತ ಹೆಸರಿಟ್ಟಿದ್ದೀವಿ ನಾವು. ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಕರೆಕ್ಟಾ? ಭೂಮಿಗೆ ಒಂದೇ ಒಂದು ಉಪಗ್ರಹ ಇದೆ. ಓಕೆ, ರೈಟ್. ಚಂದ್ರ ಅಂತ ಬಂದರೆ, ಸೊ ದಟ್ಸ್ ಒನ್ ಆಫ್ ದಿ ಮೇಜರ್ ನ್ಯಾಚುರಲ್ ಸ್ಯಾಟಲೈಟ್. ಇಟ್ಸ್ ರಿವಾಲ್ವಿಂಗ್ ಓಕೆ ಅರೌಂಡ್ ಅವರ್ ಅರ್ತ್ ಪರ್ಟಿಕ್ಯುಲರ್ಲಿ. ಓಕೆ, ಚಂದ್ರನ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ವಿಷಯ ವಸ್ತುವಿದೆ. ಹ್ಯಾವಿಂಗ್ ಒನ್ ಆಫ್ ದಿ ಸಬ್ಜೆಕ್ಟ್, ಇಟ್ ಇಸ್ ಎ ಸೈಂಟಿಫಿಕ್ ಸಬ್ಜೆಕ್ಟ್ ಸ್ಟಡಿಂಗ್ ಅಬೌಟ್ ಮೂನ್. ಚಂದ್ರನ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ. ವಿಚ್ ಸಬ್ಜೆಕ್ಟ್ ಈಸ್ ಸ್ಟಡಿಂಗ್ ಅಬೌಟ್ ಮೂನ್ ಅಂತ ಕೇಳ್ತಾನೆ. ಚಂದ್ರನ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಓಕೆ ಸೆಲೆನಾಲಜಿ ಅಂತ ಕರಿತೀವಿ. ಸೆಲೆನಾಲಜಿ. ಓಕೆ, ಸೆಲೆನಾಲಜಿ ಇಟ್ ಇಸ್ ಎ ಸಬ್ಜೆಕ್ಟ್ ಕಂಪ್ಲೀಟ್ಲಿ ಸ್ಟಡಿಂಗ್ ಅಬೌಟ್ moon toposphere, moon structure, everything it is giving information. Okay na? Selenology. Okay, so that's one of major. So selen anta karitivi ಚಂದ್ರನನ್ನ, ಲೂನಾರ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಚಂದ್ರನಿಗೆ ಸೊ ಹ್ಯಾವಿಂಗ್ ಡಿಫ್ರೆಂಟ್ ನೇಮ್ಸ್. ಓಕೆ, ರೈಟ್. ಚಂದ್ರ ಅಂತ ಬಂದಾಗ ಓಕೆ ನಮ್ಮ ಭೂಮಿಗೆ ಮತ್ತು ಚಂದ್ರನಿಗೆ ಇರುವ ಅಂತರ, ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಅಂಡ್ ಅರ್ತ್? ಎಷ್ಟು ದೂರದಲ್ಲಿ ಚಂದ್ರ ಭೂಮಿಯ ಸುತ್ತಾ ಇದ್ದಾನೆ? ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಅಂಡ್ ಅರ್ತ್ ನಿಯರ್ಲಿ 3,84,000 ಕಿಲೋಮೀಟರ್. 3,84,000 ಕಿಲೋಮೀಟರ್ ಇಸ್ ಎ ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಅಂಡ್ ಅರ್ತ್. ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರ. ಓಕೆ, ಕ್ಲಿಯರಾ? ಇದು ಮೂನ್, ಇದು ಅರ್ತ್. ಓಕೆ, ಸೊ ಚಂದ್ರ ಕೂಡ ಓಕೆ ಅಕ್ಷಭ್ರಮಣ ಮತ್ತು ಪರಿಭ್ರಮಣ ಎರಡನ್ನೂ ಹೊಂದಿದೆ. ಮೂನ್ ಆಲ್ಸೋ ಹ್ಯಾವಿಂಗ್ ರೊಟೇಷನ್ ಅಂಡ್ ರೆವಲ್ಯೂಷನ್, ಬೋತ್ ವಿ ಕ್ಯಾನ್ ಸಿ. ಓಕೆ, ವಾಟ್ ಈಸ್ ದ ಓಕೆ ಪೀರಿಯಡ್ ಆಫ್ ದಿ ರೊಟೇಷನ್ ಅಂಡ್ ರೆವಲ್ಯೂಷನ್ ಆಫ್ ದಿ ಮೂನ್ ಅಂತ ಕೇಳಿದ್ರೆ ಓಕೆ ಸೊ ಚಂದ್ರನ ಅಕ್ಷಭ್ರಮಣ ಮತ್ತು ಪರಿಭ್ರಮಣ ಎರಡೂ ಅವಧಿ 27 ದಿನಗಳು, 27 ಡೇಸ್. 27 ಡೇಸ್. ಓಕೆ, ಅದು ತನ್ನಂತಾನು ಸುತ್ತಕೊಳ್ಳೋದು, ಭೂಮಿ ಸುತ್ತೋದು ಎರಡೂ ಕೂಡ ಒಂದೇ ಸಮನಾಗಿರುತ್ತೆ. ಓಕೆ, ಸೊ ದ ಮೂನ್ ರೊಟೇಷನ್ ಅಂಡ್ ರೆವಲ್ಯೂಷನ್ ಪೀರಿಯಡ್ ಈಸ್ ಈಕ್ವಲ್. ಹಾಗಾಗಿ ಸಂಪೂರ್ಣ ಚಂದ್ರ ನಮಗೆ ಕಾಣಲ್ಲ. ಭೂಮಿಯಿಂದ ನಾವು ಚಂದ್ರ ಕೇವಲ 57% ಅಷ್ಟೇ ಕಾಣ್ತಾನೆ. ಯಾಕೆಂದರೆ ಪ್ರತಿದಿನ ಅವನು ನಮ್ಮ ಭೂಮಿಯ ಸುತ್ತುವಾಗ ಓಕೆ 13 ಡಿಗ್ರಿ ಇನ್ಕ್ಲೈನ್ ಓಕೆ ಚಲಿಸ್ತಾ ಇರ್ತಾನೆ ಮುಂದೆ. 13 ಡಿಗ್ರಿ ದ ಮೂನ್ ಈಸ್ ಎವ್ರಿ ಡೇ ಈಸ್ ಮೂವಿಂಗ್ ಅರೌಂಡ್ ಅರ್ತ್. ಸೊ 1 ಡೇ 2 ಡೇ ಹಿಂಗೆ ಸೊ ಭೂಮಿಯ ಸುತ್ತಬೇಕಾದ್ರೆ 13 ಡಿಗ್ರಿ ಮುಂದೆ ಚಲಿಸ್ತಾ ಇರ್ತಾನೆ. ಸೊ ನಮ್ಮ ಭೂಮಿಯ ಸುತ್ತುವಾಗ ಆಗ ನಮಗೆ ಅದಕ್ಕೆ ಕಾಣೋದು ಸೊ ಕೇವಲ 57% ಅಷ್ಟೇ ಚಂದ್ರನನ್ನು ನಾವು ನೋಡ್ಬೋದು ಭೂಮಿಯಿಂದ. ಓಕೆ, ವಿ ಕಾಂಟ್ ಸಿ ಕಂಪ್ಲೀಟ್ ಮೂನ್. ಡನ್ ಫ್ರೆಂಡ್? ಓಕೆ, ರೈಟ್. ಈಗ ಚಂದ್ರ ಅಕ್ಷಭ್ರಮಣ ಮತ್ತು ಪರಿಭ್ರಮಣ ಎರಡನ್ನೂ ಹೊಂದಿರ್ತಾನೆ. 27 ದಿನ ಅದರ ಅಕ್ಷಭ್ರಮಣ ಮತ್ತು ಪರಿಭ್ರಮಣದ ಅವಧಿ, 27 ಡೇಸ್ ಆಫ್ ದಿ ಮೂನ್ ರೊಟೇಷನ್ ಅಂಡ್ ರೆವಲ್ಯೂಷನ್ ಎರಡೂ ಕೂಡ ಸಮನಾಗಿರುತ್ತೆ. ನನ್ನ ಫ್ರೆಂಡ್, ರೈಟ್. ಈಗ ಚಂದ್ರ ಭೂಮಿಯ ಸುತ್ತಬೇಕಾದ್ರೆ ಓಕೆ ಒಂದು ಬಾರಿ ನಮಗೆ ಹತ್ರ ಇರ್ತಾನೆ, ಒಂದು ಬಾರಿ ದೂರ ಇರ್ತಾನೆ. ಡಿಸ್ಟೆನ್ಸ್ ಈಸ್ ವೇರಿ. ಓಕೆನಾ? ಹಾಗಾಗಿ ಸೊ ವೆನ್ ಮೂನ್ ಈಸ್ ವೆರಿ ಕ್ಲೋಸರ್ ಟು ದಿ ಅರ್ತ್, ವೆನ್ ಮೂನ್ ಈಸ್ ವೆರಿ ಕ್ಲೋಸರ್ ಟು ದಿ ಅರ್ತ್, ದಟ್ ಡೇ ವಿ ಕಾಲ್ಡ್ ಓಕೆ ಸೊ ಪೆರಿಜಿ ಅಂತ ಕರಿತೀವಿ. ಪೆರಿಜಿ, ವೆನ್ ಮೂನ್ ಈಸ್ ವೆರಿ ಕ್ಲೋಸರ್ ಟು ದಿ ಅರ್ತ್, ಚಂದ್ರ ಭೂಮಿಗೆ ಅತಿ ಸಮೀಪವಿದ್ದ ದಿನವನ್ನು ಪೆರಿಜಿ ಅಂತ ಕರಿತೀವಿ. ಓಕೆ, ಆಗ ಚಂದ್ರ ನಮಗೆ ಸುಮಾರು 3,56,000 ಕಿಲೋಮೀಟರ್ ದೂರದಲ್ಲಿರ್ತಾನೆ. 3 lakh ಪೆರಿಜಿ ಡೇ ಡಿಸ್ಟೆನ್ಸ್ 3,56,000 ಕಿಲೋಮೀಟರ್ ಫ್ರಮ್ ದಿ ಅರ್ತ್. ಹತ್ರ ಇರ್ತಾನೆ. ಆಗ ಚಂದ್ರ ದೊಡ್ಡದಾಗಿ ಕಾಣ್ತಾನೆ ನಮಗೆ. ಓಕೆ, ಸೊ ಬೇರೆ ಸಮಯಕ್ಕಿಂತ ಚಂದ್ರ ಆಗ ನಮಗೆ ಬಿಗ್ಗಾಗಿ ಕಾಣ್ತಾನೆ. ಸೊ ಅದನ್ನು ಪೆರಿಜಿ ಡೇ ಅಂತ ಕರಿತೀವಿ. ಓಕೆ, ಹಾಗೆ ಚಂದ್ರ ಭೂಮಿಯ ಸುತ್ತುವಾಗ ಒಂದು ದಿನ ತುಂಬ ದೂರದಲ್ಲಿರ್ತಾನೆ.
ಅದನ್ನು ಅಪೋಜಿ ಅಂತ ಕರಿತೀವಿ. ಅಪೋಜಿ, ಓಕೆನಾ. ಪೆರಿ ಅಂದರೆ ಸಮೀಪ, ಅಪೋ ಅಂತ ಬಂದರೆ ಓಕೆ ಸೊ ದೂರ ಅಂತೇಳಿ ಕರಿತೀವಿ. ಓಕೆ, ಸೊ ಆಗ ಚಂದ್ರ ಸುಮಾರು ನಮಗೆ ಓಕೆ ಅಪ್ರಾಕ್ಸಿಮೇಟ್ಲಿ ಓಕೆ ನಿಯರ್ಲಿ 4,07,000 ಕಿಲೋಮೀಟರ್ ದೂರದಲ್ಲಿರ್ತಾನೆ. 4,07,000 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಚಂದ್ರ ಇರ್ತಾನೆ, ತುಂಬ ದೂರದಲ್ಲಿರ್ತಾನೆ. ಓಕೆ, ಅದನ್ನು ಮೈಕ್ರೋ ಮೂನ್ ಅಂತ ಕೂಡ ಕರೀತಾರೆ. ತುಂಬ ಚಿಕ್ಕದಾಗಿರ್ತಾನೆ ಚಂದ್ರ, ದೂರದಲ್ಲಿರ್ತಾನೆ. ಅದನ್ನು ಅಪೋಜಿ ಅಂತ ಕರಿತೀವಿ. ಅಂದರೆ 27 ದಿನಗಳಲ್ಲಿ ಒಂದು ದಿನ ದೊಡ್ಡದಾಗಿರ್ತಾನೆ, ಒಂದು ದಿನ ಚಿಕ್ಕದಾಗಿ ನಮಗೆ ಚಂದ್ರ ಕಾಣ್ತಾ ಇರ್ತಾನೆ. ಓಕೆ, ಅಪೋಜಿ ಪೆರಿಜಿ ಡೇಸ್ ಅಂತ ಕರಿತೀವಿ ಇವುಗಳನ್ನು. ಡನ್ ಫ್ರೆಂಡ್? ಓಕೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಟ್ ಈಸ್ ಮೋಸ್ಟ್ ಎಫೆಕ್ಟಿಂಗ್ ಆನ್ ಅವರ್ ಅರ್ತ್. ಓಕೆ, ಆಗ ನಮ್ಮ ಭೂಮಿಯ ಮೇಲೆ ಗ್ರಾವಿಟಿ ಅನ್ನೋದು ಸೊ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆಗೋದಕ್ಕೆ ಇದು ಕೂಡ ಸಪೋರ್ಟ್ ಆಗುತ್ತೆ. ಅರ್ಥ ಇದೆಯಾ? ಓಕೆ, ರೈಟ್ ಫ್ರೆಂಡ್. ನೋಡಿ, ಇದಿಷ್ಟು ನಮಗೆ ಸೊ ನಮ್ಮ ಭೂಮಿ ಅಂತ ಬಂದಾಗ ಸೊ ಸೌರವ್ಯೂಹ ಅಂತ ತೊಗೊಂಡಾಗ ಒಂದಷ್ಟು ಕ್ವಶನ್ಸ್ಗಳು ಎಕ್ಸಾಮ್ಸಲ್ಲಿ ಕೇಳುವಂಥ ಚಾನ್ಸ್ ಇರುತ್ತೆ. ಅದರಲ್ಲಿ ಪ್ಲಾನೆಟ್ಸ್ಗಳ ಕಾನ್ಸೆಪ್ಟ್ಸ್ಗಳು ಸುಮಾರು ಆಗ್ತಾ ಇರ್ತವೆ. ಹಾಗೆ ಈ ಪ್ಲಾನೆಟ್ಸ್ ಅಂತ ಬಂದಾಗ ಪ್ಲಾನೆಟ್ಸ್ ಗ್ರಹಗಳನ್ನು ಸೊ ಗ್ರೀಕ್ಸ್ ಆ್ಯಂಡ್ ರೋಮನ್ಸ್ ಪರ್ಟಿಕ್ಯುಲರ್ಲಿ ಸೊ ದೇ ಬಿಲೀವ್ ದೇ ಆರ್ ಎ ಗಾಡೆಸ್ಸಸ್ ಅಂತ. ಗ್ರೀಕರು ಮತ್ತು ರೋಮನ್ನರು ಗ್ರಹಗಳನ್ನು ದೇವತೆಗಳು ಅಂತ ಪೂಜೆ ಮಾಡ್ತಾರೆ ಈಗಲೂ ಕೂಡ. ಅದು ಕೂಡ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ ನಮಗೆ. ಓಕೆ, ಯಾವ ಗ್ರಹವನ್ನು ಯಾವ ದೇವರಿಗೆ ಅವರು ಹೋಲಿಕೆ ಮಾಡಿದ್ದಾರೆ ಅಂತ ಕೇಳಿದ್ದಾನೆ ಎಕ್ಸಾಮ್ಸಲ್ಲಿ. ಅದನ್ನು ಒಂದಷ್ಟು ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳೋಣ. ಓಕೆ, ಯಾವ ಗ್ರಹವನ್ನು ಯಾವ ದೇವರಿಗೆ ಹೋಲಿಕೆ ಮಾಡ್ತಾರೆ. ಗ್ರೀಕ್ಸ್ ಆ್ಯಂಡ್ ರೋಮನ್ಸ್ ಆರ್ ಕಂಪೇರ್ ವಿಚ್ ಪ್ಲಾನೆಟ್ ಟು ವಿಚ್ ಗಾಡೆಸ್ ಅಂತೇಳಿ. ಸೊ ಅದನ್ನು ನೋಟ್ ಮಾಡ್ಕೊಳ್ಳೋಣ. ಅದರಲ್ಲಿ ಅಕಾರ್ಡಿಂಗ್ ಟು ಗ್ರೀಕ್ಸ್ ಆ್ಯಂಡ್ ರೋಮನ್ಸ್ ಪರ್ಟಿಕ್ಯುಲರ್ಲಿ ಓಕೆ, ಸೊ ಅಕಾರ್ಡಿಂಗ್ ಟು ಗ್ರೀಕ್ಸ್ ಆ್ಯಂಡ್ ರೋಮನ್ಸ್ ಓಕೆ, ಮರ್ಕ್ಯುರಿ ಪ್ಲಾನೆಟ್ ದೇ ಕಾಲ್ಡ್. ಮರ್ಕ್ಯುರಿ ಪ್ಲಾನೆಟನ್ನು ಏನಂತ ಪೂಜೆ ಮಾಡ್ತಾರೆ ಅಂತ ಕೇಳ್ತಾರೆ. ಓಕೆ, ಮರ್ಕ್ಯುರಿ ಪ್ಲಾನೆಟ್ ದೇ ಆರ್ ಬಿಲೀವ್ ಈಸ್ ಎ ಗಾಡೆಸ್ ಆಫ್ ಮೆಸೆಂಜರ್ ಅಂತ ಕರೀತಾರೆ. ಗಾಡೆಸ್ ಆಫ್ ಮೆಸೆಂಜರ್. ಓಕೆ, ಮೆಸೆಂಜರ್ ಅಂದರೆ ಸಂಪರ್ಕದ ಅಧಿದೇವತೆ ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆ, ಸಂಪರ್ಕದ ಅಧಿದೇವತೆ. ಗಾಡೆಸ್ ಆಫ್ ಮೆಸೆಂಜರ್ ಅಂದರೆ ಸೂರ್ಯನಿಗೆ ಬೇಗ ಮೆಸೇಜ್ ಕಳಿಸೋದು, ಅಂದರೆ ಸೂರ್ಯನನ್ನು ಬೇಗ ಸುತ್ತೋದು. ಯಾವುದು ಅಂದರೆ ಮರ್ಕ್ಯುರಿ. ಗಾಡೆಸ್ ಆಫ್ ಮೆಸೆಂಜರ್ ಅಂತ ಕರೀತಾನೆ ಪದ. ಡನ್ನಾ? ರೈಟ್. ಹಾಗೆ ವೀನಸ್ ಗ್ರಹವನ್ನು ವೀನಸ್ಸನ್ನು ದೆ ಬಿಲೀವ್ ಗಾಡೆಸ್ ಆಫ್ ಓಕೆ ಲವ್ ಆ್ಯಂಡ್ ಬ್ಯೂಟಿ. ಓಕೆ, ಪ್ರೀತಿ ಮತ್ತು ಸೌಂದರ್ಯದ ಅಧಿದೇವತೆ ಅಂತೇಳಿ ವೀನಸ್ಸನ್ನು ಅವರು ಫೀಲ್ ಮಾಡ್ತಾರೆ. ಓಕೆ, ವೀನಸ್ ಇಸ್ ಎ ಗಾಡೆಸ್ ಆಫ್ ಲವ್ ಆ್ಯಂಡ್ ಬ್ಯೂಟಿ. ರೈಟ್. ಥರ್ಡ್ ಒನ್ ಭೂಮಿ. ಮೂರನೇದು ಭೂಮಿ ಅಂತ ಬಂದಾಗ ನಾವು ಭೂಮಿಲಿದ್ದೀವಿ, ಭೂಮಿಗೆ ಏನು ಕಂಪೇರ್ ಮಾಡಲ್ಲ, ಬೇರೆ ಗ್ರಹಗಳನ್ನು ಕಂಪೇರ್ ಮಾಡ್ತೀವಿ ಅಲ್ವಾ. ಈಗ ಮಾರ್ಸ್ಗೆ ಬರೋಣ. ಮಾರ್ಸನ್ನು ಏನಂತ ಕರಿತೀವಿ ಅಂತ ಕೇಳಿದ್ರೆ, ಮಾರ್ಸ್ ಅಂತ ಬಂದಾಗ ಸೊ ಇದನ್ನು ಓಕೆ ಗಾಡೆಸ್ ಆಫ್ ರೋಮನ್ಸ್ ಅಂತ ಕರೀತಾರೆ. ರೋಮನ್ನರ ಅಧಿದೇವತೆ. ಪರ್ಟಿಕ್ಯುಲರ್ಲಿ ರೋಮನ್ಸ್ ದೇ ಬಿಲೀವ್ ಇಟ್ಸ್ ಎ ಗಾಡೆಸ್ ಆಫ್ ರೋಮನ್ಸ್ ಅಂತೇಳಿ ಮಂಗಳ ಗ್ರಹವನ್ನು ರೋಮನ್ನರ ಅಧಿದೇವತೆ ಅಂತ ಕರೀತಾರೆ. ಗಾಡೆಸ್ ಆಫ್ ರೋಮನ್ಸ್ ಅಂತೇಳಿ. ಓಕೆ, ರೈಟ್. ನೆಕ್ಸ್ಟ್ ಬರುವಂಥದ್ದು ಜೂಪಿಟರ್. ಓಕೆ, ಜೂಪಿಟರ್ ಗುರುಗ್ರಹವನ್ನು ಓಕೆ ಕಾನೂನಿನ ಅಧಿದೇವತೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಗಾಡೆಸ್ ಆಫ್ ಲಾ ಅಂತ ಕರೀತಾರೆ. ಜೂಪಿಟರ್ ಕಾಲ್ಡ್ ಗಾಡೆಸ್ ಆಫ್ ಲಾ, ಕಾನೂನಿನ ಅಧಿದೇವತೆ ಅಂತ ಕರೆಯೋದು ಯಾವ ಗ್ರಹವನ್ನು ಅಂದರೆ ಜೂಪಿಟರ್. ಓಕೆ, ರೈಟ್. ಹಾಗೆ ಸ್ಯಾಟ್ರನ್ ಶನಿಗ್ರಹ. ಶನಿಗ್ರಹ ಅಂತ ಬಂದಾಗ ಶನಿಗ್ರಹವನ್ನು ಓಕೆ ಕೃಷಿಯ ಅಧಿದೇವತೆ ಅಂತ ಕರೀತಾರೆ. ಸೊ ಸ್ಯಾಟ್ರನ್ ಕಾಲ್ಡ್ ಗಾಡೆಸ್ ಆಫ್ ಅಗ್ರಿಕಲ್ಚರ್. ಕೃಷಿಯ ಅಧಿದೇವತೆ ಅಂತ ಕೇಳಿದ್ರೆ ಶನಿಗ್ರಹವನ್ನು ಅವರು ನಂಬ್ತಾರೆ. ಓಕೆ, ರೈಟ್. ನೆಕ್ಸ್ಟ್ ಯುರೇನಸ್ಗೆ ಬಂದಾಗ ಓಕೆ ಯುರೇನಸ್ಸನ್ನು ಓಕೆ ಗ್ರೀಕರ ದೇವರುಗಳ ರಾಜ ಅಂತ ಕರೀತಾರೆ. ಓಕೆ, ಸೊ ಯುರೇನಸ್ ಗ್ರಹವನ್ನು ಸೊ ಇಟ್ಸ್ ಎ ಕಿಂಗ್ ಆಫ್ ಗಾಡೆಸ್ ಆಫ್ ಗ್ರೀಕ್ಸ್. ಕಿಂಗ್ ಆಫ್ ಗಾಡೆಸಸ್ ಆಫ್ ಗ್ರೀಕ್ಸ್, ಗ್ರೀಕರ ದೇವತೆಗಳ ರಾಜ ಅಂತೇಳಿ ಯುರೇನಸ್ ಗ್ರಹವನ್ನು ಅವರು ಓಕೆ ಫೀಲ್ ಮಾಡ್ತಾರೆ. ದಟ್ಸ್ ಒನ್ ಆಫ್ ದಿ ಮೇಜರ್ ಟರ್ಮ್. ಇನ್ನು ನೆಪ್ಚೂನ್ಗೆ ಬಂದರೆ, ನೆಪ್ಚೂನನ್ನು ಸಮುದ್ರದ ಅಧಿದೇವತೆ ಅಂತ ಕರೀತಾರೆ. ನೆಪ್ಚೂನ್ ಕಾಲ್ಡ್ ಓಕೆ ಗಾಡೆಸ್ ಆಫ್ ಸಿ. ಗಾಡೆಸ್ ಆಫ್ ಸಿ, ಸಮುದ್ರಗಳ ಅಧಿದೇವತೆ ಯಾವುದು ಅಂದರೆ ನೆಪ್ಚೂನ್ ಅಂತೇಳಿ ಕರೀತಾರೆ.
ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್. ಈಗ ನಾವು ಪ್ಲುಟೋ ಇಲ್ಲ, ಈಗ ಪ್ಲುಟೋ ಆ್ಯಕ್ಚುಲಿ 2006ರಿಂದ ಅದನ್ನು ಗ್ರಹ ಅಂತ ತೆಗೆದಾಕಿದ್ದೀವಿ. ಪ್ಲುಟೋ ಆವಾಗ ಅದು ಕೂಡ ಒಂದು ಗ್ರಹನೇ ಆಗಿತ್ತು. ಪ್ಲುಟೋ ದೆ ಬಿಲೀವ್, ಗ್ರೀಕ್ಸ್ ಬಿಲೀವ್ ಪ್ಲುಟೋ ಈಸ್ ಎ ಗಾಡೆಸ್ ಆಫ್ ಅಂಡರ್ ವರ್ಲ್ಡ್. ಓಕೆ, ಭೂಗತ ಲೋಕದ ಅಧಿದೇವತೆ ಅಂತ ಕರೀತಾರೆ. ಗಾಡೆಸ್ ಆಫ್ ಅಂಡರ್ ವರ್ಲ್ಡ್. ಅಂಡರ್ ವರ್ಲ್ಡ್ನ ಅಧಿದೇವತೆ ಯಾವುದಂದರೆ ಓಕೆ, ಸೊ ಪ್ಲುಟೋ, ಹೌದಾ ನೋಡಿ ಹೀಗೆ. ಸೊ ಅದನ್ನು ಸೊ ಕರೀತಾರೆ. ಇದು ಕೂಡ ಎಕ್ಸಾಮ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಮ್ಯಾಚ್ ದಿ ಫಾಲೋಯಿಂಗಲ್ಲೆಲ್ಲ ಕೇಳಿದ್ದಾರೆ. ಓಕೆ, ಈ ಕಾನ್ಸೆಪ್ಟನ್ನು. ಹಾಗಾಗಿ ಐಡಿಯಾಸ್ ಇಲ್ಲಿ ಎಕ್ಸಾಮ್ಸ್ಗಳಲ್ಲಿ. ರೀಸನ್ಸ್ ಅಂತ ಬಂದಾಗ ನಂಬಿಕೆ. ಈಗ ಗ್ರಹಗಳನ್ನು ಈಗ ನಾವು ಝೋಡಿಯಾಕ್ಸ್ ಹೆಂಗೆ ನಾವು ನಂಬ್ತೀವಿ ಅಲ್ವಾ, ಸೊ ರಾಶಿ ಓಕೆ ಜಾತಕ ಇವೆಲ್ಲ ಹೆಂಗೆ ನಾವು ಅಸ್ಟ್ರಾಲಜಿಲಿ ನಂಬ್ತೀವಿ, ಹಾಗೆ ಅವರು ಅದನ್ನು ಬಿಲೀವ್ ಮಾಡ್ತಾರೆ. ಈಗ ನಾವು ಭೂಮಿಯನ್ನು ಪೂಜೆ ಮಾಡ್ತೀವಿ, ವಿ ಆರ್ ಬಿಲೀವ್. ಸೊ ವಿ ಆರ್ ಬಿಲೀವ್ ಸನ್ ಈಸ್ ಆಲ್ಸೋ ಗಾಡ್ ಅಲ್ವಾ. ಹಾಗೆ ಅವರು ಕೂಡ ಗ್ರಹಗಳನ್ನು ಒಂದೊಂದು ರೀತಿ ಪೂಜೆ ಮಾಡ್ತಾರೆ. ಈಗ ನಾವು ಮೂನಿಗಿಲ್ಲ, ಅವರು ಓನ್ಲಿ ಪ್ಲಾನೆಟ್ಸ್ಗಳನ್ನು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಓಕೆ, ಮೂನಿ ಸ್ಯಾಟಲೈಟ್ ಅಲ್ವಾ, ಅದನ್ನೇನು ತೊಗೊಳ್ಳಲ್ಲ. ರೈಟ್, ಹಾಂ ಓಕೆಪ್ಪ. ಇದಿಷ್ಟು ನಮಗೆ ಗ್ರಹಗಳು ಅಂತ ಬಂದಾಗ ಸೊ ಒಂದಷ್ಟು ಬೇಸಿಕ್ ಐಡಿಯಾಸು ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಹೋಗೋಣ. ಅರ್ತ್ ಅಂತ ಬಂದಾಗ ಬೇರೆ ನಮಗೆ ಏನೇನು ಇಂಪಾರ್ಟೆನ್ಸ್ ಆಗಿ ಕೇಳ್ತಾನೆ ಅಂತ ಬಂದರೆ ಭೂಮಿಯ ಓಕೆ ಸೊ ಆಕಾರ ಮತ್ತು ಗಾತ್ರ ಅಂತ ಹಾಕ್ಕೊಳ್ಳಿ. ಅರ್ತ್ ಓಕೆ, ಶೇಪ್ ಆ್ಯಂಡ್ ಸೈಜ್. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಟಾಪಿಕ್ ಓಕೆ, ಅರ್ತ್ ಸೈಜ್ ಆ್ಯಂಡ್ ಶೇಪ್ ಅಂತ ಹಾಕ್ಕೊಳ್ಳಿ. ಓಕೆ, ಅರ್ತ್ ಸೈಜ್ ಆ್ಯಂಡ್ ಶೇಪ್. ಓಕೆ, ಸೊ ಅದರಲ್ಲಿ ವಾಟ್ ಇಸ್ ದ ಫಸ್ಟ್ ಒನ್, ಶೇಪ್ ಆಫ್ ದಿ ಅರ್ತ್. ಓಕೆ, ಅರ್ತ್ ಯಾವ ಶೇಪಲ್ಲಿದೆ? ಅರ್ತ್ ಹ್ಯಾವಿಂಗ್ ದ ಸರ್ಕ್ಯುಲರ್ ಮೋಷನ್ ಆರ್ ಸರ್ಕ್ಯುಲರ್ ಓಕೆ ಆರ್ ಸರ್ಕಲ್ ಆರ್ ಎಲಿಪ್ಟಿಕಲ್ ಓಕೆ ಆರ್ ಸಿಲಿಂಡರ್, ಯಾವ ಆಕಾರದಲ್ಲಿರ್ಬೋದು ಅಲ್ವಾ. ಸೊ ಯಾವ ಆಕಾರದಲ್ಲಿದೆ ಗೊತ್ತಿದೆ ನಮಗೆ, ಓದಿರ್ತೀರಿ ಅಲ್ವಾ. ವಾಟ್ಸ್ ದ ಶೇಪ್ ಆಫ್ ದಿ ಅರ್ತ್? ಜಿಯಾಯ್ಡ್ ಅಂತ ಬರ್ಕೊಳ್ತೀವಿ. ಸೊ ಏನು ಜಿಯಾಯ್ಡ್ ಅಂದರೆ? ಓಕೆ, ಅರ್ತ್ ಶೇಪ್ ಓಕೆ ಸೊ ಅಂತ ಬಂದಾಗ ಸಿ ನೋಡಿ, ಅರ್ತ್ ಈಸ್ ಜಿಯಾಯ್ಡ್ ಅಂತ ಬರ್ಕೊಂಡಿದ್ದೀವಿ. ಅರ್ತ್ ಈಸ್ ನಾಟ್ ಎ ಓಕೆ ಎಕ್ಸಾಕ್ಟ್ ಸರ್ಕಲ್. ಓಕೆ, ಸೊ ಅರ್ತ್ ಅಂತ ತಗೊಂಡಾಗ ಹ್ಯಾವಿಂಗ್ ಓಕೆ ಸೊ ಅನ್ಶೇಪ್ಡ್ ಟೊಪೋಗ್ರಫಿ, ಅದಕ್ಕೆ ಒಂದು ನಿರ್ದಿಷ್ಟ ಆಕಾರ ಇಲ್ಲ. ಬಟ್ ಆದರೂ ಅದನ್ನು ಭೂಮಿಯ ಆಕಾರ ಅಂತ ನಾವು ಬರ್ಕೊಳ್ತೀವಿ. ಭೂಮಿ ಒಂದು ಈ ಆಕಾರದಲ್ಲಿ ಇದೆ ಅನ್ನೋದನ್ನು ನಾವು ಒಂದಷ್ಟು ಕಾನ್ಸೆಪ್ಟ್ಸ್ಗಳ ಮೂಲಕ ಅದನ್ನು ಹೇಳ್ತೀವಿ. ದ ಶೇಪ್ ಆಫ್ ದಿ ಅರ್ತ್, ನಮಗೆ ಮೊದಲು ಮನುಷ್ಯ ಹೆಂಗೆ ನಂಬಿದ್ದ ಅಂದರೆ ಭೂಮಿ ಆಕಾರ ಅಂದರೆ ಇಟ್ಸ್ ಅ ಫ್ಲಾಟ್ ಡಿಸ್ಕ್. ಭೂಮಿ ಹೆಂಗಿದ್ರೆ ಫ್ಲಾಟ್ ಆಗಿದೆ, ಚಪ್ಪಟೆಯಾಗಿದೆ. ಯಾಕೆ ಚಪ್ಪಟೆಯಾಗಿದೆ ಅಂತ ನಂಬ್ತೀವಿ ಅಂದರೆ, ನೀನು ಭೂಮಿ ಮೇಲೆ ಎಷ್ಟೇ 1000 ಕಿಲೋಮೀಟರ್ ನಡ್ಕೊಂಡು ಹೋದ್ರು ಅಥವಾ ಸೊ ಟ್ರಾವೆಲ್ ಮಾಡಿದ್ರು ಹೀಗೆ ಇರುತ್ತೆ ಅಲ್ವಾ. ಎಲ್ಲೂ ಕೂಡ ಭೂಮಿ ಸೊ ಬಾಗಿರೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಭೂಮಿ ಹಿಂದೆ ನಂಬಿದ್ದ ಮನುಷ್ಯ ಹೆಂಗೆ ನಂಬಿದ್ದ ಅಂದರೆ ಅರ್ತ್ ಈಸ್ ಅ ಫ್ಲಾಟೆಡ್ ಮೆಟೀರಿಯಲ್, ಇಟ್ ಈಸ್ ಫ್ಲೋಟಿಂಗ್ ಆನ್ ದಿ ವಾಟರ್. ಯಾಕೆಂದರೆ ಸುತ್ತ ನೀರಿದೆ, ಮಧ್ಯದಲ್ಲಿ ಭೂಮಿ ಇದೆ ಅಂತ ಮನುಷ್ಯ ನಂಬಿದ್ದ. ಯಾಕೆಂದರೆ ಅವನು ಎಷ್ಟೇ ದೂರ ಭೂಮಿಯನ್ನು ದಾಟಿ ಆಚೆ ಹೋದ್ರೆ ಏನು ಕಾಣ್ತಿತ್ತು ಅವನಿಗೆ? ಸಮುದ್ರ ಕಾಣ್ತಿತ್ತು. ಅಟ್ ಎಂಡ್ ಅಷ್ಟೇ ಭೂಮಿ ಇರೋದು ಅಂತ ಅವನು ನಂಬಿದ್ದ. ಕರೆಕ್ಟಾ? ಈಗಲೂ ಸಹ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸೊ ಭೂಮಿಯನ್ನು ದಾಟಿ ಆಚೆ ಹೋದರೆ ಸಮುದ್ರ ಸಿಗುತ್ತೆ, ಅಥವಾ ನೀವು ಯಾವುದೋ ಬೆಟ್ಟ ಪ್ರದೇಶದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡಿದ್ರು ಕೂಡ ನಮಗೆ ಆಕಾಶ ಕಾಣುತ್ತೆ, ಅಷ್ಟೇ ಎಂಡದು, ಅಷ್ಟೇ ಭೂಮಿ. ಈ ರೀತಿ ಮನುಷ್ಯ ನಂಬಿದ್ದ. ಸೊ ಆಮೇಲೆ ಸೊ ಸುಮಾರು ಕಾಲಘಟ್ಟಗಳಲ್ಲಿ ಅದೇನಾಗುತ್ತೆ, ಅದು ರಾಂಗ್, ಅದು ಭೂಮಿ ಓಕೆ ಫ್ಲಾಟೆಡ್ ಇಲ್ಲ, ಅದು ಗೋಳಾಕಾರವಾಗಿದೆ ಅಂತೇಳಿ ಒಂದಷ್ಟು ನಿದರ್ಶನಗಳ ಮೂಲಕ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಭೂಮಿ ಫ್ಲಾಟ್ ಆಗಿಲ್ಲ, ಗುಂಡಾಗಿದೆ. ಓಕೆ, ಅರ್ತ್ ಈಸ್ ಸರ್ಕ್ಯುಲರ್ ಮೆಟೀರಿಯಲ್ ಅಂತ ಇಟ್ಕೊಳ್ಳಿ, ಗುಂಡಿಗಿದೆ. ಹೇಗೆ? ಅದಕ್ಕೇನು ಸಾಕ್ಷಿ, ಏನು ಪುರಾವೆ? ವಾಟ್ ಇಸ್ ದ ಪ್ರೂಫ್, ವಾಟ್ ಇಸ್ ದ ಎವಿಡೆನ್ಸ್? ಓಕೆ, ಅರ್ತ್ ಈಸ್ ನಾಟ್ ಎ ಫ್ಲಾಟ್ ಮೆಟೀರಿಯಲ್, ಅರ್ತ್ ಈಸ್ ಎ ಸರ್ಕ್ಯುಲರ್ ಮೆಟೀರಿಯಲ್. ಓಕೆ ಅಂತ ಬಂದಾಗ ಏನು ಎವಿಡೆನ್ಸ್ ಹೇಳ್ಬೋದು ನಾವು? ಎನಿ ಐಡಿಯಾ? ಕಾಮನ್ ಆಗಿ ಏನೇನು ಕೊಡ್ಬೋದು ನಾವು? ಇಲ್ಲ, ಭೂಮಿ ಫ್ಲಾಟ್ ಆಗಿಲ್ಲ, ಭೂಮಿ ಗುಂಡಾಗಿದೆ ಅನ್ನೋದಕ್ಕೆ ಏನೇನು ನಿದರ್ಶನ ನಾವು ಹೇಳ್ಬೋದು? ಕಾಮನ್ ಅಬ್ಸರ್ವೇಷನ್ಸ್.
ಸನ್ಸೆಟ್ ಸನ್ರೈಸ್ ಅದು ಮೂಮೆಂಟಲ್ಲಿ ಬರುತ್ತೆ, ಶೇಪಲ್ಲಿ ನಾವು ಅದನ್ನು ಪರಿಗಣಿಸಲ್ಲ. ವಿ ಆರ್ ನಾಟ್ ಕನ್ಸಿಡರ್ ಆ್ಯಸ್ ಎ ಶೇಪ್, ವಿ ಕನ್ಸಿಡರ್ ಬೇಸ್ಡ್ ಆನ್ ಮೂಮೆಂಟ್. ಶೇಪ್ ಅರ್ಥ ಗುಂಡಾಗಿದೆ ಅನ್ನೋದಕ್ಕೆ ನಿದರ್ಶನ ಏನೇನು ಕೊಡ್ತೀವಿ? ಹಾಂ, ರೇಂಬೋ. ರೇಂಬೋ ಇಟ್ ಈಸ್ ಓಕೆ ಅಪ್ಲಿಕೇಬಲ್ ಇನ್ ಅಟ್ಮಾಸ್ಫಿಯರ್, is external okay, so shape, not of our earth. ಸಿಂಪಲ್ ಅಬ್ಸರ್ವೇಷನ್, ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡಿ. ಸೂರ್ಯ ಬೆಳಗ್ಗೆ ಸೂರ್ಯ ಉದಯಿಸ್ತಾನ, ಸೂರ್ಯನೂ ಒಂದು ಆಕಾಶಕಾಯ, ಭೂಮಿನೂ ಒಂದು ಆಕಾಶಕಾಯ, ಕರೆಕ್ಟ್ ತಾನೆ? ಯಾವ ಶೇಪಲ್ಲಿದ್ದಾನೆ? ರೌಂಡ್ ಶೇಪಲ್ಲಿದ್ದಾನೆ. ಬೆಳಗಿನ ಸೂರ್ಯ ನೋಡಪ್ಪ, ಬೆಳಗ್ಗೆ ಸೂರ್ಯ ಉದಯಿಸ್ತಾ ಇರ್ತಾನಲ್ಲ, ಹೇಗಿರ್ತಾನೆ? ರೌಂಡ್ ಶೇಪಲ್ಲಿ ತಾನೆ ಕಾಣೋದು, ಕರೆಕ್ಟಾ? ಚಂದ್ರ ಯಾವ ಶೇಪಲ್ಲಿದ್ದಾನೆ? ಇಸ್ ಇಟ್ ಅವೆರಡೇ ಎಕ್ಸಾಂಪಲ್ ನಮಗೆ, ಜಸ್ಟ್ ಕಾಮನ್ ಅಬ್ಸರ್ವೇಷನ್. ಅವು ರೌಂಡ್ ಶೇಪಲ್ಲಿ ಇದಾವೆ ಅಂದರೆ ಭೂಮಿನ ಹಂಗೆ ಇರಬೇಕು, ಬೇರೆ ಇನ್ಯಾವ ಶೇಪ್ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲಲ್ಲ. ಇಸ್ ಇಟ್? ಹಾಂ, ಇವನ್ ಅಬ್ಸರ್ವೇಷನ್ಸ್ ಅನ್ನೋದು. ಓಕೆ, ದಟ್ಸ್ ಒನ್ ಆಫ್ ದಿ ಮೇಜರ್ ಎವಿಡೆನ್ಸ್. ಅದು ಕೂಡ ಒಂದು ನಿದರ್ಶನ. ಓಕೆ, ನಮ್ಮ ಭೂಮಿಯಿಂದ ಕಾಣುವ ಇತರೆ ಆಕಾಶಕಾಯಗಳು ಗೋಳಾಕಾರದಲ್ಲಿವೆ. ದಟ್ ಇಸ್ ಆಲ್ಸೋ ಎವಿಡೆನ್ಸ್. ಅವು ಗೋಳಾಕಾರದಲ್ಲಿವೆ ಅಂದರೆ ಭೂಮಿನೂ ಹಾಗೆ ಇರುತ್ತೆ, ಬೇರೆ ಇನ್ಯಾವ ಆಕಾರ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು. ಓಕೆ, ದಟ್ ಇಸ್ ಒನ್ ಆಫ್ ದಿ ಎವಿಡೆನ್ಸ್. ಅನದರ್ ಎವಿಡೆನ್ಸ್, ಓಕೆ, ಆ್ಯಕ್ಚುಲಿ ಭೂಮಿ ಗೋಳಾಕಾರವಾಗಿದೆ ಅಂತ ನಮಗೆ ನಿದರ್ಶನದಲ್ಲಿ ಮೊದಲ ನಿದರ್ಶನ ಯಾವುದು ಅಂದರೆ ಲೂನಾರ್ ಎಕ್ಲಿಪ್ಸ್, ಚಂದ್ರಗ್ರಹಣ. ಗೊತ್ತಾ ಚಂದ್ರಗ್ರಹಣ ಕಾನ್ಸೆಪ್ಟು? ಚಂದ್ರಗ್ರಹಣ, ಓಕೆ, ಚಂದ್ರನ ಮೇಲೆ ಒಂದು ಬೆಳಕು ಬರುತ್ತೆ, ರೌಂಡ್ ಶೇಪಡು ಒಂದು ಬೆಳಕು ಚಂದ್ರನನ್ನು ಆವರಿಸ್ಕೊಳ್ತಾ ಹೋಗುತ್ತೆ. ಆ ಬೆಳಕು ಯಾವುದು ಅಂದರೆ ನಮ್ಮ ಭೂಮಿಯ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ. ಓಕೆ, ನಮ್ಮ ಭೂಮಿಯ ನೆರಳು ಚಂದ್ರನನ್ನು ಆವರಿಸ್ತಾ ಹೋಗುತ್ತೆ. ಅಲ್ಲಿ ನಮಗೆ ಭೂಮಿ ಯಾವ ಆಕಾರದಲ್ಲಿ ಕಾಣುತ್ತೆ ಅಂದರೆ ಓಕೆ ಗೋಳಾಕಾರವಾಗಿ ಕಾಣುತ್ತೆ. ಓಕೆ ನೋಡಿ, ದಟ್ ಇಸ್ ಅ ಎವಿಡೆನ್ಸ್. ಭೂಮಿ ಗೋಳಾಕಾರವಾಗಿದೆ, ಫ್ಲಾಟ್ ಆಗಿಲ್ಲ ಅನ್ನೋದಕ್ಕೆ ಮೊದಲ ನಿದರ್ಶನ ಯಾವುದು ಅಂದರೆ ಲೂನಾರ್ ಎಕ್ಲಿಪ್ಸ್. ಕೇಳ್ತಾನೆ ಎಕ್ಸಾಮ್ಸಲ್ಲಿ, ವಿಚ್ ಇಸ್ ದ ಓಲ್ಡೆಸ್ಟ್ ಎವಿಡೆನ್ಸ್ ಫಾರ್ ಓಕೆ ಸೊ ನೋಯಿಂಗ್ ಅಬೌಟ್ ಅರ್ತ್ ಶೇಪ್ ಅಂತ ಕೇಳಿದ್ರೆ ಅದು ಲೂನಾರ್ ಎಕ್ಲಿಪ್ಸ್, ಚಂದ್ರಗ್ರಹಣ. ಯಾರು ಮೊದಲ ಬಾರಿಗೆ ಚಂದ್ರಗ್ರಹಣವನ್ನು ವೀಕ್ಷಿಸಿ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳ್ದ ಅಂತ ಕೇಳ್ತಾನೆ. ಹೂ ಇಸ್ ಅ ಫಸ್ಟ್ ಪರ್ಸನ್ ಅಬ್ಸರ್ವ್ಡ್ ಲೂನಾರ್ ಎಕ್ಲಿಪ್ಸ್ ಅಂಡ್ ಎಕ್ಸ್ಪ್ಲೈನ್ಡ್ ಅರ್ತ್ ಈಸ್ ಎ ಓಕೆ ಸ್ಪಿರಾಯ್ಡ್, ನಾಟ್ ಜಿಯಾಯ್ಡ್. ಆಗ ಸ್ಪಿರಾಯ್ಡ್ ಅಂತ ಕರೀತಾ ಇದ್ವಿ, ಸ್ಪಿರಾಯ್ಡ್ ಶೇಪ್ ಅಂತ. ಓಕೆ, ಗೋಳಾಕಾರವಾಗಿದೆ ಅಂತೇಳಿ ಮೊದಲ ಬಾರಿಗೆ ಚಂದ್ರಗ್ರಹಣವನ್ನು ವೀಕ್ಷಿಸಿ ನಮಗೆ ತಿಳಿಸಿದ ವ್ಯಕ್ತಿ ಅರಿಸ್ಟಾಟಲ್. ಓಕೆ, ಅರಿಸ್ಟಾಟಲ್ ಈಸ್ ಅ ಫಸ್ಟ್ ಪರ್ಸನ್ ಓಕೆ ಎಕ್ಸ್ಪ್ಲೈನ್ಡ್ ಓಕೆ ಅರ್ತ್ ಈಸ್ ಎ ಸ್ಪಿರಾಯ್ಡ್ ಶೇಪ್ ಬೈ ದಿ ಅಬ್ಸರ್ವಿಂಗ್ ಆಫ್ ದಿ ಲೂನಾರ್ ಎಕ್ಲಿಪ್ಸ್. ಚಂದ್ರಗ್ರಹಣವನ್ನು ವೀಕ್ಷಿಸಿ ಭೂಮಿ ಗೋಳಾಕಾರವಾಗಿದೆ ಅಂತ ನಮಗೆ ಹೇಳಿದವನು. ಡನ್ ಫ್ರೆಂಡ್? ನೋಡಿ, ಅದು ನಮಗೆ ನಿದರ್ಶನ ಭೂಮಿ ಗೋಳಾಕಾರವಾಗಿದೆ ಅಂತ. ಓಕೆ, ಎರಡನೇ ನಿದರ್ಶನ, ಸೆಕೆಂಡ್ ಎವಿಡೆನ್ಸ್ ಏನು ನಮಗೆ ಅಂತ ಬಂದರೆ ಇತರೆ ಆಕಾಶಕಾಯಗಳು ಗೋಳಾಕಾರವಾಗಿ ಕಾಣ್ಬೋದು. ಅದರ್ ಅಸ್ಟ್ರಾನಾಮಿಕಲ್ ಆಬ್ಜೆಕ್ಟ್ಸ್ ಆರ್ ಲುಕ್ಸ್ ಲೈಕ್ ಎ ಸ್ಪಿರಾಯ್ಡ್ ಶೇಪ್ ಅಲ್ವಾ? ಅದು ಕೂಡ ಒಂದು ಎವಿಡೆನ್ಸ್ ನಮಗೆ. ಓಕೆ, ಭೂಮಿ ಗೋಳಾಕಾರವಾಗಿದೆ ಅನ್ನೋದಕ್ಕೆ ಎರಡನೇ ನಿದರ್ಶನ. ಅದರ್ astronomical objects are having spheroid shape or okay circular shape. ಹಾಗಾಗಿ ಅದು ಕೂಡ ಒಂದು ಎವಿಡೆನ್ಸ್. ಲೈಕ್ ಸನ್ ಅಂಡ್ ಮೂನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನಾವು ಅದನ್ನು ಎಕ್ಸಾಂಪಲ್ಗೆ ತೊಗೊಳ್ತೀವಿ. ಸೂರ್ಯ ಮತ್ತು ಚಂದ್ರ ಗೋಳಾಕಾರದಲ್ಲಿದ್ದಾರೆ, ಹಾಗಾಗಿ ಭೂಮಿ ಕೂಡ ಒಂದು ಆಕಾಶಕಾಯ, ಅದು ಕೂಡ ಗೋಳಾಕಾರವಾಗಿ ಇರುತ್ತೆ ಇದೆ ಅನ್ನೋದು ಒಂದು ನಿದರ್ಶನ. ಮೂರನೇದು, ಥರ್ಡ್ ಒನ್, ದಟ್ಸ್ ಒನ್ ಆಫ್ ದಿ ಮೇಜರ್ ಅಂತ ಬಂದಾಗ ಓಕೆ ಭೂಮಿ ಗೋಳಾಕಾರವಾಗಿದೆ ಅಂತ ತಿಳಿಸೋದಕ್ಕೆ ಮೂರನೇ ನಿದರ್ಶನ ಓಕೆ ಬೆಡ್ ಫೋಲ್ಡ್ ಎಕ್ಸ್ಪರಿಮೆಂಟ್ ಅನ್ನೋದು ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾರೆ. ಓಕೆ ಓಕೆ ಬೆಡ್ ಫೋಲ್ಡ್ ಅಂತೇಳಿ ನಾವು ಕರಿತೀವಿ ಅದನ್ನು. ಓಕೆ, ಬೆಡ್ ಫೋಲ್ಡ್ ಎಕ್ಸ್ಪರಿಮೆಂಟ್ ಅಂತೇಳಿ ಸೊ ಒಂದು ಎಕ್ಸ್ಪರಿಮೆಂಟ್ ನಡೀತದೆ. ಅದನ್ನು ಆಲ್ಫರ್ಡ್ ರಸೆಲ್ ವ್ಯಾಲೆಸ್ ಅನ್ನುವಂಥವ್ರು ಸೊ ಆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಇದು ಬೆಡ್ ಫೋಲ್ಡ್ ಎಕ್ಸ್ಪರಿಮೆಂಟ್ ಅಂತೇಳಿ. ಓಕೆ, ಆಲ್ಫರ್ಡ್ ರಸೆಲ್ ವ್ಯಾಲೆಸ್ ಎಂಬ ವ್ಯಕ್ತಿ ಈ ಒಂದು ಪ್ರಯೋಗವನ್ನು 1870 ಮಾಡಿರ್ತಾರೆ. ಓಕೆ, ಅರ್ತ್ ಈಸ್ ನಾಟ್ ಎ ಫ್ಲಾಟೆಡ್, ಅರ್ತ್ ಈಸ್ ಎ ಓಕೆ ಸ್ಪಿರಾಯ್ಡ್ ಮೆಟೀರಿಯಲ್ ಅನ್ನೋದಕ್ಕೆ ಆತ ಒಂದು ಪ್ರಯೋಗ ಮಾಡ್ತಾನೆ. ಏನು ಪ್ರಯೋಗ ಅಂದರೆ ಬೆಡ್ ಫೋರ್ಡ್ ಅನ್ನುವಂತಹ ಒಂದು ನದಿ. ಓಕೆ, ದಟ್ಸ್ ಒನ್ ಆಫ್ ಮೇಜರ್ ರಿವರ್. ಓಕೆ, ಸೊ ಆ ಬೆಡ್ ಫೋರ್ಡ್ ಎಂಬ ನದಿ
ಏನು ಹರಿಯುತ್ತೆ, ಆ ನದಿ ಕಣಿವೆ, ವ್ಯಾಲಿ ಆಫ್ ದಿ ಬೆಡ್ಫೋರ್ಡ್ ರಿವರ್, ಆ ವ್ಯಾಲಿನಲ್ಲಿ ಏನು ಮಾಡ್ತಾನೆ, ಸೊ ಒಂದು 3 ಕಡೆ ಪೋಲ್ಗಳನ್ನು ನೆಡ್ತಾನೆ. ಸೇಮ್ ಡಿಸ್ಟೆನ್ಸ್ ಪೋಲ್, ಒಂದೇ ಅಳತೆಯ ಕೋಲುಗಳನ್ನು ಸೊ ಆ ಕಣಿವೆನಲ್ಲಿ, ಆ ನದಿ ಕಣಿವೆನಲ್ಲಿ ಡಿಗ್ ಮಾಡ್ತಾನೆ. ಓಕೆ, ನೆಡ್ತಾನೆ. ಇಲ್ಲೊಂದು ನೆಡ್ತಾನೆ, ಒಂದು ಸುಮಾರು ಡಿಸ್ಟೆನ್ಸಲ್ಲಿ ಇನ್ನೊಂದು ನೆಡ್ತಾನೆ, ಇನ್ನೊಂದು ಸ್ವಲ್ಪ ದೂರದಲ್ಲಿ ಇನ್ನೊಂದು ನೆಡ್ತಾನೆ ಕಾಲುವೆನಲ್ಲಿ. ಅದು ಸ್ಟ್ರೈಟಲ್ಲಿರುವಂಥ ಒಂದು ಕಾಲುವೆ. ಟೆಲಿಸ್ಕೋಪ್ ಮೂಲಕ ಏನು ಮಾಡ್ತಾನೆ, ಆ 3 ಪೋಲ್ಗಳನ್ನು ಅಬ್ಸರ್ವ್ ಮಾಡ್ತಾನೆ. ಟೆಲಿಸ್ಕೋಪ್ ಮೂಲಕ ಸೊ ಪೋಲ್ಗಳನ್ನು ಇಟ್ಟಿರ್ತಾನೆ, ಟಾಪ್, ಓಕೆ, ಟಿಪ್ ಆಫ್ ದಿ ಪೋಲ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾನೆ. ಆಗ ಅಬ್ಸರ್ವ್ ಮಾಡಿದಾಗ ಅರ್ತ್ ಏನಾದರೂ ಫ್ಲಾಟ್ ಆಗಿದ್ದಿದ್ರೆ 3 ಪೋಲ್ಸ್ಗಳು ತುದಿ ಏನಾಗಿತ್ತು ನಮಗೆ ಈಕ್ವಲ್ ಆಗಿ ಕಾಣಬೇಕು, ಟಾಪ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕಾಣಬೇಕು. ಬಟ್ ನಮ್ಗೆ ಹಂಗೆ ಕಾಣಲ್ಲ. ಏನಾಗುತ್ತೆ, ಮಿಡಲ್ ಪೋಲ್ ಏನಾಗುತ್ತೆ, ಸ್ವಲ್ಪ ಹೈಟಲ್ಲಿ ಕಾಣುತ್ತೆ, ಸ್ವಲ್ಪ ಎತ್ತರದಲ್ಲಿ ಕಾಣುತ್ತೆ. ಮಧ್ಯ ಪೋಲ್ ಏನಿದೆ ಅದು ಸ್ವಲ್ಪ ಮೇಲ್ಭಾಗದಲ್ಲಿ ಕಾಣುತ್ತೆ. ಅಂದರೆ ಅರ್ತ್ ಫ್ಲಾಟಲ್ಲಿಲ್ಲ, ಸೊ ಇಟ್ಸ್ ಹ್ಯಾವಿಂಗ್ ಸರ್ಕ್ಯುಲಾರ್, ಓಕೆ, ಒಂದು ಶೇಪಲ್ಲಿ ಅರ್ತ್ ಇದೆ ಅನ್ನೋದಕ್ಕೆ ಆತ ಒಂದು ಎವಿಡೆನ್ಸನ್ನು ಕೊಡ್ತಾನೆ. ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಎವಿಡೆನ್ಸ್. ಓಕೆನಾ? ಅದನ್ನು ಸೊ ಬೆಡ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಬೆಡ್ಫೋರ್ಡ್, ಓಕೆ, ಎಕ್ಸ್ಪೆರಿಮೆಂಟ್. ಓಕೆ, ಮಾಡಿದವರು ಯಾರು? ಆಲ್ಫರ್ಡ್ ರೆಸೆಲ್ ವ್ಯಾಲೆಸ್. ಎಕ್ಸಾಂಪಲ್ ಕೇಳಿದ್ದಾನೆ ಇದನ್ನು. ಓಕೆ, ಹೂ ಹೆಲ್ಡ್ ಬೆಡ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಅಂತ. ಓಕೆ, ಸೊ ಆಲ್ಫರ್ಡ್ ರೆಸೆಲ್ ವ್ಯಾಲೆಸ್. ಓಕೆನಾ? ದಟ್ ಇಸ್ ಒನ್ ಆಫ್ ದಿ ಎವಿಡೆನ್ಸ್ ಫಾರ್ ನೋಯಿಂಗ್ ಅಬೌಟ್ ಅರ್ತ್ ಶೇಪ್. ಓಕೆ, ಬೆಡ್ಫೋರ್ಡ್ ಎಕ್ಸ್ಪೆರಿಮೆಂಟ್. ಡನ್ ಫ್ರೆಂಡ್? ಓಕೆ, ರೈಟ್. ನೆಕ್ಸ್ಟ್ ಅನದರ್ ಎವಿಡೆನ್ಸ್. ಬೇರೆ ಇನ್ನೇನು ಕೊಡ್ಬೋದು ನಾವು ಅಂತ ಬಂದರೆ, ಅನದರ್ ವೆರಿ ಇಂಪಾರ್ಟೆಂಟ್ ಏನು ಎವಿಡೆನ್ಸ್ ಫಾರ್ ನೋಯಿಂಗ್ ಅಬೌಟ್ ಅರ್ತ್ ಶೇಪ್ ಅಂತ ಬಂದಾಗ, ಓಕೆ, ಸೊ ದ ಸನ್ ಆಫ್ ಮೇಜರ್ ಅಂತ ತೊಗೊಂಡ್ರೆ, ಓಕೆ, ಸೊ ಅದರಲ್ಲಿ ನೋಡಿ, ಸರ್ಕಮ್ ನಾವಿಗೇಷನ್ ಫ್ರಮ್ ಮೆಗಲಾನ್ ಅಂತ ಕರಿತೀವಿ. ಸರ್ಕಮ್ ನಾವಿಗೇಷನ್ ಫ್ರಮ್ ಮೆಗಲಾನ್. ಓಕೆ, ಮೆಗಲಾನ್ನ ಭೂಪರ್ಯಟನೆ ಅಂತೇಳಿ ಒಂದು ಪ್ರಯೋಗ ಆಗುತ್ತೆ. ನೋಡಿ, ಫರ್ಡಿನಾಡ್ ಮೆಗಲಾನ್ ಕೇಳಿರ್ತೀರಿ ನೀವು ಇವನ್ನ. ಫರ್ಡಿನಾಡ್ ಮೆಗಲಾನ್, ಓಕೆ, ಈಸ್ ಒನ್ ಆಫ್ ದಿ ಪೋರ್ಚುಗಲ್ ನಾವಿಗೇಟರ್. ಓಕೆ, ಮೆಗಲಾನ್. ಸೊ ಆತ ಏನು ಮಾಡ್ತಾನೆ, ಇಂಡೋನೇಷ್ಯಾ, ಆ್ಯಕ್ಚುಲಿ ಇಂಡೋನೇಷ್ಯಾಗೆ ಸೊ ಸಮುದ್ರ ಮಾರ್ಗವನ್ನು ಕಂಡುಹಿಡಬೇಕು ಅಂತ ಹೊರಡ್ತಾನೆ. ಓಕೆ, ಸೊ ಇಂಡೋನೇಷ್ಯಾಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಬೇಕು. ಸೊ ಎಲ್ಲಿದೆ ಇಂಡೋನೇಷ್ಯಾ? ಓಕೆ, ಮ್ಯಾಪಲ್ಲಿ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಅಮೇರಿಕನ್ ರೀಜನ್ಸ್ ಇದ್ದಾವೆ, ಇಲ್ಲಿ ಯುರೋಪ್ ಇರುತ್ತೆ, ಆಫ್ರಿಕಾ ಇರುತ್ತೆ, ಏಷ್ಯಾ ಇದೆ, ಅದರ ಕೆಳಗಡೆ ಇಂಡೋನೇಷ್ಯಾ, ನಮ್ಮ ಏಷ್ಯಾ ಒಂದು ದೇಶ. ಯುರೋಪ್ನ ಪೋರ್ಚುಗಲ್ನಿಂದ ಆತ ಏನು ಮಾಡ್ತಾನೆ, ಅಟ್ಲಾಂಟಿಕ್ ಸಾಗರದ ಮೂಲಕ ಪೆಸಿಫಿಕ್ ಸಾಗರಕ್ಕೆ ಎಂಟ್ರಿ ಆಗ್ತಾನೆ. ಸೊ ಇಂಡೋನೇಷ್ಯಾ ಇರೋದು ಪೆಸಿಫಿಕ್ ಓಷನಲ್ಲಿ. ಓಕೆ, ಸೊ ಯುರೋಪ್ ಖಂಡದಿಂದ ಆತ ಟ್ರಾವೆಲ್ ಮಾಡಿಕೊಂಡು ಹಡಗಿನಲ್ಲಿ ಏನು ಮಾಡ್ತಾನೆ, ಪೆಸಿಫಿಕ್ ಸಾಗರಕ್ಕೆ ಎಂಟ್ರಿಯಾಗಿ ಆ ಕಡೆಗೆ ಭೂಮಿಯನ್ನು ಸುತ್ತ ಹಾಕ್ಕೊಂಡು ಇಂಡೋನೇಷ್ಯಾಗೆ ಬರ್ತಾನೆ. ಇಂಡೋನೇಷ್ಯಾಗೆ ಬರಬೇಕಾದ್ರೆ ಆತ ಏನು ಮಾಡ್ತಾನೆ, ಟ್ರಾವೆಲಿಂಗಲ್ಲಿ ಸುಮಾರು ಜನ ಇರ್ತಾರೆ. ಅವನು ಸೊ ಇನ್ 15, ಓಕೆ, 19 ಶುರು ಮಾಡ್ತಾನೆ ಟ್ರಾವೆಲನ್ನು. ಸೊ ಒಂದು 3 ಇಯರ್ಸ್, ಸೊ ಅದು ಒಂದು ವಯಾಗೆ 3 ವರ್ಷಗಳ ಸತತ ಪಯಣ. ಆಗ ಅವನೇನು ಮಾಡ್ತಾನೆ, ಸೊ ಪೆಸಿಫಿಕ್ ಸಾಗರ ಎಂಟ್ರಿ ಆಗಿ ಇಂಡೋನೇಷ್ಯಾಕ್ಕೆ ಹೋಗೋದ್ರ ಬದಲು ಅವನು ಮಿಸ್ ಆಗಿ ಫಿಲಿಪೈನ್ಸ್ ದ್ವೀಪಕ್ಕೆ ಹೊರಟುಬಿಡ್ತಾನೆ. ಅದು ದ್ವೀಪನೇ, ಪಕ್ಕದಲ್ಲೇ ಸ್ವಲ್ಪ ಮೇಲ್ಗಡೆ ಇರುತ್ತೆ, ಗೊತ್ತಿರೋದಿಲ್ಲ. ಅದೇ ಇಂಡೋನೇಷ್ಯಾ ಅಂತ ತಿಳ್ಕೊಂಡು ಎಂಟ್ರಿ ಆಗಿಬಿಡ್ತಾರೆ. ಬಟ್ ಅದು ಇಂಡೋನೇಷ್ಯಾ ಅಲ್ಲ. ಆ ದ್ವೀಪದಲ್ಲಿ ವೆರಿ ಡೇಂಜರಸ್ ಟ್ರೈಬಲ್ಸ್ ವಾಸ ಇರ್ತಾರೆ. ಅವ್ರು ಯಾರೇ ಹೊಸಬರ ಆಚೆಯಿಂದ ಬಂದರೂ ಅವ್ರನ್ನೆಲ್ಲ ಕೊಲೆ ಮಾಡ್ತಾರೆ. ಅಂತಹ ಟ್ರೈಬಲ್ಸ್ ಇದ್ದಂತಹ ದ್ವೀಪ ಫಿಲಿಪೈನ್ಸ್ ದ್ವೀಪ. ಆಗ ಯಾವಾಗ ಇವನು ಮೆಗಲಾನ್ ಅದಕ್ಕೆ ಎಂಟ್ರಿ ಕೊಡ್ತಾನೆ, ಅವ್ರೇನು ಮಾಡ್ತಾರೆ, ಅಲ್ಲಿ ಸೊ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಯುದ್ಧ ಆಗುತ್ತೆ ಅವರ ನಡುವೆ. ಆ ಯುದ್ಧದಲ್ಲಿ ಮೆಗಲಾನ್ ಸತ್ತೋಗ್ತಾನೆ. ಆಮೇಲೆ ಅವನ ಸಹಚರ ಏನು ಮಾಡ್ತಾನೆ, ಸೊ ಟ್ರಾವೆಲನ್ನು ಅವರಿಂದ ತಪ್ಪಿಸ್ಕೊಂಡು ಟ್ರಾವೆಲನ್ನು ಕಂಟಿನ್ಯೂ ಮಾಡಿ ಇಂಡೋನೇಷ್ಯಾಕ್ಕೆ ಹೋಗೋದಿಲ್ಲ ಅವನು, ಫಿಲಿಪೈನ್ಸಿಂದ ಹಾಗೆ ಮತ್ತೆ ಸೊ ಪೆಸಿಫಿಕ್ ಸಾಗರವನ್ನು ದಾಟಿ ಇಂಡಿಯನ್ ಓಷನ್ ಮೂಲಕ ಮತ್ತೆ ಆತ ಸೊ ಯಾವುದಕ್ಕೆ, ಪೋರ್ಚುಗಲ್ಗೆ ಸೇರಿಕೊಳ್ತಾನೆ. ಅಂದರೆ ಇಲ್ಲಿ ಶುರು ಮಾಡಿದ ಟ್ರಾವೆಲ್ಲು, ಓಕೆ, ಹೀಗೆ ಸೊ ವೆಸ್ಟ್ ಡೈರೆಕ್ಷನ್ಸಲ್ಲಿ ಹೋಗಿ ಮತ್ತೆ ಹೀಗೆ ಬಂದು ಮತ್ತೆ ಅದೇ ಪ್ಲೇಸಿಗೆ ವಾಪಸ್ ಹೋಗಿದ್ದಾನೆ. ದಟ್ಸ್ ನಾವಿಗೇಷನ್. ಅದನ್ನು ಸರ್ಕಮ್ ನಾವಿಗೇಷನ್ ಅಂತ ಕರಿತೀವಿ. ಭೂ ಪರ್ಯಟನೆ ಅಂತ ಕನ್ನಡದಲ್ಲಿ ಪದ ಬಳಸ್ತೀವಿ. ಅಂದರೆ ಭೂಮಿ ಫ್ಲಾಟ್ ಆಗಿದ್ದಿದ್ರೆ ನಾವು ಎಲ್ಲಿಗೂ ಹೋದ್ವೋ ಅದು ಎಂಡಾಗಿ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬರಬೇಕಿತ್ತು. ಬಟ್ ಅವ್ರು ಹಂಗೆ ಆಗಲಿಲ್ಲ. ಅವ್ರೇನು ಮಾಡಿದ್ರು, ಸೊ
ಭೂಮಿಯನ್ನು ಸುತ್ತ ಮತ್ತು ಎಲ್ಲಿಂದ ಹೊರಟಿದ್ರು ಮತ್ತು ಅದೇ ಪ್ಲೇಸ್ಗೆ ವಾಪಸ್ ಬಂದಿದ್ದಾರೆ ಟ್ರಾವೆಲಿಂಗಲ್ಲಿ ಅಂತ ಬಂದರೆ ಇಟ್ ಮೀನ್ಸ್ ಅರ್ತ್ ಈಸ್ ನಾಟ್ ಎ ಫ್ಲಾಟ್ ಮೆಟೀರಿಯಲ್, ಅರ್ತ್ ಈಸ್ ಎ ಸರ್ಕ್ಯುಲರ್ ಮೆಟೀರಿಯಲ್ ಅನ್ನೋದಕ್ಕೆ ಬೆಸ್ಟ್ ಎವಿಡೆನ್ಸ್ ಅದು ಪ್ರೂವ್ ಆಗಿದ್ದು ನಮಗೆ. ಪ್ರಪಂಚಕ್ಕೆ ಭೂಮಿ ಗೋಳಾಕಾರವಾಗಿದೆ ಅಂತ ನಿರೂಪಿಸಿದ ಒಂದು ಪ್ರಾಯೋಗಿಕ ನಿದರ್ಶನದಲ್ಲಿ ಮೆಗಲಾನ್ ಭೂಪರ್ಯಟನೆ, ಸರ್ಕಮ್ ನಾವಿಗೇಷನ್ ಫ್ರಮ್ ದಿ ಮೆಗಲಾನ್ ಈಸ್ ಒನ್ ಆಫ್ ದಿ ಮೇಜರ್ ಎವಿಡೆನ್ಸ್ ಅಂತ ಕರಿತೀವಿ. 1519 to 1522, 1519ರಿಂದ 1522 ವರ್ಷಗಳಲ್ಲಿ ಆದಂತಹ ಒಂದು ಪರ್ಯಟನೆ. ಓಕೆ, ಆ ಪರ್ಯಟನೆಯಲ್ಲಿ ಆತ ಬಳಸಿದ ಹಡಗು ಮೆಗಲಾನ್, ಯೂಸ್ಡ್ ಶಿಪ್ ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಮೆಗಲಾನ್. ಸರ್ಕಮ್ ನಾವಿಗೇಷನ್ ಫ್ರಮ್ ದಿ ಮೆಗಲಾನ್, ಹಿ ಯೂಸ್ಡ್ ಶಿಪ್ ನೇಮ್ ವಿ ಕಾಲ್ಡ್ ವಿಕ್ಟೋರಿಯಾ. ಹಡಗಿನ ಹೆಸರು ವಿಕ್ಟೋರಿಯಾ. ನೋಡಿ, ಭೂಮಿಯನ್ನು ಮೊದಲ ಬಾರಿಗೆ ಸುತ್ತಿದ ಹಡಗು ಯಾವುದು? ಎಕ್ಸಾಂಪಲ್ ಕೇಳಿದ್ದಾನೆ. ವಿಚ್ ಇಸ್ ಅ ಫಸ್ಟ್ ಸರ್ಕಮ್ ನಾವಿಗೇಟೆಡ್ ಶಿಪ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರೆ ವಿಕ್ಟೋರಿಯಾ. ಅದರ ಹೆಸರು ವಿಕ್ಟೋರಿಯಾ. ಅದು ಭೂಮಿಯನ್ನು ಮೊದಲ ಬಾರಿಗೆ ಸುತ್ತಿದಂತಹ ಹಡಗು. ಅದನ್ನು ಮೆಗಲಾನ್ ಟೀಮ್ ಮಾಡುತ್ತೆ. ಹಾಗಾಗಿ ಅದನ್ನು ಸರ್ಕಮ್ ನಾವಿಗೇಷನ್ ಫ್ರಮ್ ದಿ ಮೆಗಲಾನ್ ಅಂತಲೇ ಕರಿತೀವಿ. ದಟ್ ಇಸ್ ಎವಿಡೆನ್ಸ್, ಭೂಮಿ ಗೋಳಾಕಾರವಾಗಿದೆ ಅನ್ನೋದಕ್ಕೆ ನಿದರ್ಶನ. ನನ್ನ ಫ್ರೆಂಡ್ ನೋಡಿ, ಹೀಗೆ ಭೂಮಿ ಗೋಳಾಕಾರವಾಗಿದೆ ಅನ್ನೋದಕ್ಕೆ ಒಂದಷ್ಟು ಎವಿಡೆನ್ಸ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಹಾಗೆ ಅನದರ್ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಅಂತ ಬಂದರೆ, ಈಗ ಇತ್ತೀಚೆಗೆ ನಮಗೆಲ್ಲ ಸೆಟಲೈಟ್ಸ್ ನಾವು ಲಾಂಚ್ ಮಾಡಿದ್ದೀವಿ. ಸೆಟಲೈಟ್ಸ್ಗಳು ಪಿಕ್ಚರ್ ತೆಗೆದು ಕೊಟ್ಟಿದ್ದಾವೆ. ಭೂಮಿಯ ಪಿಕ್ಚರ್ಸನ್ನು ತೆಗೆದು ಉಪಗ್ರಹಗಳು ನೀಡಿರೋದ್ರಿಂದ ನಮಗೀಗ ಅದು ಒಂದು ಹೊಸ ಎವಿಡೆನ್ಸ್ ಆಗಿ ಸಿಗುತ್ತೆ. ಸೆಟಲೈಟ್ ಇಮೇಜಿನರೀಸ್ ಆರ್ ಒನ್ ಆಫ್ ದಿ ಮೇಜರ್ ಎವಿಡೆನ್ಸ್ ಫಾರ್ ನೋಯಿಂಗ್ ಆಫ್ ಅವರ್ ಅರ್ತ್ ಶೇಪ್. ನೋಡಿ, ಹೀಗೆ ಭೂಮಿ ಗೋಳಾಕಾರವಾಗಿದೆ ಅನ್ನೋದಕ್ಕೆ ಒಂದಿಷ್ಟು ಎವಿಡೆನ್ಸ್ಗಳು ನಮಗೆ ಪ್ರಮುಖವಾಗಿ ಸಿಗ್ತವೆ ಫ್ರೆಂಡ್. ಡನ್ನಾ? ಅಲ್ಲಿಗೆ ಶೇಪ್ ಅಂತ ಬಂದಾಗ ಭೂಮಿಯ ಆಕಾರ ಅಂತ ಕೇಳಿದ್ರೆ ಅದನ್ನು ಸ್ಪಿರಾಯ್ಡ್ ಶೇಪ್ ಅಂತ ಕರಿತೀವಿ. ಈಗ ಅದನ್ನು ನಾವು ಸ್ಪಿರಾಯ್ಡ್ ಅಂತ ಕರೆಯಲ್ಲ. ಅರ್ತ್ ಈಸ್ ನಾಟ್ ಎ ಎಕ್ಸಾಕ್ಟ್ ಸ್ಪಿರಾಯ್ಡ್ ಶೇಪ್, ಇಟ್ ಈಸ್ ಹ್ಯಾವಿಂಗ್ ಸಮ್ ಡಿಫ್ರೆಂಟ್ ಶೇಪ್. ದಟ್ಸ್ ಕಾಮನ್ಲಿ ವಿ ಕಾಲ್ಡ್ ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ ಈಗ. ಮೊದಲೆಲ್ಲ ಸ್ಪಿರಾಯ್ಡ್ ಶೇಪ್ ಅಂತಲೇ ಕರಿತೀವಿ. ಅದನ್ನ ಈಗ ನಾವು ಆಬ್ಲಿಕ್ ಸ್ಪಿರಾಯ್ಡ್ ಅಂತ ಹೆಸರಿಟ್ಕೊಂಡಿದ್ದೀವಿ. ಇಂಗ್ಲೀಷಲ್ಲಿ ಅದನ್ನು ಆಬ್ಲಿಕ್ ಸ್ಪಿರಾಯ್ಡ್, ನಾಟ್ ಎಕ್ಸಾಕ್ಟ್ ಸ್ಪಿರಾಯ್ಡ್, ಆಬ್ಲಿಕ್ ಸ್ಪಿರಾಯ್ಡ್. ಆ ಟರ್ಮನ್ನು ಆಬ್ಲಿಕ್ ಬೇಡ ಅದನ್ನು ನಾವು ಈಗ ಅದನ್ನು ಜಿಯಾಯ್ಡ್ ಅಂತ ಪದವನ್ನು ಬಳಸ್ಕೊಂಡಿದ್ದೀವಿ. ಜಿಯಾಯ್ಡ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಟರ್ಮ್, ಜಿಯಾಯ್ಡ್ ಶೇಪ್ ಅಂತ. ಹೌದಾ? ವಾಟ್ ಇಸ್ ಅ ಜಿಯಾಯ್ಡ್? ವಾಟ್ ಇಸ್ ಅ ಜಿಯಾಯ್ಡ್ ಶೇಪ್ ಅಂತ ಕೇಳಿದ್ರೆ ಐಡಿಯಲ್ಲಿ ಭೂಮಿ ಧ್ರುವಗಳ ಬಳಿ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದ ಆಕಾರವನ್ನು ಹೊಂದಿದೆ. ದ ಅರ್ತ್ ಶೇಪ್ ಈಸ್ ಫ್ಲಾಟೆಡ್ ಇನ್ ದ ಪೋಲ್ಸ್, ಎಕ್ಸ್ಪ್ಯಾಂಡಿಂಗ್ ಇನ್ ದ ಇಕ್ವೇಟರ್. ಭೂಮಿ ನಾಟ್ ಕಂಪ್ಲೀಟ್ ಸರ್ಕಲ್, ಧ್ರುವಗಳ ಬಳಿ ಚಪ್ಪಟೆಯಾಗಿದೆ, ಫ್ಲಾಟ್ ಆಗಿದೆ. ಸಮಭಾಜಕ ವೃತ್ತದಲ್ಲಿ ಇನ್ ದ ಮಿಡಲ್ ಆಫ್ ದಿ ಅರ್ತ್ ಹ್ಯಾವಿಂಗ್ ಬಲ್ಜಿಂಗ್, ಉಬ್ಬಿದೆ. ಆ ಆಕಾರವನ್ನೇ ನಾವು ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ಕನ್ನಡದಲ್ಲಿ ಭೂಮಿಯ ಆಕಾರ ಅಂತ ಕರೀತಾರೆ. ನನ್ನ ಫ್ರೆಂಡ್, ಯಾಕೆ ಭೂಮಿ ಆ ಆಕಾರ ಪಡ್ಕೊಳ್ತು? ವೈ ಅರ್ತ್ ಗೆಟಿಂಗ್ ಜಿಯಾಯ್ಡ್ ಶೇಪ್ ಅಲ್ವಾ? ಯಾಕಿರ್ಬೋದು? ಭೂಮಿ ಜಿಯಾಯ್ಡ್ ಆಕಾರ ಪಡ್ಕೊಳ್ಳೋದಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದ್ರೆ ಹೇಳಿ, ಏನಿರ್ಬೋದು? ಅಸ್ಟ್ರಾಯ್ಡ್ ಹಿಟ್ಟಾಗಿದೆ. ಅಸ್ಟ್ರಾಯ್ಡ್ ಹಿಟ್ಟಾದರೆ ಅದು ಬರೀ ಪೋಲ್ಸ್ ಮಾತ್ರ ಬಲ್ಜ್ ಆಗಿದ್ದು ಈಕ್ವೇಟರ್ ಉಬ್ಬೋದಕ್ಕೆ. ನಾಟ್ ಅಸ್ಟ್ರಾಯ್ಡ್ ಅಲ್ಲ. ರೊಟೇಷನ್. ಹೌ? ನೋಡಿ, ಭೂಮಿ ಗೋಳಾಕಾರ ಪಡ್ಕೊಳ್ಳೋದಕ್ಕೆ ಅಥವಾ ಜಿಯಾಯ್ಡ್ ಶೇಪ್ ಪಡ್ಕೊಳ್ಳೋದಕ್ಕೆ ಮೇಜರ್ ರೀಸನ್ ಆಕೆ ಹೇಳಿದಾಗೆ ಅರ್ತ್ ರೊಟೇಷನ್. ಅರ್ತ್ ರೊಟೇಷನ್ ಅಂಡ್ ಇಟ್ಸ್ ಸ್ಪೀಡ್, ನಾಟ್ ಓನ್ಲಿ ರೊಟೇಷನ್, ಇಟ್ಸ್ ಸ್ಪೀಡ್ ಈಸ್ ಮೇಜರ್ ರೀಸನ್. ನೋಡಿ, ಅರ್ತ್ ರೊಟೇಷನ್. ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತುತ್ತೆ ಅಲ್ವಾ? ಸುತ್ತೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಎಷ್ಟು ಸಮಯ ತಗೊಳುತ್ತೆ? 24 hours ಎಕ್ಸಾಕ್ಟ್ಲಿ ಹೇಳ್ತೀವಿ. 23 ಗಂಟೆ 56 ನಿಮಿಷ 4 ಸೆಕೆಂಡ್. ಅದು ಎಕ್ಸಾಕ್ಟ್ಲಿ 23 hours 56 minutes 4 seconds ಎಕ್ಸಾಕ್ಟ್ಲಿ ಅದು. ಅದು
ಆ ಒಂದು 24 ಗಂಟೆಯಲ್ಲಿ ಒಂದು ಸುತ್ತಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಹೋಗಬೇಕು, ಎಷ್ಟು ಸ್ಪೀಡಲ್ಲಿ ಹೋದರೆ ಅದು 24 ಅವರ್ಸಲ್ಲಿ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಮೇಜರ್ಲಿ ಎಫೆಕ್ಟಿಂಗ್ ಆನ್ ಶೇಪ್ ಆಫ್ ದಿ ಅರ್ತ್. ಓಕೆನಾ? ಹಾಗಾಗಿ ಭೂಮಿ ಗೋಳಾಕಾರ ಪಡ್ಕೊಳ್ಳೋದಕ್ಕೆ ಮೇಜರ್ ರೀಸನ್ ಈಸ್ ಅಂತ ಕೇಳಿದ್ರೆ, ಓಕೆ, ಸೊ ಅದಕ್ಕೆ ಪ್ರಮುಖ ಕಾರಣ ನೋಡಿ ಈ ರೀತಿ ಶೇಪ್, ನಾಟ್ ಸರ್ಕ್ಯುಲರ್, ಸೊ ಫ್ಲಾಟೆಡ್ ಇನ್ ದ ಪೋಲ್ಸ್, ಓಕೆ, ಬಲ್ಜಿಂಗ್ ಇನ್ ದ ಈಕ್ವೇಟರ್. ನೋಡಿ ಇಲ್ಲಿ ಬಲ್ಜ್ ಆಗಿದೆ, ಉಬ್ಬಿದೆ. ಓಕೆ, ಸೊ ಆ ಶೇಪನ್ನು ನಾವು ಜ್ಯುಯಾಡ್ ಶೇಪ್ ಅಂತ ಕರಿತೀವಿ. ಓಕೆ, ಜ್ಯುಯಾಡ್ ಶೇಪ್ ಪಡ್ಕೊಳ್ಳೋದಕ್ಕೆ ಏನು ಕಾರಣ ಅಂದರೆ ಭೂಮಿಯ ಅಕ್ಷಭ್ರಮಣ ಮತ್ತು ಅದರ ವೇಗ, ಅರ್ತ್ ರೊಟೇಷನ್ ಆ್ಯಂಡ್ ಇಟ್ಸ್ ಸ್ಪೀಡ್ ಮೇಜರ್ಲಿ ಸಪೋರ್ಟಿಂಗ್ ಅಲ್ವಾ. ಹಾಗಿದ್ರೆ ಸ್ಪೀಡ್ ಅಂತ ತಗೊಂಡಾಗ ವಾಟ್ ಇಸ್ ದ ಅವರೇಜ್ ಸ್ಪೀಡ್ ಅರ್ತ್, ಓಕೆ, ರೊಟೇಷನ್, ಓಕೆ, ಅರ್ತ್ ರೊಟೇಷನ್ ಸ್ಪೀಡ್ ಅಂತ ತಗೊಂಡ್ರೆ, ಓಕೆ, ಅರ್ತ್ ರೊಟೇಷನ್ ಸ್ಪೀಡ್ ಅಪ್ರಾಕ್ಸಿಮೇಟ್ಲಿ ಅವರೇಜ್ ಸ್ಪೀಡ್ ಆಫ್ ದಿ ಅರ್ತ್ ರೊಟೇಷನ್ ಈಸ್ 1600 ಕಿಲೋಮೀಟರ್ ಪರ್ ಹವರ್. ಗಂಟೆಗೆ 1600 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಓಕೆ, ಅರ್ತು ತನ್ನನ್ನು ತಾನು ಸುತ್ತಕೊಳ್ಳೋದು ಗಂಟೆಗೆ 1600 ಕಿಲೋಮೀಟರ್ ವೇಗದಲ್ಲಿ ತಿರುಗಿದಾಗ 24 ಗಂಟೆನಲ್ಲಿ ಅದೊಂದು ಸುತ್ತು ಬರುತ್ತೆ. ದಟ್ ಇಸ್ ದ ಸ್ಪೀಡ್ ಆಫ್ ದಿ ಅರ್ತ್ ರೊಟೇಷನ್. ಓಕೆ, ಈ ಅರ್ತ್ ರೊಟೇಷನ್ ಸ್ಪೀಡ್ ಏನಿದೆ, ತನ್ನ ಅಕ್ಷ ಏನಿದೆ ನೋಡಿ, ಈ ಅಕ್ಷದ ಸುತ್ತ ಏನು ಭೂಮಿ ಸುತ್ತುತ್ತೆ ಅದರ ಸ್ಪೀಡ್ ಎಷ್ಟಿದೆ? 1600 ಕಿಲೋಮೀಟರ್ ಪರ್ ಹವರ್, ಗಂಟೆಗೆ, ಒಂದು ಗಂಟೆಗೆ. ಸೊ 1600 ಕಿಲೋಮೀಟರ್ ವೇಗದಲ್ಲಿ ತಿರುಗ್ತಾ ಇದೆ. ಹೌದಾ? ಈ ಚಲನೆ ಏನಿದೆ, ಈ ರೊಟೇಷನ್ ಸ್ಪೀಡ್ ನಾಟ್ ಸೇಮ್ ಇನ್ ದ ಈಕ್ವೇಟರ್ ಅಂಡ್ ಪೋಲ್. ಆ ರೊಟೇಷನ್ ಸ್ಪೀಡ್ ಏನಿದೆ, ಅರ್ಥ ರೊಟೇಷನ್ ಸ್ಪೀಡ್ ತಿರುಗುವಂಥದ್ದು ಸಮಭಾಜಕ ವೃತ್ತ ಮತ್ತು ಧ್ರುವಗಳ ವೇಗ ಬೇರೆ ಬೇರೆಯಾಗಿರುತ್ತೆ. ಹಾಗಾಗಿ ಶೇಪು ಡಿಫ್ರೆಂಟ್ ಆಗೋದಕ್ಕೆ ಕಾರಣ. ಅದರ ವೇಗ ಎಲ್ಲ ಕಡೆ ಒಂದೇ ಆಗಿದ್ದರೆ ರೌಂಡ್ ಶೇಪಲ್ಲಿ ಇರೋದು. ಆ ವೇಗ ವೇರಿಯೇಷನ್ ಇರೋದ್ರಿಂದ ನಮಗಿಲ್ಲಿ ಒಂದು ಕಡೆ ಫ್ಲಾಟ್ ಆಗಿದೆ, ಒಂದು ಕಡೆ ಬಲ್ಜ್ ಆಗಿದೆ. ಹಾಗಿದ್ರೆ ಎಲ್ಲಿ ವೇಗ ಇದೆ, ಎಲ್ಲಿ ಬಲ್ಜ್ ಆಗಿದೋ ಅಲ್ಲಿ ಸ್ಪೀಡ್ ಇರುತ್ತೆ. ಓಕೆ, ಮೋರ್ ಸ್ಪಿನ್ನಿಂಗ್ ಇರೋ ಪ್ಲೇಸಲ್ಲಿ ಉಬ್ಬುತ್ತೆ. ಹಾಗಾಗಿ ಅರ್ತ್ ರೊಟೇಷನ್ ಸ್ಪೀಡ್ ವಿ ಕ್ಯಾನ್ ಸಿ ಮೋರ್ ಇನ್ ದ ಈಕ್ವೇಟರ್, ಲೆಸ್ ಇನ್ ದ ಪೋಲ್. ಕಂಪ್ಯಾರಿಸನ್ ಕ್ವೆಶ್ಚನ್. ಓಕೆ, ಭೂಮಿಯ ಅಕ್ಷಭ್ರಮಣದ ವೇಗ ಸಮಭಾಜಕ ವೃತ್ತದಲ್ಲಿ ಹೆಚ್ಚಾಗಿರುತ್ತೆ, ಧ್ರುವಗಳ ಬಳಿ ಕಡಿಮೆ ಇರುತ್ತೆ. ಎಷ್ಟಿರುತ್ತೆ ಇಲ್ಲಿ ಅಂದರೆ ಸಮಭಾಜಕ ವೃತ್ತದಲ್ಲಿ ಅಪ್ರಾಕ್ಸಿಮೇಟ್ಲಿ 1640 ಕಿಲೋಮೀಟರ್ ಪರ್ ಹವರ್ ನಮಗೆ ಸಿಗುತ್ತೆ. ಇನ್ ದ ಈಕ್ವೇಟರ್ 1640 ಕಿಲೋಮೀಟರ್ ಪರ್ ಹವರ್ ವೇಗದಲ್ಲಿ ಸಮಭಾಜಕ ವೃತ್ತದಲ್ಲಿ ತಿರುಗುತ್ತೆ. ಅದು ಧ್ರುವಗಳ ಕಡೆಗೆ ಹೋದಂತೆ ಕಡಿಮೆ ಆಗ್ತಾ ಇರುತ್ತೆ. ಓಕೆ, ಸೊ ಫ್ರಮ್ ಈಕ್ವೇಟರ್ ಟು ಪೋಲ್ ದ ಅರ್ತ್ ರೊಟೇಷನ್ ಸ್ಪೀಡ್ ಈಸ್ ಡಿಕ್ರೀಸಿಂಗ್. ಓಕೆನಾ? ಹಾಗಿದ್ರೆ ಪೋಲ್ಸಲ್ಲಿ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಅರ್ತ್ ರೊಟೇಷನ್ ಸ್ಪೀಡ್ ಈಸ್ 0 ಇನ್ ದ ಪೋಲ್ಸ್. ಧ್ರುವಗಳಲ್ಲಿ ಭೂಮಿಯ ಚಲನೆ ಇಲ್ಲ, 0. ಹಾಗಾಗಿ ಅಲ್ಲಿ ಫ್ಲಾಟ್ ಆಗಿರುತ್ತೆ. ಓಕೆನಾ? ಕ್ಲಿಯರಾ? ಅರ್ತ್ ರೊಟೇಷನ್ ಸ್ಪೀಡ್ ಈಸ್ 0 ಇನ್ ದ ಪೋಲ್ಸ್, ಶೂನ್ಯ ಆಗಿರುತ್ತೆ. ನನ್ನ ಫ್ರೆಂಡ್ ನೋಡಿ, ಅಲ್ಲಿ ರೊಟೇಷನ್ ಸ್ಪೀಡ್ ಇಲ್ಲ. ಹಾಗಾಗಿ ಭೂಮಿಯ ಆಕಾರ ಜ್ಯುಯಾಡ್ ಆಕಾರ ಪಡ್ಕೊಂಡಿದೆ. ಅಂಡರ್ಸ್ಟುಡಾ ಕಾನ್ಸೆಪ್ಟು? ಓಕೆ, ರೈಟ್ ಫ್ರೆಂಡ್. ಅಲ್ಲಿಗೆ ಭೂಮಿಯ ಆಕಾರ ಗೊತ್ತಾಯಿತು. ಭೂಮಿಯ ಆಕಾರದ ಓಕೆ ಬಗ್ಗೆ ವಿವರಿಸುವ ನಿದರ್ಶನಗಳು ಗೊತ್ತಾಯಿತು ನಮಗೆ. ಎವಿಡೆನ್ಸ್ ಕೇಳ್ತಾರೆ, ವಿಚ್ ಇಸ್ ಓಲ್ಡೆಸ್ಟ್ ಎವಿಡೆನ್ಸ್, ವಿಚ್ ಇಸ್ ಯಂಗೆಸ್ಟ್ ಎವಿಡೆನ್ಸ್ ಅಲ್ವಾ. ಸರ್ಕಮ್ ನಾವಿಗೇಷನ್ ಆಫ್ ದಿ ಮೆಗಲಾನ್ ಅವೆಲ್ಲವೂ ಕೂಡ ಎಕ್ಸಾಮ್ಸಲ್ಲಿ ಬರ್ತವೆ. ಓಕೆ, ವಿಚ್ ಓಕೆ ಶಿಪ್ ಈಸ್ ಫಸ್ಟ್ ಓಕೆ ಸರ್ಕಮ್ ನಾವಿಗೇಟೆಡ್ ಅಂತ ಕೇಳಿದಾಗಲೂ ಕೂಡ ನಮಗೆ ಗೊತ್ತಿರಲಿ ವಿಕ್ಟೋರಿಯಾ ಅನ್ನುವಂಥ ಹಾಡುಗು. ದಟ್ಸ್ ಒನ್ ಆಫ್ ಮೇಜರ್ ಕಾನ್ಸೆಪ್ಟ್ಸ್. ಓಕೆ, ನೆಕ್ಸ್ಟ್ ಓಕೆ ಅರ್ತ್ ರೊಟೇಷನ್ ಆದಮೇಲೆ ಅನದರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಅರ್ತ್ ನಾಟ್ ರೊಟೇಷನ್, ಅರ್ತ್ ಶೇಪ್ ಗೊತ್ತಾಯ್ತು. ಈಗ ಅರ್ತ್ ಸೈಜ್ಗೆ ಬರೋಣ. ಓಕೆ, ಸೈಜ್ ಆಫ್ ದಿ ಅರ್ತ್. ಓಕೆ, ಸೊ ಬೇಸ್ಡ್ ಆನ್ ಸೈಜ್, ಗಾತ್ರದಲ್ಲಿ ಭೂಮಿ ಎಷ್ಟನೇ ಗ್ರಹ ಬೈ ಸೈಜ್? ಓಕೆ, ಅರ್ತ್ ಇಸ್ ಎ 5th ಬಿಗ್ಗೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಬೈ ಸೈಜ್ ಅಲ್ವಾ. ಓಕೆ, ಗಾತ್ರದಲ್ಲಿ ಬೇಸ್ಡ್ ಆನ್ ಮಾಸ್. ಓಕೆ, ಸೊ ಅರ್ತ್ ಈಸ್ ಎ 5th ಬಿಗ್ಗೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್.
ಗಾತ್ರದಲ್ಲಿ 5ನೇ ದೊಡ್ಡ ಗ್ರಹ. ಆಫ್ಟರ್ ಯಾವುದರ ನಂತರ? ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಆ್ಯಂಡ್ ನೆಪ್ಚೂನ್. ಓಕೆ, ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಆ್ಯಂಡ್ ನೆಪ್ಚೂನ್. ಓಕೆ, ನಂತರ ಅರ್ತ್ ಈಸ್ ಎ 5th ಬಿಗ್ಗೆಸ್ಟ್ ಪ್ಲಾನೆಟ್. ಓಕೆನಾ, ಗಾತ್ರದಲ್ಲಿ 5ನೇ ದೊಡ್ಡ ಗ್ರಹ. ಓಕೆ, ದಟ್ಸ್ ಒನ್ ಆಫ್ ಮೇಜರ್. ರೈಟ್. ಸೊ ಗಾತ್ರ ಅಂತ ತಗೊಂಡಾಗ, ಸೊ ನಮ್ಮ ಭೂಮಿ ಅಂತ ತಗೊಂಡಾಗ, ಸೊ ಭೂಮಿಯ ಗಾತ್ರವನ್ನು ಹೇಗೆ ಮೆಜರ್ ಮಾಡ್ತೀವಿ ಅಂತ ತೊಗೊಂಡ್ರೆ, ಸೊ ಗಾತ್ರ ಅಂತ ತೊಗೊಂಡಾಗ ನಮಗೆ ಮ್ಯಾಥಮೆಟಿಕಲಿ ವಿ ಆರ್ ಮೆಜರಿಂಗ್ ಸರ್ಕಂಫರೆನ್ಸ್. ಓಕೆ, ಸೊ ಡಯಾಮೀಟರ್, ರೇಡಿಯಸ್ ಅನ್ನು ಬೇಸಿಟ್ಕೊಂಡು ಮೆಜರ್ ಮಾಡ್ತೀವಿ. ಅದು ನಮಗೆ ಡೈರೆಕ್ಟ್ಲಿ ಕ್ವಶನ್ಸ್ಗಳು ಎಕ್ಸಾಮ್ಸಲ್ಲಿ ಬರ್ತವೆ. ಹಾಗಾಗಿ ಅದನ್ನು ಒಂಚೂರು ನೋಟ್ ಮಾಡ್ಕೊಂಬೋಣ. ನೋಡಿ, ಅರ್ತ್ ಅಂತ ತೊಗೊಂಡಾಗ ಭೂಮಿಯ ಸುತ್ತಳತೆ. ಓಕೆ, ದ ಸರ್ಕಂಫರೆನ್ಸ್ ಆಫ್ ದಿ ಅರ್ತ್. ಓಕೆ, ಅರ್ತ್ ಸರ್ಕಂಫರೆನ್ಸ್ ಅಂತ ಬಂದಾಗ ಅದನ್ನು ಕಾಮನ್ಲಿ 2 ಥರ ಕ್ಲಾಸಿಫೈ ಮಾಡ್ತೀವಿ. ಓಕೆ, ಅರ್ತ್ ಸರ್ಕಂಫರೆನ್ಸನ್ನು ವಿ ಆರ್ ಕ್ಲಾಸಿಫೈಡ್ ಇಂಟು 2. ಒಂದು ಈಕ್ವಟೋರಿಯಲ್ ಸರ್ಕಂಫರೆನ್ಸ್, ಪೋಲಾರ್ ಸರ್ಕಂಫರೆನ್ಸ್. ಯಾಕೆಂದರೆ ಶೇಪ್ ಬೇರೆ ಬೇರೆ ಇರೋದ್ರಿಂದ ಸರ್ಕಂಫರೆನ್ಸು ಕೂಡ ವೇರಿಯೇಷನ್ ಆಗಿರುತ್ತೆ. ಹಾಗಾಗಿ ಅರ್ತ್ ಸರ್ಕಂಫರೆನ್ಸಲ್ಲಿ ಅರ್ತ್ ಈಕ್ವಟೋರಿಯಲ್ ಸರ್ಕಂಫರೆನ್ಸ್, ಸಮಭಾಜಕ ವೃತ್ತದ ಸುತ್ತಳತೆ. ಓಕೆನಾ, ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ ಅಂತ ಕೇಳಿದ್ರೆ, ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಅಪ್ರಾಕ್ಸಿಮೇಟ್ಲಿ 40,075 ಕಿಲೋಮೀಟರ್, 40,075 ಕಿಲೋಮೀಟರ್. ಓಕೆ, ಸೊ ಈಸ್ ಎ ಅರ್ತ್ ಈಕ್ವಟೋರಿಯಲ್ ಸರ್ಕಂಫರೆನ್ಸ್. ಇವು ಡೈರೆಕ್ಟ್ ಕ್ವಶನ್ಸ್ ಆಗಿದ್ದಾವೆ, ಹಾಗಾಗಿ ಗೊತ್ತಿರಲಿ ಫ್ರೆಂಡ್. ಓಕೆ, ಸಮಭಾಜಕ ವೃತ್ತದ ಸುತ್ತಳತೆ ಡನ್ನಾ. ಹಾಗೆ ಅರ್ತ್ ಪೋಲಾರ್ ಸರ್ಕಂಫರೆನ್ಸ್, ಧ್ರುವೀಯ ಸುತ್ತಳತೆ ಅಂತ ಕರಿತೀವಿ. ಓಕೆ, ಧ್ರುವೀಯ ಸುತ್ತಳತೆ, ಧ್ರುವದಿಂದ ಧ್ರುವಕ್ಕೆ. ಓಕೆ, ಅದನ್ನು ಧ್ರುವೀಯ ಸುತ್ತಳತೆ ಅಂತ ಕರಿತೀವಿ. ಓಕೆ, ಸೊ ಭೂಮಿಯ ಪೋಲಾರ್ ಸರ್ಕಂಫರೆನ್ಸ್ ಅಂತ ಕೇಳಿದ್ರೆ 40,008 ಕಿಲೋಮೀಟರ್, ಕಡಿಮೆ ಇದೆ. ಕಂಪ್ಯಾರಿಸನ್ ಕೇಳ್ತಾನೆ, ಗೊತ್ತಿರಬೇಕು. ವಿಚ್ ಇಸ್ ಮೋರ್? ಓಕೆ, ಸೊ ಈಕ್ವಟೋರಿಯಲ್ ಸರ್ಕಂಫರೆನ್ಸ್ ಬಿಗರ್ ದೆನ್ ಪೋಲಾರ್ ಸರ್ಕಂಫರೆನ್ಸ್. ಸಮಭಾಜಕ ವೃತ್ತದ ಸುತ್ತಳತೆ ಧ್ರುವೀಯ ಸುತ್ತಳತೆಗಿಂತ ಹೆಚ್ಚಿದೆ ಅಲ್ವಾ? ಸೊ ಡಿಫರೆನ್ಸ್ ಕೇಳಿದ್ದಾನೆ. ಎರಡಕ್ಕೂ ಡಿಫರೆನ್ಸ್ ಎಷ್ಟಿದೆ ಅಂತ ಬಂದಾಗ ಡಿಫ್ರೆನ್ಷಿಯೇಷನ್ ಕಾಮನ್ ಆಗಿ ನಾವಿಲ್ಲಿ ಮೈನಸ್ ಮಾಡಿಕೊಂಡಾಗ 40,075ರಲ್ಲಿ 40,008 ಮೈನಸ್ ಆದರೆ, ಸೊ ಅಪ್ರಾಕ್ಸಿಮೇಟ್ಲಿ ನಮಗೆ ಎಷ್ಟು ಮೈನಸ್ ಬರುತ್ತೆ? 67 ಅಲ್ವಾ? ದಟ್ ಇಸ್ ಡಿಫ್ರೆನ್ಷಿಯೇಷನ್ ಕಾಮನ್ ಆಗಿ. ಅದನ್ನು ಸರ್ಕಂಫರೆನ್ಸ್ ಅಂತ ಪರಿಗಣಿಸ್ತೇವೆ. ಕ್ಲಿಯರಾ? ಅರ್ಥ ಸರ್ಕಂಫರೆನ್ಸು. ರೈಟ್, ನೆಕ್ಸ್ಟ್ ಬರೋಣ. ಓಕೆ, ಸೊ ಡಯಾಮೀಟರ್ ಅಂತ ಹಾಕ್ಕೊಳ್ಳಿ. ಅರ್ಥ ಡಯಾಮೀಟರ್ ಎಷ್ಟಿದೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳೋಣ. ಓಕೆ, ಅರ್ಥ ಡಯಾಮೀಟರ್ ಆಲ್ಸೋ ಸೊ ಹ್ಯಾವಿಂಗ್ 2 ಟೈಪ್ಸ್. ಓಕೆ, ಡಯಾಮೀಟರ್ ಅಂತ ಬಂದಾಗ ಅದನ್ನು ಈಕ್ವಟೋರಿಯಲ್ ಡಯಾಮೀಟರ್ ಅಂತ ಕರಿತೀವಿ. ಓಕೆ, ಈಕ್ವಟೋರಿಯಲ್ ಡಯಾಮೀಟರ್, ಸಮಭಾಜಕ ವೃತ್ತದ ವ್ಯಾಸ ಅಂತ ಕರಿತೀವಿ ಕನ್ನಡದಲ್ಲಿ. ಈಕ್ವಟೋರಿಯಲ್ ಡಯಾಮೀಟರ್ ಎಷ್ಟಿದೆ ಅಂತ ಕೇಳಿದ್ರೆ, ಸಮಭಾಜಕ ವೃತ್ತದ ವ್ಯಾಸ 12,757 ಕಿಲೋಮೀಟರ್, 12,757 ಕಿಲೋಮೀಟರ್. 12,757 ಕಿಲೋಮೀಟರ್ ಈಸ್ ಎ ಈಕ್ವಟೋರಿಯಲ್ ಡಯಾಮೀಟರ್ ಆಫ್ ದಿ ಅರ್ತ್. ಓಕೆನಾ? ಈಕ್ವಟೋರಿಯಲ್ ಡಯಾಮೀಟರ್ 12,757. ಓಕೆ, ಪೋಲಾರ್ ಡಯಾಮೀಟರ್. ಓಕೆ, ಪೋಲಾರ್ ಡಯಾಮೀಟರ್ ಅಂತ ತಗೊಂಡಾಗ, ಓಕೆ, ದಟ್ಸ್ ಒನ್ ಆಫ್ ಮೇಜರ್ ಅಂತ ತಗೊಂಡ್ರೆ, ಓಕೆ, 12,714 ಕಿಲೋಮೀಟರ್. 12,714 12,714 ಕಿಲೋಮೀಟರ್ ಧ್ರುವೀಯ ವ್ಯಾಸ ಅಂತ ಕರಿತೀವಿ. ಕ್ಲಿಯರಾ? ಸೊ ಇದು ಕೂಡ ಹೆಚ್ಚು ಕಡಿಮೆ ಇದೆ. ಸಮಭಾಜಕ ವೃತ್ತದಲ್ಲಿ ಹೆಚ್ಚಿದ್ದು, ಧ್ರುವಗಳಲ್ಲಿ ಕಡಿಮೆ ಇದೆ. ಓಕೆ, ದಟ್ಸ್ ಒನ್ ಆಫ್ ಮೇಜರ್ ಕಾನ್ಸೆಪ್ಟ್. ರೈಟ್, ನೆಕ್ಸ್ಟ್ ಅರ್ಥ ಸೈಜ್ ಅಂತ ಬಂದಾಗ ಅರ್ತ್ ರೇಡಿಯಸ್ ಕೇಳ್ತಾನೆ. ವಾಟ್ ಇಸ್ ದ ರೇಡಿಯಸ್ ಆಫ್ ದಿ ಅರ್ತ್ ಅಂತ ಬಂದಾಗ, ಭೂಮಿಯ ತ್ರಿಜ್ಯ. ಕ್ಲಿಯರಾ? ಸೊ ಎಷ್ಟಿದೆ ಅಂತ ಬಂದರೆ, ಅಂದರೆ ನಮ್ಮ ಭೂಮಿಯಿಂದ ಎಕ್ಸಾಕ್ಟ್ ಸೊ ಮಿಡಲ್ ಪಾಯಿಂಟ್, ಯಾವ ಕಡೆಯಿಂದನೂ ನಾವು ಭೂಮಿಗೆ ಹೋದಾಗ ಮಧ್ಯಭಾಗ, ಅದನ್ನು ರೇಡಿಯಸ್ ಅಂತ ಕರಿತೀವಿ. ವಾಟ್ ಇಸ್ ದ ರೇಡಿಯಸ್ ಆಫ್ ದಿ ಅರ್ತ್ ಅಂತ ಕೇಳಿದ್ರೆ 6,378 ಕಿಲೋಮೀಟರ್, 6,378 ಕಿಲೋಮೀಟರ್. ಸೊ ನಮ್ಮ ಭೂಮಿಯ ತ್ರಿಜ್ಯ ಅಂತ ಕರಿತೀವಿ, ರೇಡಿಯಸ್ ಆಫ್ ದಿ ಅರ್ತ್. ದಟ್ ಈಸ್ ಅ ಕೋರ್ ಪಾಯಿಂಟ್ ಆಫ್ ದಿ ಅರ್ತ್, ಭೂಗರ್ಭ ಅಂತ ಕರಿತೀವಿ. ಅರ್ತ್ ಕೋರ್ ಎಲ್ಲಿದೆ ಅಂದರೆ ಇಟ್ ಈಸ್ ಇನ್ ದ
ಓಕೆ. ಸೊ 6378 ಕಿಲೋಮೀಟರ್ ಡೆಪ್ತ್ ಆಫ್ ದಿ. ಇದನ್ನು ನಾವು ಆ್ಯಕ್ಚುಲಿ ಎಕ್ಸ್ಪ್ಯಾಂಡಿಂಗ್ ಅಂತ ಬಲ್ಜಿಂಗ್ ಅಂತ ತೊಗೊಂಡಾಗ ಅದು ನಮಗೆ ವೇರಿಯೇಷನ್ಸ್ ಏನು ಕಾಮನ್ ಆಗಿರೋದಿಲ್ಲ. ಯಾಕೆಂದರೆ ಇಲ್ಲೇನಾಗುತ್ತೆ ಅಂದರೆ ರೇಡಿಯಸ್ ಅಂತ ಬಂದಾಗ ನಮಗೆ ಸಮ್ ಪಾಯಿಂಟ್ ಆಫ್ ವೇರಿಯೇಷನ್ಸ್ ಇರುತ್ತೆ, ಬಟ್ ಎಕ್ಸಾಕ್ಟ್ಲಿ ನಾವು ತೊಗೊಳ್ತೀವಿ ಅಷ್ಟೇ. ಎಕ್ಸಾಮ್ಸಲ್ಲಿ ನಮಗೆ ಎಕ್ಸಾಕ್ಟ್ಲಿ ಕೇಳ್ತಾನೆ. ಓಕೆ, ನಾಟ್ ವೇರಿಯೇಷನ್ಸ್ ಇಲ್ಲೇನು ಕೇಳಲ್ಲ, ಇಲ್ಲ ಪಾಯಿಂಟ್. ಓಕೆ, 1 or 2 ಕಿಲೋಮೀಟರ್ಸ್ ವೇರಿಯೇಷನ್ಸ್ ಸಿಗುತ್ತೆ ನಮಗೆ ಅಷ್ಟೇ. ಓಕೆ, ಸೊ ಹಾಗಾಗಿ ರೇಡಿಯಸ್ ಅಂತ ಬಂದಾಗ ನಮ್ಮ ಭೂಮಿಯ ಸರಾಸರಿ ಆವ್ರೇಜ್ ಅಂತ ನಾವು ಪರಿಗಣಿಸೋದು 6378 ಕಿಲೋಮೀಟರ್ ಅಂತ. ಕೆಲವೊಂದರಲ್ಲಿ 76 ಅಂತ ತೋರಿಸಿರ್ತಾನೆ. ಸೊ ಮೇಜರ್ಲಿ 78 ಕಿಲೋಮೀಟರ್ ನಮಗೆ ಸಿಗುತ್ತೆ. ವೇರಿಯೇಷನ್ ಇರುತ್ತೆ, ಯಾಕೆಂದರೆ ಈಕ್ವೇಟರ್ ಅಂತ ತೊಗೊಂಡಾಗ ಶೇಪ್ಸ್ ಬೇಸ್ಡ್ ಆನ್ ಶೇಪ್ ಅದು ನಮಗೆ ವೇರಿಯೇಷನ್ಸ್ ಕಾಮನ್ ಆಗಿದ್ದೇ ಇರುತ್ತೆ. ಓಕೆ, ನೋಡಿ ಇವಿಷ್ಟು ಪಾಯಿಂಟ್ಸ್ಗಳು, ಇವುಗಳನ್ನು ನಮಗೆ ಎಕ್ಸಾಮ್ಸಲ್ಲಿ ಡೈರೆಕ್ಟಾಗಿ ಕೇಳ್ತಾ ಇರ್ತಾನೆ. ಓಕೆ, ಸೊ ಕಾಮನ್ಲಿ ಇಲ್ಲಿ ಕಂಪ್ಯಾರಿಸನ್ಸಲ್ಲೂ ಕೇಳ್ತಾನೆ. ಓಕೆ, ಹಾಗಾಗಿ ಈ ಪಾಯಿಂಟ್ಸ್ಗಳು ನಮಗೆ ಐಡಿಯಾಸ್ ಇಲ್ಲಿ. ರೈಟಪ್ಪ, ಅರ್ಥ ಇದೆಯಾ? ಓಕೆ, ಹಾಂ. ಸೊ ಅಲ್ಲಿಗೆ ನಾವು ಇವತ್ತು ಅರ್ತ್, ಸೊ ಸೋಲಾರ್ ಸಿಸ್ಟಮ್ ಕಾನ್ಸೆಪ್ಟ್ ತಿಳ್ಕೊಂಡ್ವಿ, ಪ್ಲಾನೆಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ, ಅರ್ತ್ ಸೈಜ್ ಶೇಪ್ ಕಾನ್ಸೆಪ್ಟ್ಸ್ಗಳು ತಿಳ್ಕೊಂಡಿದ್ವಿ. ಓಕೆ, ದಟ್ಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಎಕ್ಸಾಮ್ಸ್ಗಳಲ್ಲಿ ಸುಮಾರು ಕ್ವಶನ್ಸ್ಗಳು ಆಗ್ತಾ ಇರ್ತವೆ ಅದ್ರ ಬಗ್ಗೆ ಅಲ್ವಾ? ಓಕೆ, ಅರ್ಥ ಇದೆಯಾ ಇವತ್ತಿನ ಪಾಠ? ಓಕೆ, ಇನ್ನೇನು ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ಬರ್ಕೋತಾ ಇದ್ದೀರಾ? ಕನ್ನಡ ಮೀಡಿಯಮಲ್ಲಿ ಇದ್ದೀರಾ? ಓಕೆ, ಇದ್ದರೆ ಕನ್ನಡದಲ್ಲಿ ಬರ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ಸರು ಸೊ ನೀಟಾಗಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಓಕೆ, ಏನು ಪಾಯಿಂಟ್ಸ್ ವೈಸ್ ಬರ್ಕೊಂಡಿರ್ತೀರಿ ದಟ್ ಈಸ್ ಆಲ್ಸೋ ಅವೆಲ್ಲವೂ ಕೂಡ ನಮಗೆ ಎಕ್ಸಾಮ್ ಓರಿಯೆಂಟೆಡ್ ಪಾಯಿಂಟ್ಸ್ಗಳೇ ಆಗಿರ್ತವೆ ಅಲ್ವಾ? ಓಕೆ, ರೈಟ್. ಇನ್ನೇನೋ ಡೌಟ್ಸ್ ಇದೆಯಾ? ನೋಡಿ, ಅರ್ತ್ ರೇಡಿಯಸ್ ಅಂತ ಬಂದಾಗ ನಮಗೆ ಅರ್ತ್ ಗ್ರಾವಿಟಿ ನಮಗೆಲ್ಲ ಗೊತ್ತಿದೆ. ಈಗ ಗ್ರಾವಿಟಿ ಆಫ್ ದಿ ಅರ್ತ್ ವಿ ನೋ ದಟ್ ಅಲ್ವಾ? ಭೂಮಿಯ ಗುರುತ್ವಾಕರ್ಷಣೆ ಎಷ್ಟಿದೆ? 9.8 ಅಲ್ವಾ ಮೀಟರ್ ಪರ್ ಸೆಕೆಂಡ್ ಈಸ್ ದ ಗ್ರಾವಿಟಿ ಆಫ್ ದಿ ಅರ್ತ್. ಭೂಮಿಯ ಗುರುತ್ವಾಕರ್ಷಣೆ ಕರೆಕ್ಟಾ? ನೋಡಿ, ಈ ಭೂಮಿಗೆ ಗುರುತ್ವಾಕರ್ಷಣೆ ಏನಿದೆ ಅದು ಇಡೀ ಭೂಮಿಯಲ್ಲಿ ಒಂದೇ ರೀತಿಯಾಗಿಲ್ಲ. ದ ಅರ್ತ್ ಗ್ರಾವಿಟಿ ಈಸ್ ಆಲ್ಸೋ ನಾಟ್ ಸೇಮ್. ಹೌದಾ? ಎಲ್ಲಿ ಹೆಚ್ಚಿರ್ಬೋದು? ವೇರ್ ವಿ ಕ್ಯಾನ್ ಸಿ ಮೋರ್ ಗ್ರಾವಿಟಿ? ಪೋಲ್ಸ್. ಹೌದಾ? ಯಾಕೆ? ವೈ ವಿ ಕ್ಯಾನ್ ಸಿ ಮೋರ್ ಗ್ರಾವಿಟಿ ಇನ್ ದ ಪೋಲ್ಸ್? ನಿಯರ್ ಟು ಸೆಂಟರ್ ಆಫ್ ದಿ ಅರ್ತ್. ಹೇಗೆ ಹೇಳ್ತೀರಿ ನಿಯರ್ ಟು ಸೆಂಟರ್ ಆಫ್ ದಿ ಅರ್ತ್? ನಿಯರ್ ಟು ಸೆಂಟರ್ ಆಫ್ ದಿ ಅರ್ತ್ ಆಗಿಬಿಟ್ರೆ ಗ್ರಾವಿಟಿ ಯಾಕೆ ಇನ್ಕ್ರೀಸ್ ಆಗಬೇಕು? ಹೇಳಿ, ಪರವಾಗಿಲ್ಲ. ಸ್ಪೀಡ್ ರೊಟೇಷನ್. ಓಕೆ, ವೇರ್ ಇನ್ ದ ಪೋಲ್ಸ್. ಓಕೆ, oxygen is not okay, so is important for gravity. Okay, without oxygen planets are having more gravity. 0 degree okay, 0 degree rotation ಇದೆ. ಆಮೇಲೆ ನೋಡಿ, ಗ್ರಾವಿಟಿ ಆ್ಯಕ್ಚುಲಿ ಅರ್ತ್ಗೆ ಗ್ರಾವಿಟಿ ಪೋಲ್ಸಲ್ಲಿ ಹೆಚ್ಚಾಗೋದಕ್ಕೆ ಏನು ಕಾರಣ ಅಂದರೆ ಅರ್ತ್ ಮ್ಯಾಗ್ನೆಟಿಕ್ ಎನರ್ಜಿ. ಅರ್ತ್ಗೆ ಮ್ಯಾಗ್ನೆಟಿಕ್ ಎನರ್ಜಿ ಇದೆ. ಓಕೆ, ಸೊ ದಟ್ ಇಸ್ ಒನ್ ಆಫ್ ದಿ ಮೇಜರ್ ಎನರ್ಜಿ. ಈ ಗ್ರಾವಿಟಿ ಎನರ್ಜಿ ಹೇಗಿದೆ ಹಾಗೆ ಮ್ಯಾಗ್ನೆಟಿಕಲ್ ಎನರ್ಜಿ ಕೂಡ ನಮಗೆ ಅರ್ತಿಗಿದೆ. ಓಕೆ, ದಟ್ಸ್ ಒನ್ ಆಫ್ ಮೇಜರ್. ಆ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಭೂಮಿಗೆ ಈ ಭೂಗರ್ಭದಲ್ಲಿ ಎಸ್ಪೆಷಲಿ ಕೋರ್ ಪಾಯಿಂಟ್, ರೇಡಿಯಸ್ ಕೋರ್ ಪಾಯಿಂಟ್ ಏನಿದೆ, ಈ 6300 ಡೆಪ್ತ್ ಪಾಯಿಂಟಲ್ಲಿ ಫಾರ್ಮೇಷನ್ ಆಗುತ್ತೆ. ಏಕೆಂದರೆ ಇನ್ ದ ಕೋರ್, ನಾವು ಅರ್ತ್ ಇಂಟೀರಿಯರ್ ಕಾನ್ಸೆಪ್ಟ್ ಬಂದಾಗ ಅದ್ರ ಬಗ್ಗೆ ನೀವು ತಿಳ್ಕೊತೀರಿ ಒಳಭಾಗದಲ್ಲಿ ಹೇಗಿದೆ ಅಂತ. ಅಲ್ಲಿ ಹೈಲಿ ಓಕೆ, ಸೊ ಡೆನ್ಸ್ಡ್ ಮೆಟೀರಿಯಲ್ ಒಳಭಾಗದಲ್ಲಿ ಇರ್ತವೆ. ಫೆರಸ್, ನಿಕ್ಕಲ್ ಅನ್ನುವಂತಹ ಅಂಶಗಳು ಹೆಚ್ಚು ಒಳಭಾಗದಲ್ಲಿದ್ದು ಅವು ದೇ ಆರ್ ರಿಲೀಸಿಂಗ್ ಮೋರ್ ಮ್ಯಾಗ್ನೆಟಿಕ್ ಎನರ್ಜಿ. ಮೋಸ್ಟ್ ಫೆರಸ್, ಮೋಸ್ಟ್ ನಿಕ್ಕಲ್ ಹ್ಯಾವಿಂಗ್ ರೀಜನ್ ಅದೇನು ಮಾಡುತ್ತೆ, ಹೆಚ್ಚಿನ ಮ್ಯಾಗ್ನೆಟಿಕ್ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ, ವೇವ್ಸ್ಗಳ ರೂಪದಲ್ಲಿ ರಿಲೀಸ್ ಮಾಡ್ತಾ ಇರುತ್ತೆ. ಆ ಎನರ್ಜಿ ನಮಗೆ ಫಸ್ಟ್ ಸರ್ಫೇಸ್ಗೆ ರೀಚ್ ಆಗೋದು ಎಲ್ಲಿ ಅಂದರೆ ಪೋಲ್ಸಲ್ಲಿ. ಯಾಕೆಂದರೆ ಅರ್ತ್ ಶೇಪ್ ನಮಗೆ ಗೊತ್ತಿದೆ. ಈಗ ಈಕ್ವೇಟರ್ ಉಬ್ಬಿದೆ,
ಪೋಲ್ಸ್ ಫ್ಲಾಟ್ ಆಗಿರೋದ್ರಿಂದ ದ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ ಇಸ್ ಫಸ್ಟ್ ರೀಚಿಂಗ್ ಟು ದಿ ಪೋಲ್ಸ್. ಹಾಗಾಗಿ ಪೋಲ್ಸ್ನಲ್ಲಿ ನಮಗೆ ಹೆಚ್ಚಿನ ಗ್ರಾವಿಟಿ ಸೊ ಕಂಡುಬರುತ್ತೆ. ಓಕೆನಾ ಫ್ರೆಂಡ್? ನೋಡಿ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಆ ಗ್ರಾವಿಟಿ ಅನ್ನೋದು ಸಮಭಾಜಕ ವೃತ್ತಕ್ಕಿಂತ ಧ್ರುವಗಳ ಬಳಿ ನಮಗೆ ಹೆಚ್ಚು ಸಿಗುತ್ತೆ. ಓಕೆ, ನೋಡಿ ಎಕ್ಸಾಮಲ್ಲಿ ಹೆಂಗೆ ಕೇಳಿದ್ದಾನೆ ಅಂದರೆ, ಎಕ್ಸಾಮಲ್ಲಿ ಗ್ರಾವಿಟಿ ಬೇಸ್ ಇಟ್ಕೊಂಡು ಒಬ್ಬ ಮನುಷ್ಯನ ತೂಕ ಬೆಂಗಳೂರಿಗಿಂತ ಓಕೆ ಕಾಶ್ಮೀರದಲ್ಲಿ ಹೆಚ್ಚಾಗಿರುತ್ತದೆ. ನೋಡಿ, ಕಂಪ್ಯಾರಿಸನ್ ಕ್ವೆಶ್ಚನ್. ಓಕೆ, ದ ವೆಯ್ಟ್ ಆಫ್ ದಿ ಹ್ಯೂಮನ್ ಈಸ್ ಮೋರ್ ಇನ್ ದ ಕಾಶ್ಮೀರ ದೆನ್ ಬೆಂಗಳೂರು. ಹೇಗೆ ಹೇಳ್ತೀರಿ? ಸರಿನಾ ತಪ್ಪಾ? ಸ್ಟೇಟ್ಮೆಂಟ್ ಕ್ವಶನ್ ಇದು. ದ ಸ್ಟೇಟ್ಮೆಂಟ್ ಇಸ್ ರೈಟ್ ಆರ್ ರಾಂಗ್? ಹೇಳಿಕೆ ಸರಿನಾ ತಪ್ಪಾ ಅಂತ ಕೇಳಿರೋದು. ಹೇಗೆ ಅಲ್ವಾ? ನೋಡಿ, ನಮಗೆ ಗ್ರಾವಿಟಿ ಕಾನ್ಸೆಪ್ಟ್ ಗೊತ್ತಿದ್ದರಷ್ಟೇ ಆನ್ಸರ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಬೆಂಗಳೂರು, ಕಾಶ್ಮೀರ, ನಮ್ಮ ಭಾರತವನ್ನು ಕಂಪೇರ್ ಮಾಡಿದ್ದಾನೆ ಅಲ್ವಾ? ನೋಡಿ, ಬೆಂಗಳೂರು ಇರೋದು ಇಟ್ ಈಸ್ ನಿಯರ್ ಟು ದಿ ಈಕ್ವೇಟರ್. ಬೆಂಗಳೂರು ವಿ ಆರ್ ಕ್ಲೋಸರ್ ಟು ದಿ ಈಕ್ವೇಟರ್, ಸಮಭಾಜಕ ವೃತ್ತಕ್ಕೆ ಸಮೀಪದಲ್ಲಿದ್ದೀವಿ. ಕಾಶ್ಮೀರ ದೂರದಲ್ಲಿದೆ. ಹಾಗಾಗಿ ನಮಗೆ ಸಮಭಾಜಕ ವೃತ್ತದಲ್ಲಿ ಕಡಿಮೆ ಗುರುತ್ವಾಕರ್ಷಣೆ ಇದೆ, ಧ್ರುವಗಳ ಕಡೆಗೆ ಹೋದಂತೆ ಗುರುತ್ವಾಕರ್ಷಣೆ ಹೆಚ್ಚಾಗಿರುತ್ತೆ. ತೂಕ ಕೂಡ, ಮನುಷ್ಯನ ತೂಕ ಕೂಡ ಹೆಚ್ಚಾಗಿ ನಮಗೆ ಸಿಗುತ್ತೆ. ಆ ರೀತಿ ಕಂಪ್ಯಾರಿಸನಲ್ಲಿ ಕ್ವಶನ್ ಮಾಡಿದ್ದಾನೆ ಅಲ್ವಾ? ಹೀಗೆ ಕ್ವಶನ್ಸ್ಗಳು ಎಕ್ಸಾಮ್ಸಲ್ಲಿ ಯಾವುದೂ ನಮಗೆ ಈಗ ಡೈರೆಕ್ಟ್ ಬರಲ್ಲ. ಓಕೆ, ಸುಮಾರು ಎಲ್ಲ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಈಗೆಲ್ಲ ಓಕೆ ಅಪ್ಲಿಕೇಬಲ್ ಕ್ವಶನ್ಸ್ಗಳು ತುಂಬ ಇರ್ತವೆ. ಹಾಗಾಗಿ ಸೊ ಅಬ್ಸರ್ವ್ ಮಾಡಿಕೊಂಡು ಓದ್ತಾ ಹೋಗಿ. ಓಕೆ, ಕ್ವಶನ್ ಪೇಪರ್ಸ್ಗಳನ್ನು ಅನಲೈಸ್ ಮಾಡಿ. ನೀವೆಷ್ಟು ಹೆಚ್ಚು ಕ್ವಶನ್ ಪೇಪರ್ಸ್ಗಳನ್ನು ಅನಲೈಸ್ ಮಾಡ್ತೀರಿ, ಸೊ ಏನು ಎಕ್ಸಾಮ್ ತೊಗೊಂಡಿರ್ತಿರತಕ್ಕಂತೆ, ಈಗ PSIಗೆ ಹೆಂಗೆ ಕೇಳಿರ್ತಾನೆ, KSಗೆ ಹೆಂಗೆ ಕೇಳ್ತಾ ಇರ್ತಾನೆ ಅಲ್ವಾ? ಸೊ PCಗೆ ಹೆಂಗೆ ಕೇಳ್ತಾನೆ, ಅದರ ಗ್ರೂಪ್ C ಎಕ್ಸಾಮ್ಸಲ್ಲಿ ಹೆಂಗೆ ಕೇಳ್ತಾನೆ ಅನ್ನೋದನ್ನು ಅಬ್ಸರ್ವ್ ಮಾಡಿಕೊಂಡು ನೀವು ಕ್ವಶನ್ ಪೇಪರ್ಸ್ಗಳನ್ನ ಅನಲೈಸ್ ಮಾಡ್ತಾ ಇದ್ದರೆ ನಿಮಗೆ ಪಾಯಿಂಟ್ಸ್ ಸಿಗುತ್ತೆ. ಸುಮಾರು ಪಾಯಿಂಟ್ಸ್ಗಳು, ಸುಮಾರು ಡೌಟ್ಸ್ಗಳು ಫಾರ್ಮೇಷನ್ ಆಗ್ತಾ ಇರ್ತವೆ. ಓಕೆ, ಆ ರೀತಿ ಸೊ ಪೇಪರ್ ಅನಾಲಿಸಿಸ್ ಮಾಡಿ. ಓಕೆ, ಅಟ್ಲೀಸ್ಟ್ ವಾರದಲ್ಲಿ 1-2 ಪೇಪರ್ಸ್ಗಳನ್ನು ನೀವು ಅನಲೈಸ್ ಮಾಡ್ತಾಯಿರಿ, ಗೊತ್ತಾಗ್ತಾ ಇರ್ತದೆ. ಸಬ್ಜೆಕ್ಟ್ ವೈಸು ಅಥವಾ ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟ್ಸ್ಗಳು ಸೇರಿ 100 ಕ್ವಶನ್ಸನ್ನು ಮಾಡುವಂಥದ್ದು. ಹೀಗೆ ಮಾಡ್ತಾಯಿದ್ದರೆ ನಿಮಗೆ ಐಡಿಯಾ ಬರುತ್ತೆ ಅಲ್ವಾ? ಎಕ್ಸಾಮ್ ಪ್ಯಾಟ್ರನ್ ಹೆಂಗಿದೆ, ಕ್ಲಾಸಸ್ಸಲ್ಲಿ ಹೆಂಗೆ ಸಿಗ್ತಾ ಇದೆ, ಎಲ್ಲವೂ ನಿಮಗೆ ಐಡಿಯಾ ಸಿಗುತ್ತೆ. ಓಕೆನಾ? ಓಕೆ, ಆಯಿತು. ಅಲ್ಲಿಗೆ ನಿಲ್ಲಿಸಿರೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.